ಈಗೆಲ್ಲ ಗೊಂದಲಗಳು ನಮ್ಮಲ್ಲೆಲ್ಲ ಇರೋದು, ನಾವಿನ್ನೂ ಸಹ ಪೂರ್ಣ ತಿಳ್ಕೊಳ್ದೇ ಇರೋದು. ಅದಕ್ಕೋಸ್ಕರ ಇವತ್ತು ಈ ನಮ್ಮ ಚಿನ್ನಪಳ್ಳಿ ಕೆಲಸ ಸಂಘದಿಂದ ನಮಗೆಲ್ಲ ಒಂದು ಸಣ್ಣ ಮಾಹಿತಿಗೋಸ್ಕರ, ಇದ್ರ ಒಂದು ಸಣ್ಣ ಚರ್ಚೆನು ನಮ್ಮಲ್ಲಿ ವಿನಿಮಯ ಮಾಡ್ಕೊಳ್ಳೋಕ್ಕೋಸ್ಕರ ಮಂಗಳೂರಿನಿಂದ ಇದು ಸಂಪನ್ಮೂಲ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಆ ವಿಚಾರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರುವಂಥವ್ರು ಅರುಣ್ ಅವರನ್ನ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಈ ವಿಚಾರವಾಗಿ ನಾವು ಶುರು ಮಾಡಬೇಕು. ಇವತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ಇವತ್ತು ಸೇರಿಸಬೇಕು. ಎಲ್ಲ ಜ್ಯುವೆಲರ್ಸ್ ಆ್ಯಂಡ್ ವರ್ಕರ್ಸ್ ಎಲ್ಲರೂ, ಅದು ನಮಗೆ ಇವತ್ತು ಮಳೆ ವಾತಾವರಣದಿಂದ ಸಂಖ್ಯೆ ಬಹಳ ಕಮ್ಮಿ ಇದೆ. ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲರೂ ಸೇರಬೇಕಾಗಿದೆ. ಪ್ರತಿಯೊಬ್ಬರಿಗೂ ಬೇಕಾದಂಥ ಕಾರ್ಯಕ್ರಮ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಈಗ ನಾವು ಶುರು ಮಾಡ್ತಿದ್ವಿ. ನಾವು ಏನು 4 ಜನ ಇದ್ವಿ, ವಿಷಯಗಳನ್ನು 4 ಜನ ತಿಳ್ಕೊಂಡು ನಮ್ಮಿಂದ 40 ಜನಕ್ಕೆ ಹೋದ್ವಿ. ನಮಗೆ ಇದೇ ಕಾರ್ಯಕ್ರಮ ನಾವು ವೇದಿಕೆ ಮೇಲೆ ಒಂದ್ಸಲಿ ಎಸ್ ವಿ ತಿಮ್ಮಯ್ಯವರು ಹೇಳಿದ್ರು, ನನಗೆ 100 ಜನ ಬೇಡ, ನನ್ನ ಭಾಷಣ ಕೇಳಕ್ಕೆ ಒಬ್ಬನೇ ಒಬ್ಬ ಇದ್ರೆ ಸಾಕು, ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಅವ್ರು ಹೇಳಿದ ಮಾತನ್ನ, ಈ ವಿಷಯಗಳು ನಾವು ಇಷ್ಟು ಜನ ತಿಳ್ಕೊಂಡ್ರೆ ಸಾಕು, ನಮ್ಮಿಂದ ಇನ್ನೊಂದು 10 ಜನಕ್ಕೆ ಹೋಗಿ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಅಧ್ಯಕ್ಷರಾದ ರಮೇಶ್ ಎಸ್ ರಾಮಣ್ಣ ಅವರು ವೇದಿಕೆ ಮೇಲೆ ತಿಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಅರುಣ್ ಜಿ ಶೇಖರ್ ಅವರು, ಇವರು ಸಹ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಸಂಘದ ಎಲ್ಲ ಸದಸ್ಯರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ. ಎಲ್ಲರೂ ಸಹ ನಾವು ವೇದಿಕೆ ಇರಬೇಕಿತ್ತು, ಆದರೆ ಎಲ್ಲರಿಗೂ ಸ್ವಾಗತ ಬಯಸ್ತಾ ಬಂದಂತ ಜ್ಯುವೆಲರ್ಸ್ ಎಲ್ಲ ಮಾಲೀಕರಿಗೂ ಎಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡ್ತಾ ಇದ್ದೀನಿ. ಕಾರ್ಯಕ್ರಮ ನಾವು ಶುರು ಮಾಡೋಣ, ಯಾಕಂದ್ರೆ ಶುರು ಮಾಡಿ ಚುರುಕಾಗಿ ನಾವು ಕೆಲವೊಂದು ವಿನಿಮಯ ಮಾಡ್ತಾ ನಮಗೆ ಸಮಯ ಆಗೋಗ್ಬಿಡುತ್ತೆ. ಬಂದವರು ಜೊತೆಗೆ ಸೇರ್ಕೊಂತಾರೆ. ನೇರವಾಗಿ ನಾವು ಕಾರ್ಯಕ್ರಮಕ್ಕೆ ಹೋಗೋಣ. ವ್ಯಕ್ತಿ ಪರಿಚಯ, ಅರುಣ್ ಜಿ ಅವರ ವ್ಯಕ್ತಿ ಪರಿಚಯದೊಂದಿಗೆ ಅಧ್ಯಕ್ಷರು ನುಡಿಗಳು ಸಹ ಅದರೊಳಗೆ ಮಾತಾಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲೆ ಆಸೀನರಾದಂತ ಅಧ್ಯಕ್ಷ ರಮೇಶ್ ಎಸ್ ಇವರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಅರುಣ್ ಜಿ ಶೇಖರ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಶಿವಮೊಗ್ಗದ ಜ್ಯುವೆಲರ್ಸ್ ಆ್ಯಂಡ್ ವರ್ಕರ್ ಪರವಾಗಿ ಅದು ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಬಂದಂತ ಎಲ್ಲ ಚಿನ್ನಪಳ್ಳಿ ಕೆಲಸಗಾರ ಸಂಘದ ಎಲ್ಲ ಸದಸ್ಯರಿಗೂ ಜ್ಯುವೆಲರ್ಸ್ನ ಮಾಲೀಕರಿಗೂ ಸಹ ಸ್ವಾಗತನ ಬಯಸ್ತಾ, ಈಗ ಕಾರ್ಯಕ್ರಮವನ್ನ ಅಧ್ಯಕ್ಷರಾದ ರಮೇಶ್ ಇವರು ನೇರವಾಗಿ ಅವರ ವ್ಯಕ್ತಿ ಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಶುರು ಮಾಡಬೇಕು ತಿಳ್ಕೊಳ್ತೀವಿ. ಆತ್ಮೀಯ ಎಲ್ಲ ಚಿನ್ನಪಳ್ಳಿ ಸಿಕ್ಕಿ ಬಂದವರು, ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಬೇಕು. ಅದ್ರ ಮುಖಾಂತರ ನಮ್ಮ ಚಿನ್ನಪಳ್ಳಿ ಕೆಲಸಗಾರ ಜೊತೆ ಒಂದು ಸಂವಾದವನ್ನು ಮಾಡಿ ನಮ್ಮ ಚಿನ್ನಪಳ್ಳಿ ಕೆಲಸಕ್ಕೆ ಮತ್ತು ಜ್ಯುವೆಲರ್ಸ್ನಲ್ಲಿ ಆಗ್ತೋ ತೊಂದರೆಗಳ ಬಗ್ಗೆ ಸವಿಸ್ತಾರವಾದ ಒಂದು ಚರ್ಚೆಯನ್ನು ಮಾಡಬೇಕು ಅಂತೇಳಿ ಯೋಚನೆಯನ್ನೇ ಮಾಡಿ ಅಂಥ ಸಂದರ್ಭದಲ್ಲಿ ಸಚಿದಾನಂದ ಅವರು ಒಂದು ಸೂಚನೆಯನ್ನು ಕೊಟ್ಟರು. ಈಗ ಅರುಣ್ ಕುಮಾರ್ ಅವರು ಮಂಗಳೂರಲ್ಲಿದ್ದಾರೆ, ಹಲವಾರು ವಿಚಾರ ತಿಳ್ಕೊಂಡಿದ್ದಾರೆ, ಅವ್ರ ಜೊತೆ ಯಾಕೆ ಡಿಬೇಟ್ ಮಾಡಬಾರ್ದು ಅಂತ. ನಮ್ಮದು ಮೊನ್ನೆ ಎಲ್ಲ ಕಂಟಿನ್ಯೂಸ್ ಕಾರ್ಯಕ್ರಮ ಇದೆ. ಮೊನ್ನೆ ನಮ್ಮ ಸೊಸೈಟಿಯ ಸಂಸ್ಥಾಪನಾ ದಿನ, ಮೊನ್ನೆ ವ್ಯಾಕ್ಸಿನ್ ಕೊಡ್ತೀವಿ, ಹೀಗೆ ನಿರಂತರ ಕಾರ್ಯಕ್ರಮ ಇದ್ದಿದ್ದರಿಂದ ಇವತ್ತು ಕಾರ್ಯಕ್ರಮವನ್ನು ಯೋಚನೆ ಮಾಡಿ ನಮ್ಮ ಸಂಘದಲ್ಲಿ ಸುಮಾರು ವೇತವಾಗಿ ಸುಮಾರು 25 ಸಂಘ ಸಂಸ್ಥೆಗಳಿದೆ. ನಮ್ಮಲ್ಲಿ ಯುವಕ ಸಂಘದಿಂದ ಹಿಡಿದು ದೊಡ್ಡ ಸಮಾಜವಾಗಿ 25 ಸಂಘಗಳಿದೆ. ಎಲ್ಲ ಸಮಾಜದ ಅಧ್ಯಕ್ಷರಿಗೆ ಪದಾಧಿಕಾರಿಗೆ ನಾವು ಲೆಟರ್ ಮುಖಾಂತರ ಈ ವಿಚಾರವನ್ನು ತಿಳಿಸಿ ಮುಖದ ನಿಮ್ಮ ಸಂಘದ ಪದಾಧಿಕಾರಿಗಳೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ವಿ. ಆದರೆ ನಮ್ಮ ದೇಶದ ಒಂದು ಎಲ್ಲ ಯಾವುದೇ ಕಾರ್ಯಕ್ರಮ 4 ರಿಂದ 5 ಅಂತ ಹೇಳಿ ಅದು ರೂಢಿಯಲ್ಲಿ ಬಂದೋಗ್ಬಿಟ್ಟಿದೆ. ಸರಿಯಾದ ಸಮಯ ಪ್ರಾರಂಭ ಮಾಡೋಣ ಅಂದ್ಕೊಂಡ್ವಿ. ಆದರೆ ಯಾಕೆ ಮಳೆರಾಯ ನಮ್ಮ ಮೇಲೆ ಸ್ವಲ್ಪ ಅವಪ್ರಪಂಚದಿಂದ ಸಂಖ್ಯೆ ಕಡಿಮೆ ಇದೆ. ಆದರೆ ಗುಣಮಟ್ಟದ ನಮ್ಮೆಲ್ಲ ವರ್ತಕರು ಕೆಲಸಗಾರರು ಬಂದದ್ರಿಂದ ಒಳ್ಳೆ ಡಿಬೇಟ್ ಆಗುತ್ತೆ ಅಂತ ಅಂದ್ಕೊಂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಅರುಣ್ ಜಿ ಶೇಖರ್ ಅವರ ಒಂದು ಕಿರು ಪರಿಚಯವನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಈಗ ಅರುಣ್ ಜಿ ಶೇಖರ್ ಅವರು ಏನು ನಮ್ಮ ಕರ್ನಾಟಕ ರಾಜ್ಯದ ಕೊಂಕಣಿ ಅಕಾಡೆಮಿ ಏನಿದೆ ಅದರ ಸಾಹಿತ್ಯ ಅಕಾಡೆಮಿಯ ನಿರ್ದೇಶಕರಾಗಿ ಕರ್ನಾಟಕ ಸರ್ಕಾರದ ನಿರ್ದೇಶಕರಾಗಿ ಚುನಾಯಿತರಾಗಿದ್ದು, ಇವರು ಇದಕ್ಕೂ ಮುಂಚೆ ನಗರದ ಕೊಂಕಣಿ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾಗಿ ಕೊಂಕಣಿ ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ನಾಟಕ, ಸಂಗೀತ, ಯಕ್ಷಗಾನ ಮುಂತಾದ ಕ್ಷೇತ್ರದ ಅದ್ಭುತವಾದ ಮುಂದಾಳತ್ವ ನೀಡಿದ್ದಾರೆ. ಇವು ಇತ್ತೀಚೆಗೆ
ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಕೊಂಕಣಿ ಪುಸ್ತಕವಾದ ಏಕೀತಾಚೋ ಸರ್ದಾರ್ ಕೊಂಕಣಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ಇದು ಪ್ರಕಾಶಿತಗೊಂಡು ಪ್ರಕಾಶಗೊಂಡಿರುತ್ತದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ, ಅವರ ಜೀವನ ಮತ್ತು ವಿಶ್ವದ ಅದೇ ಎತ್ತರದ ಸ್ಟ್ಯಾಚ್ಯೂ ಬಗ್ಗೆ ಖುದ್ದಾಗಿ ಅವರು ಆ ಜಾಗಕ್ಕೆ ಹೋಗ್ಬಿಟ್ಟು ಅದರ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೂ ಕೂಡ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಹಾಗಾಗಿ ಇವರಲ್ಲಿ ಹಲವಾರು ಪ್ರತಿಭೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಬಂದು ಅವ್ರಿಗೆ ಅಭಿನಂದಿಸಬೇಕು, ವಿನಂತಿಯನ್ನು ಮಾಡ್ಕೊಳ್ತೇನೆ. ಆ ಮೂಲತಃ ನಾನು ಹೇಳ್ತಾ ಹೋದಂಗೆ ಮಾತೃಭಾಷೆಯಾದಂಥ ಕೊಂಕಣಿಯಲ್ಲೇ ನಮ್ಮೆಲ್ಲ ಕಾರ್ಯವನ್ನು ಮಾಡ್ತಾ ಇದ್ರು ಕೂಡ ಇದರ ಹೊರಗೂ ಕೂಡ ಅವರು ತಮ್ಮ ಕುಟುಂಬದ ಸಹಕಾರದೊಂದಿಗೆ ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ, ಸಾಮಾಜಿಕ ಕಾರ್ಯಗಳನ್ನು, ಆಚಾರ ವಿಚಾರಗಳನ್ನು ಕೂಡ ಈ ಸಾಮಾಜಿಕ ಆಚಾರ ವಿಚಾರವನ್ನು ಆಧುನಿಕತೆಯಲ್ಲಿ ಸಮಾನತೆಯನ್ನು ಇವರು ನೋಡಿಕೊಂಡು ಅದರಲ್ಲಿ ಯಶಸ್ಸನ್ನ ಸಾಧಿಸ್ತಾ ತಮ್ಮ ಅತಿ ಹೆಚ್ಚು ಜೀವನದ ಅಧಿಕಾಂಶ ಸಮಯನ ರಾಷ್ಟ್ರ ಹಾಗೂ ಸಮಾಜದ ಕಾರ್ಯದಲ್ಲಿ ಮಾಡ್ಕೊಂಡು ನಮಗೆಲ್ಲರೂ ಕೂಡ ಹೆಮ್ಮೆಯಂತ ವಿಚಾರ ಆಗಿದೆ. ಇವರು ಮೂಲತಃ ಮಂಗಳೂರಿನ ಕೆನರಾ ಶಿಕ್ಷಣ ಸಮೂಹ ಸಂಸ್ಥೆಯಾಗಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ನಂತರ ಚಿನ್ನಬೆಳ್ಳಿ ಕೆಲಸಕ್ಕೆ ಅದಕ್ಕೆ ತಯಾರಾಗ್ತಾರೆ. ಹಾಗೆ ಉದ್ಯಮ ತಯಾರಿಕೆಯಲ್ಲಿ, ಸೆಟ್ಟಿಂಗ್ ತಯಾರಿಕೆಯಲ್ಲಿ ಕ್ರಮವಾಗಿ ವಿನಾಯಕ್ ಶೇಟ್ ಮತ್ತು ದಯಾನಂದ ಆಚಾರ್ಯ, ರಮೇಶ್ ಆಚಾರ್ಯ ಇವರಲ್ಲಿ ತಾವು ಕೆಲಸವನ್ನು ಕಲಿತು ವಜ್ರಾಭರಣ ತಯಾರಿಕೆ ಸಂದರ್ಭದಲ್ಲೂ ಕೂಡ ಸಾಮಾಜಿಕ ತಾರತಮ್ಯವನ್ನು ಕೂಡ ಎದುರಿಸಿದ ಇವರು ಬಂಗಾಳಿ ರಾಕೇಶ್ ಕೋಹ್ಲಿ ಅವರ ವರ್ಕ್ಶಾಪ್ನಲ್ಲಿ ಕೂಡ ಚಿನ್ನಾಭರಣ ಕೆಲಸವನ್ನು ಕಲಿತಾರೆ. ಹಾಗೆ ಜೊತೆಯಲ್ಲಿ ಇವರು ಬಂಗಾಳಿ ಭಾಷೆಯನ್ನು ಕೂಡ ಮಾತನಾಡಬಲ್ಲರು ಹಾಗೂ 6 ಭಾಷೆಗಳನ್ನು ಸುಲಲಿತವಾಗಿ ಮಾತಾಡ್ತಾರೆ. ಹಾಗೆ ಇವರ ಅಣ್ಣ ಕಿರಣ್ ಜಿ ಶೇಟ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅವರ ಒಂದು ಪ್ರೇರಣೆಯಿಂದ ಏನು ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣವನ್ನು ನಿಲ್ಲಿಸಿರ್ತಾರೆ. ಅದಾದ ನಂತರ ಇವರು ದೂರಶಿಕ್ಷಣ ಇಲಾಖೆ ಏನು ಡಿಸ್ಟೆನ್ಸ್ ಎಜುಕೇಶನ್ ನಲ್ಲಿ ಡಿಗ್ರಿ ಪದವಿಯನ್ನು ಕೂಡ ಬಿಕಾಂ ಪದವಿಯನ್ನು ಪಡೆದು ಜೊತೆಯಲ್ಲಿ ಚಿನ್ನಾಪೇಟೆಯ ಒಂದು ಅಂಗಡಿಯನ್ನ ಯುವಕ್ ಶಾಪ್ ಅನ್ನು ಕೂಡ ಮಾಡಿತ್ತು. ಅದರಲ್ಲಿ ಅನೇಕ ನೀವು ನೋಡಿರ್ಬೋದು, ಅನೇಕ ಪತ್ರಿಕೆಗಳಲ್ಲಿ, ಅನೇಕ ಟಿವಿ ಮಾಧ್ಯಮ ವಾಹಿನಿಗಳು ಕೂಡ ಈಗಾಗಲೇ ಈ ಹಾಲ್ಮಾರ್ಕ್ ತಯಾರಿಕೆ ಬಗ್ಗೆ ಚಿನ್ನಾಪೇಟೆಯ ಕೆಲಸಗಾರರು ಮತ್ತು ತಯಾರಕರು ಮತ್ತು ಯುವಕರ ಪರವಾಗಿ ಆ ಡಿಬೇಟ್ ಅಲ್ಲಿ ಭಾಗವಹಿಸಿ ಈ ಕಾನೂನಿನ ತೊಂದರೆಗಳ ಬಗ್ಗೆ ಅತಿ ಹೆಚ್ಚು ಅಧ್ಯಯನವನ್ನು ಮಾಡ್ತಾ ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಕೆಲಸಗಾರರು, ನಮ್ಮ ತಯಾರಿಕೆ ಮಾಡೋರು ಮತ್ತು ಮಾರಾಟ ಮಾಡೋರು ಅವರು ಹೆಚ್ಚು ಸದೃಢ ಜ್ಞಾನವನ್ನು ತಿಳ್ಕೊಂಡ್ರೆ ಈ ಚಿನ್ನಪೇಟೆಯಲ್ಲಿ ನಾವು ಉಳಿತೀವಿ. ಇಲ್ಲ ಅಂದ್ರೆ ನಾವೆಲ್ಲ ಕಳೆದು ಹೋಗ್ತೀವಿ. ಸರ್ಕಾರದ ಕಾನೂನಿನಿಂದ ನಾವೆಲ್ಲ ಸರಿದಿಲ್ಬೇಕಾಗುತ್ತೆ. ಸರ್ಕಾರದ ಕಾನೂನಲ್ಲಿ ಏನೇನಿದೆ ಅನ್ನೋದನ್ನ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಹಾಗಾಗಿ ನಾವೇನು ಹೆಚ್ಚು ಮಾತಾಡಿದ್ರು ಕೂಡ ಅವ್ರ ಪರಿಚಯ ಯಾಕೆ ಮಾಡ್ಕೊಟ್ಟಪ್ಪ ಅಂದ್ರೆ ಶಿವಮೊಗ್ಗದಿಂದ 2 ಪದದಲ್ಲಿ ಮಾತಾಡ್ಬೋದು. ಅದೇ ಮಂಗಳೂರಿಂದ ಇಷ್ಟೊಂದು ಅವ್ರು ಬಿಜಿ ಜನರಿಗೂ ಕೂಡ ನಮ್ಮ ಕೇವಲ ಮೊನ್ನೆ ಅವ್ರಿಗೆ ಕೇಳಿದಾಗ ಅವರು ಸಚಿವರು ಫೋನ್ ಮಾಡಿ ಹೇಳ್ತಕ್ಕ ಒಪ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಿಮ್ಮ ಟೈಮ್ ಅಂದರೆ ಆ ಟೈಮಿಗೆ ಬರ್ತೀನಿ ಅವರು ನಾವು ಯಾವ ಟೈಮಿಗೆ ಬರ್ತಾರೆ ಕೇಳಿದ್ಕೆ ನಿಮ್ಮ ಸಮಯಕ್ಕೆ ಅವ್ರು ಬರ್ತಾರೆ ಅಂತೇಳಿ ನಾವು ಡಿಗ್ರಿ ಮಾಡಿದ ಸಮಯಕ್ಕೆ ಬಂದಂತ ಅನಿಲ್ ಜಯಶೀಲ್ ಅವರಿಗೆ ಶಿವಮೊಗ್ಗ ಜಿಲ್ಲೆಯ ಚಿನ್ನಪೇಟೆ ವರ್ತಕರು, ಚಿನ್ನಪೇಟೆ ಕೆಲಸಗಾರರು ಎಲ್ಲರ ಪರವಾಗಿ ಮುಂದಿನ ಸ್ವಾಗತವನ್ನು ಮಾಡ್ತಾ ಅವರ ಕಿರುಪರಿಚಯ ಮುಂದೆ ಹೇಳ್ತೇನೆ. ಎಲ್ಲೂ ಕೂಡ ಜೋರಾಗಿ ಅಭಿನಂದನೆ ಮೂಲಕ ಅವರಿಗೆ ಅಭಿನಂದಿಸಬೇಕು ವಿನಂತಿಯನ್ನು ಮಾಡ್ತಾ ಈ ವೇದಿಕೆಯನ್ನು ನೇರವಾಗಿ ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ. रत्नाकर भूतपदां हिमालयकिरीटिनीं ब्रह्म राजर्षि रत्नाढ्यां ವಂದೇ ಭಾರತ ಮಾತರೆ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ರಮೇಶ್ ಅವರು ಹಾಗೂ ಸೋಮೇಶ್ವರ ಇವರಿಗೆ ನನ್ನ ಆತ್ಮೀಯವಾಗಿರತಕ್ಕಂಥ ನಮಸ್ಕಾರಗಳನ್ನು ಹೇಳುತ್ತಾ
ಹರಿ ಓಂ. ಕೇಳಿಸ್ತಾ ಇದ್ದೀರಾ? ಮೊಟ್ಟ ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆ ಇಲ್ಲಿ ಬಂದು ತಮ್ಮೆದುರಿಗೆ ಮಾತನಾಡ್ತಾ ಇದ್ದೀನಿ ಅನ್ನುವಂಥದ್ದೇ ನನಗೊಂದು ಹೊಸ ಅಕಲ್ಪನೀಯವಾಗಿರ್ತಕ್ಕಂಥ ಒಂದು ಸನ್ನಿವೇಶ ನಾನು ಇದು ಎದುರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಅತಿರಥ ಮಹಾರಥರನ್ನು ಕೊಟ್ಟಂತಹ ಜಿಲ್ಲೆ. ಈ ಕೇಳಿಸ್ತಾ ಇದೆಯಾ? ಬರ್ತಾ ಇದೆಯಾ? ಶಿವಮೊಗ್ಗ ಜಿಲ್ಲೆ ಅತಿರಥ ಮಹಾರಥರನ್ನು ಕೊಟ್ಟಂತಹ ಜಿಲ್ಲೆ. ಈ ಜಿಲ್ಲೆಗೆ ಬಂದು ತಮ್ಮೊಟ್ಟಿಗೆ ಮಾತನಾಡುವಂಥ ಸದವಕಾಶವನ್ನು ತಾವೆಲ್ಲರೂ ನನಗೆ ಒದಗಿಸಿಕೊಟ್ಟಿದ್ದೀರಿ. ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಇಲ್ಲಿಗೆ ಧಾರೆ ಎತ್ತಿದ್ದೀರಿ. ಅದಕ್ಕೋಸ್ಕರ ತಮಗೂ ಕೂಡ ಮೊಟ್ಟ ಮೊದಲನೇದಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನಮ್ಮ ಇಲ್ಲಿ ಬಂದಿರತಕ್ಕಂಥವರೆಲ್ಲ ಏನೋ ಒಂದು ಕಾಳಜಿ ಇಟ್ಕೊಂಡು ಬಂದಿದ್ದೀವಿ. ಯಾಕೋ ನಮಗೆ 2 ತಿಂಗಳಿಂದ ಬಹಳಷ್ಟು ಜೋಜಲಿಗಳಿವೆ, ಬಹಳಷ್ಟು ಉತ್ತರಗಳು ಕೂಡ ನನಗಿಂತ ಚೆನ್ನಾಗಿ ಬಲ್ಲವರು ಕೂಡ ಇಲ್ಲಿ ಇದ್ದೀರಿ. ಹೀಗೆ ಇದಕ್ಕೆಲ್ಲ ಒಂದು ಉತ್ತರ ಹುಡುಕಲೇಬೇಕಾದಂತಹ ಸಂದರ್ಭ. ಇಲ್ಲದಿದ್ರೆ ಏನಾಗಬಹುದು? ಇದೆಲ್ಲದರ ಬಗ್ಗೆ ನಾವೆಲ್ಲರೂ ಸಂವಾದ ಮಾಡಬೇಕು. ನಾನು ಕೂಡ ಒಬ್ಬ ಚಿನ್ನದ ಕೆಲಸದವನಾಗಿ ಆ ಚಿನ್ನದ ಕೆಲಸವನ್ನು ಕಲಿತು ತದನಂತರ ಚಿನ್ನದ ಶೋರೂಮ್ ಅನ್ನು ಇಟ್ಟು ಅಲ್ಲಿ ನನ್ನ ವ್ಯವಹಾರವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನನಗಾದ ನೋವು ಅಂತ ಹೇಳಿದ್ರೆ ಹೊಸ BIS ಕಾನೂನಿನ ಅನುಷ್ಠಾನ ಬಂದಿದೆ, ಖಂಡಿತವಾಗಿರ್ತಕ್ಕಂಥ ಅನುಷ್ಠಾನ ಬಂದಿದೆ. ನನಗಾದಂತಹ ನೋವು ಇಲ್ಲಿದ್ದವರು ಎಲ್ಲರಿಗೂ ಆಗಿದೆ ಅನ್ನುವಂಥದ್ದೇ ನನ್ನ ಅನಿಸಿಕೆ. ಹಾಗಾಗಿ ಬಹಳ ಚಿಕ್ಕದಾಗಿ ಇದನ್ನು ಹೇಗೆ ನಾವು ನಿಮ್ಮಲ್ಲಿ ಹೇಳಬಹುದು ಅನ್ನುವಂಥದ್ರ ಕಡೆಗೆ ಹೋಗ್ತಾ ಇದ್ದೀವಿ. BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನ ಪ್ರಕಾರ ಭಾರತದಲ್ಲಿ ಜೂನ್ 16ನೇ ತಾರೀಕು 2021ರಂದು ಭಾರತದಾದ್ಯಂತ BIS ಹಾಲ್ಮಾರ್ಕ್ ಕಡ್ಡಾಯ ಅನ್ನತಕ್ಕಂಥದ್ದು ನಮ್ಮ ಭಾರತದ ಸಚಿವಾಲಯ ಹೇಳಿಕೆ ಕೊಟ್ಟಾಗ ನಮಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಂತೋಷವಾಯಿತು, ಸಹರ್ಷವಾಯಿತು, ಖುಷಿಯಾಯಿತು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಪೈಪೋಟಿಯಲ್ಲಿ ಕಮ್ಮಿಟ್ಟ ಚಿನ್ನವನ್ನು 916 ಅಂತ ಮಾರಿ ತೇಮಾನು ಮಜೂರಿಯನ್ನು ಕಡಿಮೆ ಹಾಕಿಕೊಂಡು ಮಾರುವಂಥದ್ದು. ಯಾರು ಒರಿಜಿನಲ್ ಚಿನ್ನ 916 ಅಲ್ಲಿ ಮಾಡ್ತಾ ಇದ್ದಾರೋ ಅವರಿಗೆ ಮೋಸ ಆಗ್ತಿತ್ತು. ಅದರ ಬದಲಿಗೆ ಎಲ್ಲರೂ ಹಾಲ್ಮಾರ್ಕ್ ಆಭರಣಗಳನ್ನೇ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೊಂದು ಉತ್ತರ ಸಿಕ್ತು ಅಂತ ಹೇಳಿ ನಾವೆಲ್ಲರೂ ಅದನ್ನು ಸಹರ್ಷದಿಂದ ಸ್ವೀಕಾರ ಮಾಡಿದ್ವಿ. ತದನಂತರ HUID ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ 15 ದಿನಗಳ ನಂತರ. ಅಷ್ಟೇ ಅಲ್ಲ, ನಾವು ದೇಶಾದ್ಯಂತ 40,000 ಜ್ಯುವೆಲರ್ಸ್ಗಳು ಮಾತ್ರ ಹಾಲ್ಮಾರ್ಕ್ ಅನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ವಿ. ಸಚಿವಾಲಯ ಹೇಳಿತು, ನಮ್ಮ ಪಿಯೂಷ್ ಗೋಯಲ್ ಅವರು ಯಾರು ಕೇಂದ್ರದ ಮಂತ್ರಿಗಳು ಅವರು ಒಟ್ಟಿಗೆ ಮ್ಯಾರಥಾನ್ ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಕೊನೆಯಲ್ಲಿ ಬಂದಂಥದ್ದು, ಇನ್ನು ಮುಂದೆ ನಾವು BIS ಹಾಲ್ಮಾರ್ಕ್ನ ಲೈಸೆನ್ಸ್ ಪಡೆಯುವುದಕ್ಕೆ ಯಾವುದೇ ಇರತಕ್ಕಂಥ ಫೀಸ್ಗಳನ್ನು ಕೊಡಬೇಕಾಗಿಲ್ಲ, ಕಂಪ್ಲೀಟ್ಲಿ ಫ್ರೀ ಅಂತ. ಮತ್ತೆ ಯಾರು ಬೇಕಾದರೂ ಚಿನ್ನದ ವೃತ್ತಿಯಲ್ಲಿ, ಸ್ವರ್ಣೋದ್ಯಮ ವೃತ್ತಿಯಲ್ಲಿ ತೊಡಗಿಸಿಕೊಂಡವರು ಯಾರಿಗೆ ಅವಶ್ಯಕ ಇದೆ BIS ಹಾಲ್ಮಾರ್ಕ್ ಅನ್ನುವಂಥದ್ದು ಅವರೆಲ್ಲರೂ ಬಹಳ ಸುಲಭದಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಳ್ಳಬಹುದು. ಅರೆ ಬಹಳ ಖುಷಿ ಆಯ್ತು ನಮಗೆ. ಯಾಕಂತ ಹೇಳಿದ್ರೆ ವರ್ಷಕ್ಕೂ 3 ವರ್ಷಕ್ಕೂ ಲೈಸೆನ್ಸ್ ರಿನ್ಯೂವಲ್ ಮಾಡುವಂಥದ್ದು ಅದನ್ನು ಕೈಬಿಟ್ರು. 12,000 ರೂಪಾಯಿ ಫೀಸ್ ಕಟ್ಟಬೇಕಾಗ್ತದೆ, ಅದನ್ನು ಕೈಬಿಟ್ರು. ಬಹಳ ಖುಷಿ ಆಯ್ತು. ನಮಗಿನ್ನು ಒಳ್ಳೆಯ ಸ್ವರ್ಣಮ ದಿನಗಳು ಅಂತ ಹೇಳಿ ನಾವು ಅಂದ್ಕೊಳ್ತಾ ಇರಬೇಕಾದ್ರೆ ನಾವು ಸೇರಿದಂತೆ ಎಲ್ಲರೂ ಹಾಲ್ಮಾರ್ಕ್ ಅನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಪ್ರಾರಂಭ ಮಾಡಿದ್ರು. ತದನಂತರ ನಮ್ಮಲ್ಲಿ ತಯಾರಾದಂತಹ ನಗವನ್ನು ಆ ಹಾಲ್ಮಾರ್ಕ್ ನ ಪೋರ್ಟಲ್ ನಲ್ಲಿ ಹಾಕಿ, BIS ನ ಮಾನಕ್ ಆನ್ಲೈನ್ ಏನಿದೆ ಆ ಪೋರ್ಟಲ್ ನಲ್ಲಿ ಹಾಕಿ ನೀವು BIS ಕೇಂದ್ರಕ್ಕೆ ಬರಬೇಕಪ್ಪ, ತಂದು ಕೊಡ್ಬೇಕಪ್ಪ ಅಂತ ಹೇಳಿ ಒಂದು ಸೂಚನೆ ಸಿಕ್ತು. ಹೇಗೋ ಕಷ್ಟಪಟ್ಟು ಒಂದು ವಿಡಿಯೋಗಳನ್ನು ನೋಡಿಕೊಂಡು ಹೇಗೋ ಕಷ್ಟಪಟ್ಟು ಆ ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಡೌನ್ಲೋಡ್ ಮಾಡಿಕೊಂಡು ತೀರಿದವರು
ನಾನು ಸೇರಿದಂತೆ ಒಂದು ಕರಿಮಣಿ ಗಂಟಿನೋ, ಒಂದು ಬ್ರಾಸ್ಲೆಟೋ, ಒಂದು ಉಂಗುರನೋ, ಒಂದು ಕುಡ್ಕನೋ ಅದನ್ನು BS ಪೋರ್ಟಲ್ನಲ್ಲಿ ಹಾಕಿದೆ. ಮತ್ತೆ BS ಸೆಂಟರ್ ಏನಿದೆ ಹಾಲ್ಮಾರ್ಕ್ ಸೆಂಟರ್ ಕಡೆಗೆ ನನ್ನ ಹೆಜ್ಜೆಯನ್ನು ಹಾಕಿದೆ. ಆದರೆ ಅಲ್ಲಿ ಹೋಗಿ ನೋಡಿದಾಗ ಅವ್ರು ಹೇಳಿದ್ರು, ಇಲ್ಲ, ಇದು ಒಂದೊಂದು ಆಭರಣಗಳಿಗೆ ಹಾಲ್ಮಾರ್ಕ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗ ಲಾಟ್ಗಳಲ್ಲಿ ಕೊಡಬೇಕು. ಅಲ್ಲಪ್ಪ, ನಾನು ಕೊಡೋದೇ ಆರ್ಡರ್ ಮುಖಾಂತರ, ನನ್ಗೆ ಬರೋದೇ ಈ ಒಂದೊಂದು ಎರಡೆರಡು ಆರ್ಡರ್ ಬರುತ್ತೆ, ವಾರಕ್ಕೆ 5 ಆರ್ಡರ್ ಬರುತ್ತೆ, ಬದ್ರೆ ದೊಡ್ಡದು, ಅದನ್ನ ಮಾಡಿಕೊಡೋದು ಕಷ್ಟ. ನೀವು ಲಾಟ್ ಅಂತ ಹೇಳಿದ್ರೆ ಏನು? ಅಲ್ಲಪ್ಪ, ನಮ್ಮಲ್ಲಿ BIS-ನವರು ಇಲ್ಲಿ ತಿಳಿಸಿದ್ದಾರೆ ನೋಡಿ, ಆ ನೋಟಿಫಿಕೇಶನ್ ಪ್ರಕಾರ 1 ರಿಂದ 40 ಐಟಮ್ ವರೆಗೂ ಒಂದನ್ನು, ಇಲ್ಲಿ ನಾನು ಆ ನೋಟಿಫಿಕೇಶನ್ ಗೈಡ್ಲೈನ್ಸ್ ಹೇಳ್ತಾ ಇದ್ದೀನಿ. ಯಾರಿಗೆ ಬಂದಂತ ಗೈಡ್ಲೈನ್ಸ್ ಇದು? BIS ಸೆಂಟರ್ನವರಿಗೆ. ಎಲ್ಲಿಂದ ಬಂದಂಥದ್ದು? ರಾಷ್ಟ್ರ ಮಟ್ಟದ BIS ಆಫೀಸ್ ಏನು ಹೇಳ್ತೀರಿ ಅಲ್ಲಿಂದ. ಅದರ ನಿಯಮಗಳ ಪ್ರಕಾರ 1 ರಿಂದ 40 ಐಟಮ್ ವರೆಗೂ ನಾವು ಲಾಟ್ ಮಾಡಿಕೊಟ್ರೆ ಅದರಲ್ಲಿ ಒಂದನ್ನು ಹೆಕ್ಕಿಕೊಂಡು ಅದನ್ನು ಕತ್ತರಿಸಬೇಕು. ಅದರಿಂದ ಮಿನಿಮಮ್ 400 ರಿಂದ 500 ಮಿಲಿ ಚಿನ್ನವನ್ನು ಹೊರ ತೆಗಿಬೇಕು. ಮತ್ತು ಅದನ್ನು ಆಸಿಡ್ ಟೆಸ್ಟಿಗೆ ಒಳಪಡಿಸಿ ನಂತರ ಹಾಲ್ಮಾರ್ಕ್ ಮಾಡಿ ಕೊಡಬೇಕು. ಯಾವುದಕ್ಕೆ? ಉಳಿದ ಅಷ್ಟು 39 ಐಟಮ್ಗಳಿಗೆ ಮೇಲ್ಮೇಲೆ ಸ್ಕ್ರಾಪಿಂಗ್ ಮಾಡಿಕೊಂಡು ಈ ಲೇಸರ್ ಹಾಲ್ಮಾರ್ಕಿಂಗ್ ಟೆಸ್ಟಿಂಗ್ ಮೆಷಿನ್ ಬರುತ್ತಲ್ಲ, SRF, ಅದರಲ್ಲಿ ಟೆಸ್ಟ್ ಮಾಡ್ಕೊಂಡು ಕಳಿಸಬೇಕು. ಅದೇ 1 ರಿಂದ 40 ಐಟಮ್ಗಳಿಗೆ ಕಳಿಸಬೇಕಾದ್ರೆ ಅದು ನಾವು ಕೊಡೋದೇ 1-2 ಐಟಮ್. ಏನ್ ಮಾಡ್ಬೇಕು? ಅವ್ರು ಹೇಳಿದ್ರು, ನೀವೇನು 4 ಐಟಮ್ ತಂದಿದ್ದೀರಿ, ಆ 4 ಬೇರೆ ಬೇರೆ ವಿಧದ ಐಟಮ್, ಆ 4ಅನ್ನು ಕಟ್ ಮಾಡಬೇಕು ಅಂತ. ಅರೆ, ಇದೇನದು ಅವೈಜ್ಞಾನಿಕವಾಗಿರತಕ್ಕಂಥದ್ದು. ನಮ್ಮಲ್ಲಿ ಕಾರ್ ತಗೊಳ್ಳುವಾಗ ಒಂದು ಸಣ್ಣ ಸ್ಕ್ರಾಚ್ ಇದ್ರು ನಾವು ಕಾರ್ ತಗೊಳ್ಳಲ್ಲ ರೀ. ಇದನ್ನು ನಾವು 4 ಟೈರ್ ತೆಗೆದುಕೊಂಡು ಕೊಡ್ತೀವಿ, ತಗೊಂಡು ಹೋಗಿ ಅಂತ ಹೇಳೋಕ್ಕಾಗುತ್ತೆ ನಮ್ಮ ಗ್ರಾಹಕರಿಗೆ? ಇದು ಅಸಾಧ್ಯವಾಗಿರ್ತಕ್ಕಂಥ ಮಾತಲ್ವಾ ಅಂತ ಅವರೇ ಡಿಬೇಟ್ ಕೊಟ್ರೆ, ಅವರು ತಮಗೆ ಬಂದಿರತಕ್ಕಂಥ ಗೈಡ್ಲೈನ್ಸ್ ಹೀಗಿದೆ, ಹೀಗೇನಾದ್ರೂ ನಡೆದುಕೊಳ್ಳದೆ ಇದ್ರೆ ನಮ್ಮ ಮೇಲೆ ರೈಡ್ ಆಗುತ್ತೆ, ನಮ್ಮ BIS ಸೆಂಟರ್ ಅನ್ನೇ ಮುಚ್ಚಬೇಕಾದಂತ ಪರಿಸ್ಥಿತಿ ಬರುತ್ತೆ. ನಾವು ನಿಸ್ಸಹಾಯಕರು. ಅಲ್ಲಿಗೆ ಹೋಗ್ತೇವೆ ಅಂತ ವಿಚಾರ. ಅರೆ, ನಾವು BIS ಹಾಲ್ಮಾರ್ಕ್ ಇಷ್ಟು ಸಹರ್ಷದಿಂದ ಸ್ವಾಗತ ಮಾಡಿದ್ವಿ. ನಮ್ಮಂತಹ ಸಣ್ಣ ಉದ್ಯಮದವರು ಕೂಡ BIS ಹಾಲ್ಮಾರ್ಕ್ ಯುಕ್ತ ಆಭರಣಗಳನ್ನು ಗ್ರಾಹಕರಿಗೆ ಕೊಡುವುದರ ಮುಖಾಂತರ ಒಂದು ಗ್ಯಾರಂಟಿ ಗ್ರಾಹಕರಿಗೂ ಕೂಡ ಸಿಗ್ತಿತ್ತು. ನಾವು ಕೂಡ ಐಟಮ್ಗಳು ಮಾಡಿಸುವಾಗ ಅದಕ್ಕೂ ಕೂಡ ಒಂದು ಥರ್ಡ್ ಪಾರ್ಟಿ ಗ್ಯಾರಂಟಿ ಸಿಗ್ತಿತ್ತು ಅನ್ನೋ ಖುಷಿಯಲ್ಲಿದ್ವಿ. ಆದ್ರೆ ಇವಾಗ ಹೀಗೆ ಫಜೀತಿ ಬಂತು ಅಂತ ಹೇಳಿದ್ರೆ, ನಾವು 1-2 ಮಾಡುವಂಥವು ಕೆಲಸ ಮಾಡಿಕೊಂಡು ಕೊಡುವಂಥವ್ರು ಒಂದೇ ಒಂದು ಐಟಮ್ ಅನ್ನು ಕೂಡ ಕಳೆದ 2 ತಿಂಗಳಿಂದ ಹಾಲ್ಮಾರ್ಕ್ ಮಾಡಿ ಗ್ರಾಹಕರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಂಥ ಪರಿಸ್ಥಿತಿ ಇದು? ಅದೇ ದೊಡ್ಡ ದೊಡ್ಡ ಅಂಗಡಿಗಳಿಗಾದ್ರೆ ಅವ್ರದ್ದು ಕಲ್ಪನೆಗೂ ಅತೀತವಾಗಿರತಕ್ಕಂಥ ಬಂಡವಾಳ ವ್ಯವಸ್ಥೆ ಇರುತ್ತೆ. ಅಲ್ಲಿ ಅವರು ಹಾಲ್ಮಾರ್ಕ್ ಸೆಂಟರ್ಗೆ ಕಳುಹಿಸುವಾಗ 100 ಉಂಗುರಗಳನ್ನು, 1000 ಐಟಮ್ಗಳನ್ನು ಒಮ್ಮೆಲೆ ಕಳಿಸ್ಕೊಂಡು ಬಿಡ್ತಾರೆ. ಒಂದೊಂದರದ್ದು 1-2 ಐಟಮ್ ಅಲ್ಲ, 100,000 ಐಟಮ್ಗಳನ್ನು ಕೊಡಿಸ್ಕೊಂಡು ಬಿಡ್ತಾರೆ. ಒಂದು 100 ಉಂಗುರ ಕೊಟ್ರೆ ಅದರಲ್ಲಿ 1-2 ಉಂಗುರಗಳನ್ನು ಶಾಂಪಲ್ಗೆ ಕಟ್ ಮಾಡ್ತಾರೆ. ಉಳಿದೆಲ್ಲ 98 ಉಂಗುರಗಳಿಗೆ ಹಾಲ್ಮಾರ್ಕ್ ಆಗುತ್ತಂತೆ. ಆದ್ರೆ ನಾವು ಒಂದು ಕೊಟ್ರೆ ಆ 1 ಉಂಗುರಕ್ಕೆ ಕಟ್ ಮಾಡ್ತಾರಂತೆ. ಹೀಗಾದ್ರೆ ಮುಂದಿನ ನಮ್ಮ ಪರಿಸ್ಥಿತಿ ಏನಾಗ್ಬೋದು? ಗ್ರಾಹಕರು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಎಷ್ಟು ದಿನ ಅಂತ ಹೇಳಿ ತಮ್ಮ 1 ಲಕ್ಷ, 2 ಲಕ್ಷ, 5 ಲಕ್ಷ ತಮ್ಮ ಹಾರ್ಡ್ ಅರ್ನ್ ಮನಿಯನ್ನು ನನಗೆ ಕೊಟ್ಟು ಚಿನ್ನದ ಕೆಲಸ ಮಾಡಿಸಬಹುದು. ಅವರು ಕೂಡ ಮನೆಯಿಂದ ಬರುವಾಗ ಜಾಗೋ ಗ್ರಾಹಕ ಜಾಗೋ, BIS ಹಾಲ್ಮಾರ್ಕ್ ಇರ್ತಕ್ಕಂಥ ಆಭರಣಗಳನ್ನು ತಗೊಳ್ಳಿ ಅನ್ನತಕ್ಕಂಥ ಜಾಹೀರಾತನ್ನು ನೋಡ್ಕೊಂಡು ಬರ್ತಾ ಇರ್ತಾರಲ್ಲ ಅವರು. ಇಲ್ಲಿ ಬಂದು ನಮ್ಗೆ ಹೀಗೆ ಒಂದು ಐಟಮ್ ಮಾಡಿಕೊಟ್ರೆ ಕಟ್ ಮಾಡ್ತಾರಮ್ಮ, ನಮ್ಗೆ ಮಾಡಿಕೊಡೋದಕ್ಕೆ ಆಗೋದಿಲ್ಲ, ನಾವು ಇಲ್ಲಿ 916 ನಮ್ಮದು ಮಾಡಿಕೊಡ್ತೀವಿ, ಬೇಕಿದ್ರೆ ಬೇರೆ ಯಾರಾದ್ರೂ ಸೆಂಟ್ರಲ್ ಫೋಟೋ ಐಡೆಂಟಿಟಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಎಷ್ಟು ಅಂತ ನಮ್ಮ ಮುಖದ ಎದುರಿಗೆ ಒಪ್ಕೊಳ್ಬಹುದು.
ಅವ್ರು ಒಪ್ಕೊಂಡ್ರು, ಅವ್ರ ನೆಕ್ಸ್ಟ್ ಜನರೇಷನ್ ಆಗಿರ್ತಕ್ಕಂತಹ ಮಕ್ಕಳು ಒಪ್ಕೊಳ್ತಾರೆ ಅಲ್ರಿ. ಅವ್ರ ಹಾರ್ಡ್ ಅರ್ನ್ ಮನಿ ಇನ್ವೆಸ್ಟ್ಮೆಂಟ್ ಅನ್ನು ನಮ್ಮ ಮೇಲೆ ಸುರಿತಾರೆ ಅಲ್ರಿ. ನಮ್ಗೆ ಗೊತ್ತಾಗೋದಿಲ್ಲ, 1 ವರ್ಷ ಚುಟ್ಕಿ ಕಳೆದಂತೆ ಕಳೆದು ಹೋಗ್ಬಿಡುತ್ತೆ. ನಮ್ಗೆಲ್ಲರಿಗೂ ಕೆಲಸ ಇದರಿಂದ ಬಾಧ್ಯತೆಗೆ ಒಳಗಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ಪುನಃ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಿ, ಈ ಚಿನ್ನದ ಕೆಲಸದ ಪ್ರಯೋಜನನೇ ಇಲ್ಲ ರೀ ಅಂತ. ಇದನ್ನು ಬಿಟ್ಟು ಬಿಡಬೇಕು, ಇದರಿಂದ ಏನು ಲಾಭ ಇಲ್ಲ, ಈಗ ಕೆಲಸನೂ ಇಲ್ಲ ಅಂತ ಹೇಳಿ ಬಾಯಿ ಪಡ್ಕೊಂಡು ಸುಮ್ಮನೆ ಇರ್ತೀವಿ. ಹಾಗಾದ್ರೆ ಗ್ರಾಹಕರಲ್ಲಿ ಎಲ್ಲಿ ಹೋದ್ರು ಅಂತ ಕೇಳಿದ್ರೆ, ಇದೇ ಕಾರ್ಪೊರೇಟ್ ಸಂಸ್ಥೆಯ ಬಹಳ ದೊಡ್ಡ ಆಭರಣ ತಯಾರಕರು ಅಥವಾ ಸೇಲ್ ಮಾಡೋರು ಯಾರಿದ್ದಾರೆ ಅವರು ದೊಡ್ಡ ಹೋಲ್ಡಿಂಗ್ಸ್ ಗಳನ್ನ ಹಾಕ್ತಾರ್ರಿ. ಕೆಲವರಂತೂ ಫ್ರೀಯಲ್ಲೇ ಕೊಡ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ಹೋಲ್ಡಿಂಗ್ಸ್ ಹಾಕ್ತಾರಲ್ಲ, ಅವ್ರು ಹೇಳ್ತಾರೆ ಮತ್ತೆ ನಾವು BIS ಹಾಲ್ಮಾರ್ಕ್ HUID ಇರತಕ್ಕಂತಹ ಆಭರಣಗಳನ್ನ ಮಾರ್ತೀವಿ, ನನ್ನ ಹತ್ರ ತಗೊಳ್ಳಿ ಅಂತ ಹೇಳಿ. ಇಷ್ಟು ದಿನ ದೊಡ್ಡ ಅಂಗಡಿಗೆ ಹೋದ್ರೆ ಸ್ವಲ್ಪ ಜಾಸ್ತಿ ಆಗ್ತಾರೆ, ನಮ್ಮಂತ ಸಣ್ಣವ್ರ ಹತ್ರ ಬಂದ್ರೆ, ಸಣ್ಣ ವ್ಯಾಪಾರಿಗಳ ಹತ್ರ ಬಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನತಕ್ಕಂಥ ಭಾವ, ಮತ್ತೆ ನಮ್ಮಲ್ಲಿ ಮತ್ತು ಗ್ರಾಹಕರಲ್ಲಿ ಇರತಕ್ಕಂಥ ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ಪ್ರೀತಿ, ಅದನ್ನು ಸಮ್ಮೇಳನಗೊಂಡು ನಮ್ಮಲ್ಲಿ ವ್ಯಾಪಾರ ಬರ್ತಿತ್ತು. ಆದರೆ ಆ ಪ್ರೀತಿಗೆ ಎಷ್ಟು ಅಂತ ಹೇಳಿ ಅವರು ಬಾಧ್ಯರಾಗಿ ಬೆಲೆ ಕೊಡಬಹುದು ಯೋಚನೆ ಮಾಡ್ಬೇಕಲ್ವಾ. ನಮಗೆ ಉಳಿದಂತಹ ಈ ಹಾಲ್ಮಾರ್ಕ್ ಹೇಗೆ ಮಾಡೋದು, ಅದರ ಕಾನೂನಿನ ಸಣ್ಣ ಏನಾದರೂ ವೇರಿಯೇಷನ್ಗಳು ಅದೆಲ್ಲ ನಮಗೆ ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ. ನಂತರ ಏನಾದರೂ ಸಂವಾದ ಕಾರ್ಯಕ್ರಮದಲ್ಲಿ ಅಂದ್ರೆ ನಮ್ಗೇನಾದರೂ ಡೌಟ್ಸ್ ಇದ್ರೆ ಹೇಳಿ, ಅಥವಾ ನಿಮ್ಮಿಂದ ನಾನು ನಿರೀಕ್ಷಿಸಿದಂತ ಪ್ರಶ್ನೆಗಳು ಬಂದಿದ್ರೆ ಒಂದಿಷ್ಟು ಪಾಯಿಂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ತಮಗೆ ಹೇಳ್ತೀನಿ. ಒಂದಷ್ಟು ನಿಮ್ಮಲ್ಲಿ ಗೊತ್ತಿರತಕ್ಕಂತಹ ಹೊಸ ವಿಚಾರಗಳನ್ನು ಕೂಡ ನಾವಿಲ್ಲಿ ಕಲ್ತ್ಕೊಳ್ಳೋಣ, ಅದನ್ನು ಕೂಡ ಮತ್ತೆ ಮುಂದುವರಿಸೋಣ. ಇವೆಲ್ಲ ಈ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾದ್ರೆ ಈ ಪರಿಸ್ಥಿತಿಯಿಂದ ಪಾರಾಗೋದು ಹೇಗೆ ಆಲೋಚನೆ ಮಾಡ್ಬೇಕಲ್ಲ ನಾವು. ಹೇಗೆ ಪಾರಾಗೋದು? ಸರ್ಕಾರಕ್ಕೆಲ್ಲ ನಾವು ಯಾರು ಚಿನ್ನದ ಕೆಲಸದವ್ರು ಮಾಡ್ತಾ ಇದ್ದೀರೋ ಅವರ ಹತ್ರನೇ ಹೋಗಿ ಕೇಳಿ, ಅವರಿಗೂ ಕೂಡ ಗೊತ್ತಿಲ್ಲ ಈ BIS ಕಾನೂನು ಅಂದ್ರೆ ಏನು, ಇದರಿಂದ ಮುಂದೆ ಯಾವಾಗ ನಮ್ಮ ಕೆಲಸ ನಮ್ಮ ಕೈಯಿಂದ ಹೊರಟೋಗುತ್ತೆ ಅದರ ಕಲ್ಪನೆ ಏನು, ನಾವು ಯಾವಾಗ ನಮ್ಮ ಅಂಗಡಿ ಶಟ್ ಡೌನ್ ಮಾಡಬೇಕು, ಈ ವಿಚಾರಗಳು ಈ ಇಷ್ಟೊಂದು ಅವೈಜ್ಞಾನಿಕವಾಗಿರತಕ್ಕಂಥ ಕಾನೂನು ನಮ್ಮ ಮೇಲೆ ಹಾಕಲ್ಪಟ್ಟಿದೆ. ಇದರಿಂದ ನಾವು ಯಾವಾಗ ನಮ್ಮ ವ್ಯಾಪಾರವನ್ನು ಕಳೆದುಕೊಂಡು ಮೂಲೆ ಗುಂಪಾಗ್ತೀವಿ ಅನ್ನೋ ವಿಚಾರ ನಮ್ಮಲ್ಲಿ ಕೂಡ ಜಾಗೃತಿ ಆಗಲಿಲ್ಲ ಸರ್. ನಮ್ಮಲ್ಲಿ ಕೂಡ ನಾವು ಮಾತಾಡ್ಕೊಳ್ತಾ ಇಲ್ಲ ಅನ್ನತಕ್ಕಂಥದ್ದು ಒಂದು ದೊಡ್ಡದಾಗಿರತಕ್ಕಂಥದ್ದು ಒಂದು ಸಮಸ್ಯೆ. ಒಂದು ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಅಸಂಘಟಿತ ವಲಯ ಕಾರ್ಮಿಕ ಕ್ಷೇತ್ರದಲ್ಲಿ ಬರ್ತೀವಿ, ನಮ್ಮಲ್ಲಿ ಅಂತ ಒಂದು ಸಂಘಟನೆ ಬಲವಾಗಿರ್ತಕ್ಕಂಥ ಇಲ್ಲ. ಆದ್ರೆ ನಾನು ಹೇಳ್ತೀನಿ, ಈಗಷ್ಟೇ ಬಹಳಷ್ಟು ಜನ ಇಲ್ಲಿ ನಮ್ಮ ಈ ಸಭೆಗೆ ಬರ್ತಾ ಇದ್ದೀರಿ, ನಮ್ಮಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಮ್ಮಲ್ಲಿ ಸಂಘಟನೆ ಬಹಳ ಬಲವಿತವಾಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ನಾವು ಸೇರ್ತೀವಿ. ಏನು ಪ್ರತಿಭಟನೆ ಆಗ್ಬೇಕಾದ್ರೆ ಜಿಲ್ಲಾ ಕ್ಷೇತ್ರದಲ್ಲಿ ಹೇಳ್ತೀವಿ, ಇಲ್ಲಿಯ MLAಗಳಿಗೂ ತಲುಪಿಸ್ತೀವಿ, ನಮ್ಮ ಲೋಕಲ್ ಮಿನಿಸ್ಟರ್ಗಳಿಗೂ ಕೂಡ ಮನವಿಗಳನ್ನು ತಲುಪಿಸ್ತೀವಿ, ಅವರೊಟ್ಟಿಗೆ ಡಿಬೇಟ್ ಮಾಡಿ ನಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಲಿಕ್ಕೆ ನಾವು ಸಮರ್ಥರಾಗಿದ್ದೀವಿ. ಆದರೆ ರಾಜ್ಯ ಮಟ್ಟದಲ್ಲಿ ನಮ್ಮ ವಾಯ್ಸನ್ನು ಯಾರಾದರೂ ಇನ್ನೂವರೆಗೆ ರೈಸ್ ಮಾಡಿದಾರಾ? 70% ಸಣ್ಣ ವ್ಯಾಪಾರಿಗಳ ಕೈಯಲ್ಲಿ ಚಿನ್ನದ ಕೆಲಸದ ಅಥವಾ ಚಿನ್ನದ ಆಭರಣ ತಯಾರಿಕೆ ಮಾಡುವಂತಹ ಕಾಯಕ ನಮ್ಮ ಕೈಯಲ್ಲಿದೆ. ಇಡೀ 70% ಸಣ್ಣ ವ್ಯಾಪಾರಿಗಳ ಕೈಯಲ್ಲಿದೆ. ಈ 70% ಸಣ್ಣ ವ್ಯಾಪಾರಿಗಳು ಕೈಯಲ್ಲಿ ಇರತಕ್ಕಂಥ ಇವರಿಗೆ ಸಂಕಷ್ಟ ಬಂದಿದೆ ಅಂತ ಹೇಳಿದಾಗ ಎಲ್ಲಿಯಾದ್ರೂ ನ್ಯಾಷನಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಡಿಬೇಟ್ ಆಗಿದೆ ಸರ್. ನ್ಯಾಷನಲ್ ಬಿಡ್ರಿ, ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಇದ್ರಲ್ಲಿ ಯಾರಾದ್ರೂ ಒಬ್ರು ಮಾತನಾಡಿದಾರ? 3 ಲಕ್ಷ ಜನರಿಗೆ, ಕರ್ನಾಟಕದ 3 ಲಕ್ಷ ಜನರಿಗೆ ಇದರಿಂದ ಬಾಧ್ಯತೆ ಒಳಗಾಗ್ತಾರೆ. ನಮ್ಗೇನಂತ ಗೊತ್ತಾಗಿದೆಯಾ? 3 ಲಕ್ಷ ಜನರು ಅಂತ ಹೇಳಿದ್ರೆ ಆ ಕುಶಲಕರ್ಮಿಗಳು, ಸ್ವರ್ಣ ವ್ಯಾಪಾರಿಗಳು ಪರೋಕ್ಷವಾಗಿ ಅದಕ್ಕೆ ಎಷ್ಟು ಜನ ಲಿಂಕಿಂಗ್ ಇರಬಹುದು, ಆದ್ರೆ ನೇರವಾಗಿ ಹೊಡೆತಕ್ಕೆ 3 ಲಕ್ಷ ಜನ ಕೇವಲ ಕರ್ನಾಟಕದಲ್ಲಿ ಬಾಧ್ಯತೆ ಒಳಗಾಗ್ತಾ ಇದ್ದಾರಲ್ಲ. ಇನ್ನು ಮುಂದಿನ 1 ವರ್ಷದಲ್ಲಿ ತಮ್ಮ ಚಿನ್ನದ ಕೆಲಸವನ್ನು ಬಿಟ್ಟು ಹೊಡೋಗ್ಬೇಕಲ್ಲ, ಬೇರೆ ಬೇರೆ ಯಾವ ಕ್ಷೇತ್ರಗಳಿಗೆ ನುಗ್ಗಿಕೊಂಡು ಕೆಲಸ ಮಾಡಬೇಕಾದಂತಹ ಸಂದರ್ಭ ಒದಗಿ ಬರುತ್ತಲ್ವಾ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಬಹಳ ದೊಡ್ಡ
ಫೆಡರೇಷನ್ಸ್ಗಳು, ದೊಡ್ಡ ದೊಡ್ಡ ಜ್ಯುವೆಲರಿ ಸಂಘಟನೆಗಳಿವೆ, ಅವುಗಳು ಮಾತಾಡ್ತಾ ಇವೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? HUID ಬಗ್ಗೆ ಮಾತಾಡ್ತಾ ಇದೆ. ಆದರೆ ನಿಜವಾಗಿ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ರೀ, ನಮ್ಮ ಹೊಸ ಆಭರಣಗಳನ್ನು ಕಟ್ಟು ಮಾಡ್ತಾರಲ್ಲ, ಒಂದು ಉಂಗುರವನ್ನು ಗಿರಾಕಿಗೋಸ್ಕರ ನಾನು ತಯಾರು ಮಾಡಿದ್ರೆ ಅದನ್ನು ಕಟ್ಟು ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನಮಗೆ ಸಣ್ಣ ವ್ಯಾಪಾರಿಗಳು ನಮ್ಗೆ ಅಷ್ಟು ದನಿ ಇಲ್ಲ. ಯಾರು ದೊಡ್ಡವರು ಅಂತ ಹೇಳಿ ಪ್ರಭಾವಿತರಾಗಿದ್ದಾರೋ ಅವರಾದ್ರೂ ಮಾತಾಡ್ಬೋದಲ್ಲ ಸರ್, ಒಂದು ಶಬ್ದ ಮಾತಾಡ್ಬೋದಲ್ಲ. ಮೊನ್ನೆ ಇಡೀ ದಿನ ಬಂದ್ ಮಾಡ್ಲಿಕ್ಕೆ ನಮ್ಮನ್ನೆಲ್ಲ ಸಹಕಾರ ಕೇಳಿದ್ರೆ ಹೌದಲ್ವಾ? ಈಗ ಒಂದು ಕಡೆ ಒಂದು ವರದಿ ಆದ್ರೂ ಪತ್ರಿಕೆಗಳಲ್ಲಿ ಓದಿದ ನೆನಪಿದೆ ನಿಮಗೆ? ಕಟ್ಟು ಮಾಡ್ತಾ ಇದ್ದಾರೆ, ನಮ್ಮ 70% ಏನೋ ಜ್ಯುವೆಲರ್ಸ್, ಸಣ್ಣ ವ್ಯಾಪಾರಿಗಳು, ಕುಶಲಕರ್ಮಿಗಳು ಬೀದಿಗೆ ಬೀಳ್ತಾರೆ, ಒಬ್ಬರು ಮಾತಾಡಿದಾರ. ಇದ್ರ ಬಗ್ಗೆ ಚೇಂಜಸ್ ಆಗಲೇಬೇಕು ಅಂತ ಒಬ್ಬರಾದ್ರೂ ಹೇಳಿದ್ದಾರೆ. ಯಾಕೆ ಹೇಳ್ತಾ ಇಲ್ಲ? ಅವರಿಗೆ HUID ಚೇಂಜಸ್ ಆಗಬೇಕು. ಆದರೆ ಹೆಗಲು ಹತ್ರ ನಮ್ಮಂತ ಸಣ್ಣ ವ್ಯಾಪಾರಿಗಳು, ಸಣ್ಣ ಕುಶಲಕರ್ಮಿಗಳು ಬೇಕು. ಯಾಕಂತ ಹೇಳಿದ್ರೆ ಈ ಬಡವರಿಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಈ ಸರ್ಕಾರ ಕೇಳುತ್ತೆ, ಶ್ರೀಮಂತರಿಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನೈಜವಾದ ಸರ್ಕಾರ ಅಷ್ಟೊಂದು ಕೈ ಕೊಡೋದಿಲ್ಲ. HUID ಈ ಬಡ ಕಾರ್ಮಿಕರಿಗೆ ಈ ಅಥವಾ ಸಣ್ಣ ವ್ಯಾಪಾರಿಗಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಬಂದುಬಿಟ್ಟಿದ್ದಾರೆ. HUID ಒಂದಷ್ಟು ಮಾರ್ಪಾಡಾಗಬೇಕು, ಅದನ್ನು ಸಿಂಪ್ಲಿಫೈ ಮಾಡಲೇಬೇಕು. ಅದಕ್ಕೆ ನಾನೇನು ವಿರೋಧ ಅಂತ ಹೇಳ್ತಾ ಇಲ್ಲ. HUID ಕೂಡ ಸಿಂಪ್ಲಿಫೈ ಆಗಬೇಕು. ಈಗ ಇರ್ತಕ್ಕಂಥದ್ದು ಏನಿದೆ, ಒಂದು ಹೊಸದಾಗಿರ್ತಕ್ಕಂಥ ಅನುಷ್ಠಾನ ಅಥವಾ ಆಕ್ಟ್ ಬಂದಾಗ ಅದರಲ್ಲಿ ಒಮ್ಮೆಲೆ ಸೊಫಿಸ್ಟಿಕೇಟೆಡ್ ಆಗಿ ಅದು ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. ಅದರಲ್ಲಿ ಒಂದಷ್ಟು ಕಾಲ ಹಿಡಿತದೆ, ನಮ್ಗೆ ಗೊತ್ತು. ಅದರಲ್ಲಿ ಸಿಂಪ್ಲಿಫೈ ಮಾಡೋಣ. ಆದರೆ ಈ ಕಟ್ ಮಾಡುವಂತ ಇದೆಯಲ್ವಾ, ಈ ನಾರ್ಮ್ಸ್ ಪ್ರಕಾರ, ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಒಂದು ವೇಳೆ HUID ಹೋಯ್ತು ಅಂತ ಇಟ್ಕೊಳ್ಳಿ, BIS ಹಾಲ್ಮಾರ್ಕ್ ಮ್ಯಾಂಡೇಟರಿ ವಾಪಸ್ ತೆಗಿತಾರ? ಇಲ್ಲ. BIS ಹಾಲ್ಮಾರ್ಕ್ ಮ್ಯಾಂಡೇಟರಿ ಹಂಗೆ ಇರುತ್ತೆ. HUID ತೆಗೆದುಬಿಟ್ರು ಅಂತ ಇಟ್ಕೊಳ್ಳಿ, BIS ಹಾಲ್ಮಾರ್ಕ್ ಮ್ಯಾಂಡೇಟರಿ ಹಾಗೆ ಇರುತ್ತೆ. ಆವಾಗ ಅಲ್ಲೂ ಕೂಡ ನಾವು ಪೋರ್ಟಲ್ ಮುಖಾಂತರ ನಾವು ಹಾಲ್ಮಾರ್ಕಿಂಗ್ ಮಾಡಿಸಬೇಕಾದ್ರೂ ಕೂಡ ಆ ನಾರ್ಮ್ಸ್ ಒಂದೆರಡು ಆಭರಣ ಕಟ್ ಮಾಡಬೇಕು ಅನ್ನತಕ್ಕಂಥದ್ದು ಹಾಗೆ ಉಳಿಯುತ್ತೆ. ನಾವೇನ್ ಮಾಡಬೇಕು? ಎಷ್ಟು ದಿನ ಅಂತ ಹೇಳಿ ನಮ್ಮ ಗ್ರಾಹಕರಿಗೆ ಸುಧಾರಿಸಿಕೊಂಡು ಹೋಗ್ಬೋದು. ಅವರು ಕೂಡ ಎಷ್ಟು ಅಂತ ನಮ್ಮ ಮಾಡು ಅಂತ ಕೇಳ್ಬೋದು. ನಮ್ಮ ಮಾಡು ಅವರಿಗೆ ಹಾಕಿ, ಅವರು ಕೊಡ್ತಾ ಇರ್ತಕ್ಕಂಥ ಅವರ ಅವ್ರದ್ದು ಮನಿಯನ್ನು ನಮ್ಮ ಭರವಸೆ ಮೇಲೆ ಯಾಕೆ ತಗೊಳ್ಬೇಕು? ಅದಕ್ಕಿಂತ HUID ಇರ್ತಕ್ಕಂಥ ಹಾಲ್ಮಾರ್ಕ್ ಆಭರಣಗಳು ದೊಡ್ಡ ಅಂಗಡಿಯಲ್ಲಿ ಸಿಗ್ತವೆ, 5-10% ಜಾಸ್ತಿ, ಅಲ್ಲಿಗೆ ತಗೊಂಡ್ಬಿಡೋಣ ಅಂತ ಹೇಳಿ ಅವ್ರು ಹೊರಟೋಗೋದಿಲ್ವಾ? ಅವಾಗ ನಮ್ಮ ಪರಿಸ್ಥಿತಿ ಏನು ಅಂತ ಆಲೋಚನೆ ಮಾಡ್ಬೇಕಲ್ವಾ? ಇದಕ್ಕೆಲ್ಲ ಬಗ್ಗೆ ನಮ್ಮಲ್ಲಿ ರಾಜ್ಯ ಮಟ್ಟದಲ್ಲಿ ಇರತಕ್ಕಂತಹ ದೊಡ್ಡ ದೊಡ್ಡ ಫೆಡರೇಷನ್ಗಳು, ಇಡೀ ಕರ್ನಾಟಕ ರಾಜ್ಯದ ಫೆಡರೇಷನ್ ಅಥವಾ ಜ್ಯುವೆಲರಿಗಳ ಉತ್ತರದಾಯಿತ್ವ ತಾವು ಅಂತ ತಿಳ್ಕೊಂಡು ಒಬ್ಬರು ಕೂಡ ಮಾತಾಡ್ತಾ ಇದ್ದಾರಲ್ಲ. ಇಷ್ಟು ದೊಡ್ಡ ಸಮಸ್ಯೆ ಅಲ್ವಾ ಇದು? ಯಾಕೆ ಹೀಗಾಗ್ತಾ ಇದೆ? ಎಷ್ಟರವರೆಗೆ ಅಂತ ಹೇಳಿದ ಬಂಧುಗಳೇ, ಒಂದು ವೇಳೆ ಈ 70% ನಾವೇನೋ ಸಣ್ಣ ಸ್ವರ್ಣೋದ್ಯಮಿಗಳು ಇದ್ದೀವಿ, ಅವರೇನಾದರೂ ಈ ಕ್ಷೇತ್ರದಿಂದ ಹೊರಗೆ ಬಂದುಬಿಟ್ರೆ ಅಷ್ಟು ದೊಡ್ಡ ಪ್ರಮಾಣದ ಒಂದು ಪೈಪೋಟಿಯುಕ್ತವಾಗಿರ್ತದೆ. ನಾವು ಅವ್ರಿಗೆ ಪೈಪೋಟಿ ಸರ್, ನಾವೇನು ಸಾಮಾನ್ಯರಲ್ಲ. ಅವರಿಗೆ ದೊಡ್ಡ ಪೈಪೋಟಿ ಯಾರು ಅಂತ ಹೇಳಿದ್ರೆ ನಮ್ಮಂತ ಸಣ್ಣ ಉದ್ಯಮಗಳು, ಸಣ್ಣ ಕುಶಲಕರ್ಮಿಗಳು. ಆ ಪೈಪೋಟಿಯುಕ್ತವಾಗಿರ್ತಕ್ಕಂಥ ತಲೆ ಬಿಸಿ ಇರ್ತಕ್ಕಂಥ ಈ ಸ್ವರ್ಣೋದ್ಯಮಗಳು ಬೀದಿಗೆ ಬಿಟ್ಟು ಬಿಡ್ತಾವಲ್ಲ, ಅವ್ರದ್ದೆಲ್ಲ ಕೆಲಸ ದೊಡ್ಡ ದೊಡ್ಡ ಕೊಡಗಳಿಗೆ ಹೋಗ್ಬಿಡ್ತಲ್ವ. ಆ ಖುಷಿಯಲ್ಲಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಆದರೆ ನಾವೇನ್ ಮಾಡಬೇಕು? ನಮ್ಮ ವಾಯ್ಸ್ ಅಂತ ಹೇಗೆ ರೈಸ್ ಮಾಡಬೇಕು? ನಮ್ಮ ನೋವನ್ನು ಅದು ತಿಳಿಸ್ಬೇಕಲ್ಲ ಸರ್. ನಾವು ಅಳ್ತಾ ಇದ್ದೀವಿ ಅಂತ ಹೇಳಿ ಗೌರ್ಮೆಂಟ್ ಗೊತ್ತಾಗ್ಬೇಕಲ್ವಾ? ಮನೆಯಲ್ಲಿ ಕೂತ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ಗೊತ್ತಾಗುತ್ತಾ ಅಲ್ವಾ? ಅದಕ್ಕೋಸ್ಕರ ಒಂದು ಅರಿವು, ಜಾಗೃತಿನೋ ಈಗ ನಾವು ಒಂದಿಷ್ಟು ಸೇರಿದ್ದೀವಿ. ನಾವು ಹೊರಗಡೆ ಹೋದ್ಮೇಲೆ ಇದ್ರ ಬಗ್ಗೆನೇ ಮಾತನಾಡಬೇಕು ಸರ್. ಯಾಕಂತ ಹೇಳಿದ್ರೆ ಗ್ರಾಹಕರಿಗೆ ನಮ್ಮ ಹತ್ರ ಕೊಟ್ಟು ನಮ್ಗೆ ಅನ್ನದಾತರು ಅವರು ಆಭರಣ ಮಾಡಿಸ್ಕೊಳ್ತಾರೆ. ಆದರೆ ನಮಗೆ ಸಾವು ಮತ್ತು ಬದುಕಿನ ಮಧ್ಯೆ ಇರತಕ್ಕಂಥ ಹೋರಾಟ ಸರ್ ಇದು ನಮ್ದು. ಇದೇನಾದ್ರೂ ನಾವು ಇಂಥ ಗಳಿಗೆಯಲ್ಲಿ ನಾವು ಒಟ್ಟಾಗದೆ, ನಮ್ಗೆ ಸದ್ಯಕ್ಕೆ ನಮಗೆ ಸೀಸನ್ ನಡೀತಿದ್ದು ಸ್ವಲ್ಪ ಕೆಲಸ ಇದೆ, ನಮ್ಗೆ ಬಿಸಿ ಇದ್ದೀವಿ ನಾವು, ಹಂಗೇನಿಲ್ಲ.
ಆದರೆ ಇದು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದ ಮೇಲೆ ಯಾವುದೇ ಕಾನೂನಿನ ತೊಡಕಿಲ್ಲ, ಸಂಪೂರ್ಣವಾಗಿ BS ಆಭರಣ ಆಗಲೇಬೇಕು. ಒಂದು ವೇಳೆ ನೀವು BS ಲೈಸೆನ್ಸ್ ತಗೊಂಡು GST ಹೋಲ್ಡರ್ ಆಗಿರ್ತಕ್ಕಂಥವರು BS ಹಾಲ್ ಮಾರ್ಕ್ ಇಲ್ಲದ ಆಭರಣಗಳನ್ನು ಮಾರಿದರೆ 1 ವರ್ಷ ಜೈಲು ಪ್ಲಸ್ ದಂಡ. ಕೆಲಸ ಮಾಡಬೇಕಾ, ಜೈಲಲ್ಲಿ ಕೂತ್ಕೊಳ್ಬೇಕಾ ಸರ್? ನಾವು ಹಾಲ್ ಮಾರ್ಕ್ ಮಾಡೋಣ ಅಂತ ಕಳಿಸಿದ್ರೆ ಕಟ್ ಮಾಡ್ತಾರೆ. ಅತ್ತದರಿ ಇತ್ತ ಪುಲಿ ಅಲ್ವಾ? ನಾವು ಏನ್ ಮಾಡ್ಬೇಕು ಸರ್? ಮುಂದೆ ಮ್ಯಾಂಡೇಟರಿ ಮಾಡಿದ್ರಿ, ಸರಿ ಒಪ್ಕೊಂಡ್ವಿ, ಆದ್ರೆ ಈ ಸಮಸ್ಯೆ ಇದೆ. ನೀವು ಹೇಳ್ತೀರಿ 2006ರಲ್ಲಿ ರಚನೆ ಆಯ್ತು ಅಂತ ಹೇಳಿ. ಇದೇ ಕಾನೂನು 2006ರಲ್ಲಿ ಬಂದಿತ್ತು, SI ಟೆಸ್ಟಿಂಗ್ ಅಂತಂದ್ರ. ನಾವು ಹೇಳ್ತಿದ್ವಿ ಇಷ್ಟೊತ್ತಿಗೆ ಸೊಫಿಸ್ಟಿಕೇಟೆಡ್ ದೊಡ್ಡ ದೊಡ್ಡ ಮೆಷಿನರೀಸ್ಗಳು ಬಂದಾಗಿವೆ, ಅಂದ್ರೆ ಬಂದಿವೆ, ಅವುಗಳ ಮುಖಾಂತರ ಟೆಸ್ಟಿಂಗ್ ಮಾಡಿಸಿ. ಬೇಕಿದ್ರೆ ಒಂದೊಂದು ಸೆಂಟರ್ಗಳಿಗೂ ಕೂಡ ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್ಗಳು ನೀಡಿ. ಯಾಕೆ ನಮ್ಮ ಇಲ್ಲಿ ಪೌನ ವ್ಯಾಪಾರಿಗಳು ಅಥವಾ ಇಲ್ಲಿ ಅಡವಿಡ್ಲಿಕ್ಕೆ ಬರ್ತಾರಲ್ವಾ, ಅವ್ರನ್ನ ಕತ್ತರಿಸಿ ನೋಡ್ತಾರ? ಇಲ್ಲ ಅಲ್ವಾ? ನಮ್ಗೆ ನೋಡಿದವ್ರು ಗೊತ್ತಾಗುತ್ತೆ ಅಂತ ಎಕ್ಸ್ಪರ್ಟ್ಸ್ಗಳು ನೀಡಿ ಅಲ್ವಾ? ಅಲ್ಲ, ಅದೇ ಮ್ಯಾಂಡೇಟರಿ ಮಾಡುವುದಕ್ಕಿಂತ ಮುಂಚೆ ಈ ಕೊನೆಯಲ್ಲಿ ಇರತಕ್ಕಂಥ ಸ್ವರ್ಣೋದ್ಯಮಿಗಳು ಅಥವಾ ಬಡವರು, ಕಾನೂನಲ್ಲಿ ಹೇಳುತ್ತಲ್ವಾ, ಕೊನೆಯಲ್ಲಿ ಇರತಕ್ಕಂಥ ಅಂತ್ಯದಲ್ಲಿ ಇರತಕ್ಕಂಥ ವ್ಯಕ್ತಿಗೆ ತೊಂದರೆ ಆಗದ ರೀತಿಯಲ್ಲಿ ಆಕ್ಟ್ಗಳನ್ನು, ಕಾನೂನುಗಳನ್ನು ಮಾಡಬೇಕು ಅಂತ. ಕೊನೆಯಲ್ಲಿ ಬಿಡ್ರಿ 70% ನಾವಿದ್ದೀವಿ, ನಮಗೆ ಎಷ್ಟೊಂದು ಬರ್ತಾ ಇದೆ, ಮುಂದೆ ನಮಗೆ ಜೀವನನೇ ಇಲ್ಲ. ಈ ಸ್ವರ್ಣೋದ್ಯಮವನ್ನು ಕೂಡ ತೊರೆಬೇಕಾದ ಪರಿಸ್ಥಿತಿ ಇದ್ದೀವಿ. ಆದರೆ ಯಾರು ಕೇಳ್ತಿಲ್ಲ. ಮೊನ್ನೆ ಮಂಗಳೂರಿನಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ರಾಜೀವ್ ಚಂದ್ರಶೇಖರ್ ಜಿ ಅವರು ಬಂದಿದ್ದರು. ಅಲ್ಲಿ ಅವರೊಟ್ಟಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಅವಕಾಶ ಸಿಕ್ತು. ಅದನ್ನು ಈ ವಿಷಯವನ್ನು ರೈಸ್ ಮಾಡಿದಾಗ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ MPಗಳು, ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಿಂದ ಅವರು ಇದ್ರು, ತದನಂತರ ಎಲ್ಲ MNAಗಳು ಕೂಡ ಇದ್ರು. ಯಾವಾಗ ಈ ವಿಷಯದವಾಗಿಂದು 10 ನಿಮಿಷ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು, ಅವರೆಲ್ಲರಿಗೂ ಆಶ್ಚರ್ಯ ಆಯಿತು. ಇದು ಸತ್ಯವಾಗಿ ಪೇಪರ್ಗಳು ಬಂದಿದ್ದು. ಅವರಿಗೆ ಆಶ್ಚರ್ಯ ಆಯ್ತು, ಅರೆ ಬಾಬಾ 2 ತಿಂಗಳಿಂದ ಇಷ್ಟು ಭವನವನ್ನು ಅನುಭವಿಸ್ತಿದ್ದೀರಾ, ನಮ್ಗೆ ಗೊತ್ತೇ ಇಲ್ವಲ್ಲ ಅಂತ. ನೀವು ಹೇಗೆ ವ್ಯಾಪಾರ ಮಾಡ್ತೀರಿ ಅಂತ ನಮಗೆ ಕ್ವಶನ್ ಕೇಳ್ತಾ ಇದ್ರು ಸರ್. ಇದ್ರ ಪರಿವರ್ತನೆ ಆಗಲೇಬೇಕು ಅಂತ ಹೇಳಿ ಅವರಲ್ಲಿ ಬಹಳ ಕಳಕಳಿ ಇತ್ತು. ನಾನು ಅನ್ಕೊಂಡಿದ್ದೆ ಇವರಿಗೆಲ್ಲರಿಗೂ ವಿಷಯ ಗೊತ್ತಿರಬಹುದು, ನಮ್ಮಂತ ದೊಡ್ಡ ದೊಡ್ಡ ಅಧ್ಯಕ್ಷರು, ರಾಜ್ಯ ಮಟ್ಟದವರು, ರಾಷ್ಟ್ರ ಮಟ್ಟದವರಲ್ಲಿದ್ದಾರೆ, ಇವರಿಗೆಲ್ಲ ತಿಳಿಸಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೋಗಿದ್ದೆ. ಆದರೆ ಅವ್ರಿಗೆ ತಿಳಿಸುವಾಗ ಅವರಿಗೆ ಇದಕ್ಕೆ ಸಮಾಧಾನ ಹೇಳೋದು, ಆನ್ಸರ್ ಕೊಡೋದು ಗೊತ್ತಾಗಲಿಲ್ಲ ಸರ್. ಹೇಳಿದ ವಿಷಯ ಅವರಿಗೆ ಅರ್ಥ ಆಯ್ತು. ಇದನ್ನು ಹೇಗೆ ಸರಿ ಮಾಡೋದು, ಇದನ್ನು ಮನವಿ ಕೊಡಿ, ಆ ಮನವಿಯನ್ನು ಅವರು ಕೇಂದ್ರ ಸರ್ಕಾರಕ್ಕೆ ಯಾವುದು ಇದಕ್ಕೆ ಬಾಧ್ಯತೆ ಇದೆಯೋ ಅವ್ರಿಗೆ ಒಪ್ಪಿಸ್ತೀವಿ ಅಂತ ಹೇಳಿ ತಗೊಂಡು ಹೋದ್ರು. ಅಂದ್ರೆ ನಮ್ಮ ಇಲ್ಲಿಯ ಲೋಕಲ್ MLAsಗಳಿಗೆ ಕೂಡ ನಾವು ಇಷ್ಟು ಕಷ್ಟದಲ್ಲಿ, ಸಂಕಷ್ಟದಲ್ಲಿ ತಲುಪಿದ್ದೀವಿ ಅನ್ನುವಂಥದ್ದು ಕೂಡ ನಾವು ತಿಳಿಸ್ಲಿಲ್ಲ. ಇದು ಬಹಳ ಸಂಘರ್ಷಮಯ ಕಾಲ, ಮತ್ತೆ ನಮ್ಮ ಸಾವು ಮತ್ತು ಬದುಕಿನ ಕಾಲ. ನಾವು ಚಿನ್ನದ ಕೆಲಸ ಬಿಡೋದಂತೂ ಒಂದೇ, ನಾವು ಉಸಿರು ಬಿಡೋದು ಒಂದೇ, ಬೇರೆ ಏನಿಲ್ಲ. ಯಾಕಂತ ಹೇಳಿದ್ರೆ ನಾಳೆ ಒಂದು 10 ವರ್ಷದಿಂದ ಮಾಡ್ಕೊಂಡು ಬಂದವರೆಲ್ಲ ಸರ್, ನಾವು ಸಾವಿರಾರು ವರ್ಷಗಳ ಪರಂಪರೆ ಇದೆ. ನಮ್ಮ ಅಜ್ಜ ಮುತ್ತಜ್ಜ ಯಾರನ್ನು ಬೇಕಾದ್ರೂ ಕೇಳ್ಕೊಳ್ಳಿ, ಅವರೆಲ್ಲರೂ ಇದೇ ದಂಧೆಯನ್ನು, ಇದೇ ವ್ಯಾಪಾರವನ್ನು, ಇದೇ ಚಿನ್ನದ ಕೆಲಸವನ್ನು ಮಾಡ್ಕೊಂಡು ಬಂದವರು. ಇವತ್ತು ಯಾವುದು ದೊಡ್ಡ ದೊಡ್ಡ ಕಂಪನಿಗಳು ಬರ್ತಿದ್ವಿ ಅಂತ ಹೇಳಿ ಅವರಿಗೆ ಕೃಷ್ಣಾರ್ಪಣ ಮಾಡಿ ಬಿಟ್ಟು ಬಿಡ್ಬೇಕ ನಮ್ಮ ಈ ಸ್ವರ್ಣೋದ್ಯಮವನ್ನು. ಮೊದಲನೇ ತಾರೀಕು ಸಂತೋಷದಲ್ಲಿ ಇದ್ವಿ ಅಂದ್ರೆ ನಾವು ಏನು ಸಂತೋಷದಲ್ಲಿ ಇರಲಿಲ್ಲ, ಬಹಳ ಕಷ್ಟದಲ್ಲಿ ಇಟ್ಕೊಂಡಿದ್ವಿ. ಎಂಥೆಂಥ ಕಾನೂನುಗಳು, ಎಂಥೆಂಥ ಅವಸ್ಥೆಗಳು ಬಂದ್ರು ಕೂಡ ನಮ್ಮ ಪೂರ್ವಜರು ಈ ದಂಧೆಯನ್ನು ಬಿಟ್ಟುಕೊಂಡು ಹೋಗಲಿಲ್ಲ ಸರ್. ಬೇರೆ ರಾಜ್ಯದವರು ಕೂಡ ಇಲ್ಲಿ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಈ ಚಿನ್ನದ ಉದ್ಯಮದಲ್ಲಿ ಏನೋ ಒಂದು ಲಾಭ ಇದೆ, ನಾಳೆ ಇದು ನಷ್ಟ ಇದೆ ಅಂತ ಹೇಳಿದ್ರೆ ಅವರು ಕೃಷಿಗೆ ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ. ಆದ್ರೆ ನಮ್ಮ ಪಾರಂಪರಿಕವಾಗಿ ಬಂದಿರತಕ್ಕಂಥವ್ರು ನಮ್ಗೆ ಇದು ಒಂದೇ, ಇದನ್ನು ಬಿಟ್ಟರೆ ಬೇರೆ ವ್ಯಾಪಾರನೇ ಗೊತ್ತಿಲ್ಲ, ಬೇರೆ ಕೆಲಸನೂ ಗೊತ್ತಿಲ್ಲ ಅಂತಂತವ್ರ ಪರಿಸ್ಥಿತಿ ಏನಾಗಬೇಕು, ಇದರ ಪರಿವರ್ತನೆ ಆಗ್ಬೇಕಲ್ಲ. ಅದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ ನಮ್ಮ ಶಿವಮೊಗ್ಗದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಪ್ರಬುದ್ಧರು, ಯಾರಿಗೆ ಇದರ ಬಗ್ಗೆ ಕಾಳಜಿ ಇದೆ, ಹೊರಗಿನವರಿಗೆ ಇದರ ಬಗ್ಗೆ ಅರಿವು ಇಲ್ಲ.
ಇಲ್ಲಿ ನಾವು ಏನು ಸಂವಾದ ಮಾಡಿಕೊಂಡು ನಾನು ಒಂದಷ್ಟು ಜ್ಞಾನವನ್ನು ಪಡ್ಕೊಂಡು ಈ ಅರಿವನ್ನು ಹೊರಗಡೆ ಹಚ್ಚಬೇಕು. ಮತ್ತೆ ಇಡೀ ಕರ್ನಾಟಕದಲ್ಲಿ ನಮ್ಮ ಕಿರು ಸ್ವರ್ಣೋದ್ಯಮಗಳ ಫಲಯುತವಾಗಿರ್ತಕ್ಕಂಥ ಸಂಘಟನೆಯನ್ನು ನಿರ್ಮಾಣ ಮಾಡಲೇಬೇಕಾದ ಸಮಯ ಇದು. ಈ ಸಮಯದಲ್ಲಿ ನಾವೇನಾದರೂ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಇನ್ನೊಂದು 50 ವರ್ಷ ಹೇಳೋದೇ ಬೇಡ ಸರ್. ಕಾನೂನು ಇಂಪ್ಲಿಮೆಂಟ್ ಖಂಡಿತ ಆಗೇ ಆಗುತ್ತೆ. ನಾವೇನು BS ಹಾಲ್ಮಾರ್ಕ್ ಬೇಡ ಅಂತ ಹೇಳ್ತಿಲ್ಲ, ಒಂದು ನೆನ್ಪಿಟ್ಕೊಳ್ಳಿ. HUID ಕೂಡ ಬೇಡ ಅಂತ ಹೇಳ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಇದರ ಪರವಾಗಿದ್ದೀವಿ. ಆದರೆ ನಮಗೆ ಬದುಕಬೇಕಾದ್ರೆ ನಾವು ಒಂದೆರಡು ಐಟಮ್ಗಳನ್ನು ಮಾತ್ರ ಕೊಡೋದು, ಅದನ್ನು ಕಟ್ ಮಾಡಬೇಕು. BS ಹಾಲ್ಮಾರ್ಕ್ ಎಲ್ಲ ಓಕೆ, ಆದರೆ ಇದು ಕಟ್ ಮಾಡೋದು ಯಾಕೆ? ಇದೊಂದೇ ಸರ್ ನಮ್ಮ ಪ್ರಾಬ್ಲಮ್. ಇದು ಮೂಲವಾಗಿರತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಪ್ರಾಬ್ಲಮ್. ಇದಕ್ಕೆಲ್ಲರೂ ಸೇರಿ ಇದಕ್ಕೆ ಉತ್ತರ ಹುಡುಕಲೇಬೇಕಾದಂಥ ಒಂದು ಸಂಘರ್ಷದ ಕಾಲ ಬಂದಿದೆ. ಕೆಲವೊಂದು ಭಾಗಗಳಲ್ಲಿ ಬೇರೆ ಬೇರೆ ರೀತಿ ಬಿಸ್ನೆಸ್ ನಡೆಯುತ್ತೆ ಸರ್. ಕೆಲವರಿಗೆ ಹೇಳ್ತಾ ಇರ್ಬೋದು, ನಮಗೆ BS ಬೇಡದಿದ್ದು ಕೂಡ ಗ್ರಾಹಕರು ಬರ್ತಾರೆ, ಅಡ್ಜಸ್ಟ್ಮೆಂಟ್ ಇದೆ, ರಾಮನ್ ಲೆಕ್ಕ ಕೃಷ್ಣ ಇರ್ಬೋದು. ಆದರೆ ಭಾರತ ಸರ್ಕಾರ ಒಂದು ಒಳ್ಳೆಯ ಇಂಟೆನ್ಷನ್ನಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದೆ. ಆದರೆ ಅವರಿಗೆ ಹೆಚ್ಚಿನ ಅಂಶ ಕಾಣುತ್ತೆ, ಇದನ್ನು ಇಂಪ್ಲಿಮೆಂಟ್ ಮಾಡುವಾಗ ಹೀಗಾಗುತ್ತೆ ಅಂತೇಳಿ ಗೊತ್ತಾಗಿರ್ಲಿಲ್ವೋ ಏನೋ ಒಂದು ಕ್ವಶನ್ ಮಾರ್ಕ್ ಇಡ್ತಾ ಬೇರೆ ಏನಾದರೂ ಇದ್ರ ಬಗ್ಗೆ ಕೇಳಲಿಕ್ಕಿದ್ರೆ ದಯವಿಟ್ಟು ಸಂಕೋಚ ಬಿಟ್ಟು ನನಗೆ ಬೈದು ಅಡ್ಡಿ ಇಲ್ಲ, ಯಾಕೆ ಹೀಗೆ ಮಾತಾಡ್ತೀಯ ಅಂತ ಹೇಳಿದ್ರು ಅಡ್ಡಿ ಇಲ್ಲ ಸರ್. ಒಂದ್ಸತಿ ಇದನ್ನು ಕ್ಲಿಯರ್ ಮಾಡಿಕೊಂಡು ಮುಂದೆ ಏನು ನಮಗೆ ದಾರಿ ಅನ್ನತಕ್ಕಂಥದ್ದನ್ನು ನಾವು ದಾಟ್ಕೊಂಡು ಮುಂದೆ ಹೋಗಬೇಕು. ಇದಕ್ಕೊಂದು ಉತ್ತರವನ್ನು ಹುಡುಕಲೇಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅದಕ್ಕೋಸ್ಕರ ನನ್ನ ಈ ಒಂದು ಮಾತನಾಡುವಂಥದ್ದನ್ನು ಇಲ್ಲಿ ವಿರಾಮ ಮಾಡ್ತೀನಿ. ಇನ್ನು ನೀವು ಮಾತಾಡಬೇಕು, ಏನು ಮಾತಾಡಬೇಕು, ಹೇಗೆ ಹೋಗಬೇಕು ಅನ್ನೋದು ನನಗಿಷ್ಟು ನಾಲೆಜ್ ಇದೆ. ಅದರ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತೀನಿ. ಆದರೆ ಇದೊಂದು ದೊಡ್ಡದಾಗಿರತಕ್ಕಂಥ ಒಂದು ಶಕ್ತಿಯಾಗಿ ನಾವೆಲ್ಲರೂ ನಮ್ಮ ಶಕ್ತಿಯ ಪ್ರದರ್ಶನ ಮಾಡಲೇಬೇಕು. ಇಲ್ಲದಿದ್ದರೆ ನಮಗೆ ಉಳಿವಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ನನ್ನ ಮಾತಿಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ನಮ್ಮಲ್ಲಿ ಏನಾದರೂ ಕ್ವಶನ್ಗಳಿದ್ರೆ ಈಗ ಕೇಳಿ, ಅದಕ್ಕೆ ಎಲ್ಲದಕ್ಕೊಂದು ಆನ್ಸರ್ಗಳನ್ನು ನಾವು ಕಾಣ್ತೀವಿ. ಪರಿಚಯ ಮಾಡ್ಕೊಂಡು ಮಾತಾಡ್ತೀವಿ. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಚಿನ್ನ ಬೆಳ್ಳಿ ಕುಶಲಕರ್ಮಿಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಈ ಹಾಲ್ ಮಾರ್ಕ್ ವಿಚಾರವಾಗಿ ಬಹಳಷ್ಟು ನಮಗೆ ಮಾಹಿತಿಯನ್ನು ನಮ್ಮ ಅರುಣ್ ಅವರು ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಅರುಣ್ ಅವರು ಕಮಲಾಕ್ಷ ಸಿಡಿ ಅಂತ ಹೇಳಿ ಚಿನ್ನ ಬೆಳ್ಳಿ ಕುಶಲಕರ್ಮಿ. ಈಗಾಗಲೇ ಅವ್ರು ಮಾತಾಡ್ತಾ ಹೇಳಿದ್ರು ನಮ್ಮ ಸಮಸ್ಯೆಗಳು ಏನೇನಾಗಿದೆ, ಸರ್ಕಾರ ಏನು ಜಾರಿಗೆ ತಂದಿದೆ ಎಲ್ಲದನ್ನು ಹೇಳಿದರು. ಇದಕ್ಕೆ ಏನಾಗಿದೆ, ನಮ್ಮ ಸಂಘಟನೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ. ಬೇರೆ ಬೇರೆಯವರು ರಾಜ್ಯ ಮಟ್ಟದಲ್ಲೆಲ್ಲ ಹೆಸರು ಹಾಕೊಂಡು ಓಡಾಡ್ಕೊಂಡಿದ್ದಾರೆ. ಆದರೆ ಅವರೆಲ್ಲ ಮೊಬೈಲಲ್ಲಿ ನಾವೆಲ್ಲ ವಾಟ್ಸಪ್ ನೋಡಿದ್ದೀವಿ. ನೀವೇನೋ ಇದನ್ನ ತಗೊಳ್ಬೇಕು, ಲೈಸೆನ್ಸ್ ತಗೊಳ್ಬೇಕು, ಹಾಲ್ ಮಾರ್ಕ್ ಹಾಕ್ಕೊಳ್ಬೇಕು, ಇದನ್ನ ಹೇಳ್ತಾರೆ ಹೊರತು ಕಟ್ ಮಾಡೋದು ಯಾಕೆ ಅನ್ನೋ ವಿಚಾರದಲ್ಲಿ ಇದುವರೆಗೂ ಎಲ್ಲೂ ಪ್ರಸ್ತಾಪ ಆಗ್ತಾ ಇರಲಿಲ್ಲ. ಈಗ ಆ ವಿಚಾರ ಪ್ರಸ್ತಾಪ ಆಗಿದೆ. ಇದಕ್ಕೆ ನಮ್ಮ ಅರುಣ್ ಅವ್ರು ಮಾತಾಡ್ತಾ ಹೇಳಿದ್ರು, ಒಂದು ಸಂಘಟನೆ ಆಗಬೇಕು, ಹೋರಾಟ ಆಗಬೇಕು. ಈಗೇನು ನಾವು ಚಿನ್ನ ಬೆಳ್ಳಿ ಕುಶಲಕರ್ಮಿಗಳು ಏನಿದ್ದೀವಿ ಇವರ ಹಿತರಕ್ಷಣೆಯನ್ನ ಕಾಪಾಡಬೇಕು ಅಂತ ಹೇಳಿದ್ರು. ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ, ಅವ್ರಿಗೆ ಹೇಳಿದ್ರು ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ ಅಂತೇಳಿ. ಈಗ ನಾವು ಸರ್ಕಾರಕ್ಕೆ ಏನು ಕೇಳಬೇಕು ಅನ್ನೋದನ್ನು ಫಸ್ಟ್ ನಾವು ರೆಡಿ ಮಾಡ್ಕೋಬೇಕು. ಈ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಪರಿಹಾರ ಏನು? ಯಾಕಂದ್ರೆ ಸರ್ಕಾರ ಕೇಳುತ್ತೆ. ಈಗ ಬಹಳಷ್ಟು ನಾವು ಸಲ ಕೇಳ್ತೀವಿ ಈ ಕಳ್ಳು ಮಾಲಿನ್ಯ ವಿಚಾರದಲ್ಲಿ. ಈಗ ನಾವು ಬಹಳಷ್ಟು ಸಲ ಕೇಳ್ತೀವಿ ಸರ್ಕಾರದವರು. ನಾವು MLA ಹತ್ರ ಹೋದ್ರೆ ಅವ್ರು ನೀವು ಪರಿಹಾರ ಯಾವ ರೀತಿ ಕೊಡ್ಬೇಕಪ್ಪ ಅಂತ ಕೇಳ್ತಾರೆ. ನೀವು ಕಳ್ತನ ನೋಡಪ್ಪ ಯಾರಿಗೂ ತೋರಿಸಿಲ್ಲ, ನಿಮ್ಗೆ ತೋರಿಸಿದ್ದಾರೆ, ಹಾಗಾಗಿ ನೀವು ತಗೊಂಡಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರ ಏನು ಅಂತ ಕೇಳ್ತಾರೆ. ಹಾಗೇನೆ ಈ ಒಂದು ವಿಚಾರದಲ್ಲಿ ಯಾವ ರೀತಿ ನಮ್ಗೆ ಪರಿಹಾರ ಬೇಕು ಫಸ್ಟ್ ಇದನ್ನ ನಾವು ರೆಡಿ ಮಾಡ್ಕೋಬೇಕು. ಪರಿಹಾರನ ರೆಡಿ ಮಾಡ್ಬಿಟ್ಟು ನಾವು ಸರ್ಕಾರದಲ್ಲಿ ನಮ್ ಡಿಮ್ಯಾಂಡ್ಸ್ ಇದೆ ನೋಡಿ, ನೀವು ಈ ರೀತಿಯಾಗಿ ನಾವು BS ಹಾಲ್ ಮಾರ್ಕ್ ಬಗ್ಗೆ, HUID ಬಗ್ಗೆ ಈ ರೀತಿ ಎಲ್ಲ ನೀವು ತಂದಿದ್ದೀರಾ, ಇದು ನಮ್ಮ ಕಿರುಕುಶಲಕರ್ಮಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇದಕ್ಕೆ ಇಂಥ ಒಂದು ಪರಿಹಾರ ಬೇಕು ಅನ್ನೋದನ್ನ
ನಾವೆಲ್ಲರೂ ಕೂಡ ಒಟ್ಟಾಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಏನು ಬೇಕಂತ ಕೇಳಿ ಅದನ್ನ ನಮ್ಮ ಶಾಸಕರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಂಪಿಗಳಿರ್ಬೋದು, ಕೇಂದ್ರ ಸರ್ಕಾರದ ಸಚಿವರಿಗೆ ನಾವೊಂದು ನಿಯೋಗ ಮಾಡಿ ಅವ್ರನ್ನ ಭೇಟಿ ಮಾಡಿ ನಮ್ಮ ತೊಂದರೆಗೆ ಪರಿಹಾರ ಪ್ರಯತ್ನ ಮಾಡಬಹುದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೈ ಹಿಂದ್. ಇಲ್ಲೇ ಕೆಲಸ ಮಾಡ್ತಾ ಇದ್ದೆ. ಒಂದು 4 ವರ್ಷದ ಹಿಂದೆ ಬೆಂಗಳೂರಲ್ಲಿ ಹೋಗಿ ಭೀಮಾ ಜ್ಯುವೆಲರ್ಸ್ ಕಾರ್ಪೊರೇಟ್ ಆಫೀಸರ್ಗೆ ಸೆಂಟ್ರಲ್ ಪ್ರೊಫೆಸರ್ಗೆ QC ಮತ್ತೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇವಾಗ ಆಕ್ಚುಲಿ MRK ಜ್ಯುವೆಲರ್ಸ್ ಗೋಲ್ಡನ್ ಅಂತೇಳಿ ವರ್ಕ್ ಮಾಡ್ತಾ ಇದ್ದೆ. QC ಮತ್ತೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಇವತ್ತು ಇಷ್ಟು ಜನ ಏನೇ ಇರೋದು HUID ಇದೊಂದು ನಡೀತಾ ಇದೆ. ಐಟಮ್ ಕಟ್ ಮಾಡ ಸಾಂಬಾರ್ ಹಾಕೊಡ್ತೀವಿ, HUID ಮಾಡ್ತೀವಿ. ಎಲ್ಲರಿಗೂ ಓಕೆ ಇದೆಯಾ? ಎಲ್ಲರಿಗೂ ಒಪ್ಪಿಗೆ ಇದೆ. ಈ ಒಂದು ಇದರೊಳಗೆ ಇಡೀ ಜ್ಯುವೆಲರಿ ಅಸೋಸಿಯೇಷನ್ ಇಡೀ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಜನಕ್ಕೂ ಓಕೆ ಇದೆ. HUID ಐಟಮ್ ಕಟ್ ಮಾಡಲ್ಲ, ಅಪ್ರೂವ್ ಮಾಡ್ತೀವಿ ಅಂತ ಎಲ್ಲ ಕೆಲಸಗಾರರಿಗಾಗಲಿ ಜ್ಯುವೆಲರಿ ಅಸೋಸಿಯೇಷನ್ ಎಲ್ಲರಿಗೂ ಕೇಳ್ತಿದ್ದೀವಿ. ಲೀಗಲ್ ಎಂಟಿಟಿ ಪ್ರಕಾರ ಏನು ಕಾನೂನಾತ್ಮಕವಾಗಿ ನಮಗೆ HUID ಅನ್ನು ಮಾಡಿಕೊಂಡು ಐಟಮ್ ಕಟ್ ಮಾಡದೆ ನಮ್ಮ ಕೊಡುವಂತಹ ಒಂದೆರಡು ಐಟಮ್ಗಳು ಏನಿದೆ ಅದನ್ನು ಕಟ್ ಮಾಡದೆ ಹಾಲ್ ಮಾರ್ಕ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ಒಪ್ಕೊಳ್ತಿರ್ಬೇಕು? ನಾವು ಖಂಡಿತ ಒಪ್ಕೊಳ್ತೀವಲ್ವಾ? ಹೇಗೆ ಸಾಧ್ಯ? ಯಾಕೆಂತಂದ್ರೆ ಇಡೀ ಕರ್ನಾಟಕದಲ್ಲಿ 15,000 ಜ್ಯುವೆಲರ್ ಶಾಪ್ ಇದ್ದಾರೆ. 3,000 ಜನ ಕೆಲಸಗಾರರಿದ್ದಾರೆ. 3 ಲಕ್ಷ ಜನ ಕೆಲಸಗಾರರಿದ್ದಾರೆ. 15,000 ಜನ 15,000 ಜ್ಯುವೆಲರ್ ಶಾಪ್ಗಳಿದ್ದಾರೆ. ಆದ್ರೆ HUID ಮಾಡ್ಕೊಡ್ತೀವಿ, ಅದು ಐಟಮ್ ಡ್ಯಾಮೇಜ್ ಮಾಡಲ್ಲ. ಆದ್ರೆ HUID ಡೇಟಾ ಎಂಟ್ರಿ ಮಾಡ್ಕೊಂಡು ಸೇವ್ ಮಾಡ್ಕೊಳ್ತಾರ. ಡೇಟಾ ಸೇವ್, ಯಾಕಂದ್ರೆ ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಆರ್ನಮೆಂಟ್ಗೆ 2 ಟ್ಯಾಗ್ ಹಾಕ್ಬೇಕು. ಒಂದು ಐಟಮ್ ಟ್ಯಾಗ್, ಒಂದು HUID ನಂಬರ್ ಟ್ಯಾಗ್ ಎಲ್ಲ ಮೈಂಟೈನ್ ಮಾಡ್ತಾರ. ಬುಕ್ ಮೇಂಟೈನ್ ಮಾಡ್ತಾರ ಅಲ್ವಾ? ಸ್ಟಾಕ್ ಮೇಂಟೈನ್ ಮಾಡ್ತಾರ? ಸ್ಟಾಕ್ ಅಂತಲ್ಲ, HUID ನಂಬರ್ ಇದು ಟ್ಯಾಗ್ ಮೆನ್ಷನ್ ಮಾಡಬೇಕು. HUID ಡೇಟಾ ಎಂಟ್ರಿ ಮಾಡಿ ಸೇವ್ ಮಾಡಬೇಕು. ಹೌದು. ಅದು ಸಣ್ಣ ಸಣ್ಣ ಕೆಲಸಗಾರರಿಗೆ ಸಾಧ್ಯ ಇದೆಯಾ? ಇದೀಗ ಒಂದು ಇಲ್ಲಿ HUID ಅಥವಾ BIS ಹಾಲ್ಮಾರ್ಕ್ ಮ್ಯಾಂಡೇಟರಿ ಆಗಿರೋದು ಯಾರಿಗೆ ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟ್ ಆಫ್ ಸೇಲ್ ಮಾಡುವವರಿಗೆ. ಉದಾಹರಣೆಗೆ ನಮ್ಮಲ್ಲಿ ಚಿನ್ನದ ಕೆಲಸಗಾರರು ಅಂತ ಒಂದಷ್ಟು ಇದೀವಿ. ಅವರು ಚಿನ್ನದ ಕೆಲಸವನ್ನು ಮಾಡಿಕೊಂಡು ಸರಾಸರಿಗೆ ಅಥವಾ ಅಂಗಡಿಗಳಿಗೆ ಚಿನ್ನದ ಕೆಲಸ ಮಾಡುವಾಗ ಅವರಿಗೆ ಇದ್ಯಾವುದೇ ಬಾಧ್ಯತೆಗಳಿಲ್ಲ. ಹಾಲ್ಮಾರ್ಕ್ ಹಾಕುವಂಥದ್ದು ಕೂಡ ಅವರ ಬಾಧ್ಯತೆ ಅಲ್ಲ, ಅದು ಇರುವಂತಹ ಬಾಧ್ಯತೆ ಆ ಯಾರು ಅಂಗಡಿಯವರ ಬಾಧ್ಯತೆ. ಅವರು ಏನ್ ಮಾಡ್ತಾರೆ, ನಮ್ಗೆ ಕೊಡ್ತಾರೆ ಚಿನ್ನದ ಕೆಲಸ ಮಾಡ್ಲಿಕ್ಕೆ ಜಾಬ್ ವರ್ಕ್ ಅಂತ ಕನ್ಸಿಡರ್ ಆಗುತ್ತೆ. ಚಿನ್ನನೂ ಕೊಡ್ತಾರೆ, ನಾವು ಚಿನ್ನದ ಕೆಲಸ ಮಾಡಿಕೊಂಡು ಅದರ ಮಜೂರಿನ ತ್ಯಾಮಾನ ಹಿಡ್ಕೊಂಡು ನಮ್ಮಷ್ಟಿಗೆ ಇರ್ತೀವಿ. ಇಂಥ ಚಿನ್ನದ ಕೆಲಸಗಾರರಿಗೆ ಯಾರಿಗೂ ಕೂಡ ಹಾಲ್ಮಾರ್ಕ್ ರಿಜಿಸ್ಟ್ರೇಷನ್ ಅಗತ್ಯ ಇರುವುದಿಲ್ಲ. ಅದು ಇರುವುದು ಯಾರಿಗೆ? ಯಾರು ಗ್ರಾಹಕರಿಗೆ ಸೇಲ್ ಮಾಡ್ತಾರೋ ಅವರಿಗೆ ಬಾಧ್ಯತೆ ಇದೆ. ಅದರಲ್ಲಿ ಕೂಡ 40 ಲಕ್ಷದ ಒಳಗಡೆ ಇರತಕ್ಕಂಥ ವಾರ್ಷಿಕ ವಹಿವಾಟು ಈಗಿನ ಕಾನೂನಿನ ಪ್ರಕಾರ 40 ಲಕ್ಷದ ಒಳಗಡೆ ಇರತಕ್ಕಂಥವರಿಗೆ ಈ ಚಿನ್ನದ ಹಾಲ್ಮಾರ್ಕ್ ಮಾಡದೆ ಕೂಡ ಮಾಡಬಹುದು, ಮಾರಬಹುದು ಅನ್ನುವಂಥದ್ದು ಒಂದು ಎಕ್ಸೆಪ್ಷನ್ ಅನ್ನು ಕೊಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಕಾರ್ಪೊರೇಟ್ ಜ್ಯುವೆಲರ್ಸ್ಗಳಲ್ಲಿ KG ಅಂತಂದ್ರೆ ಅಲ್ಲಿ KG ಅಂತ 1000 ಪೀಸ್ ಬರ್ತಾವೆ. ಅವರಿಗೆ 1-2 ಪೀಸು ಡ್ಯಾಮೇಜ್ ಮಾಡೋದೇನು ದೊಡ್ಡದಲ್ಲ. ಒಂದು ಇಲ್ಲಿ ಒಂದು ಸಿಟಿಯಲ್ಲಿ ಇರುವಂತ ಅಂಗಡಿಗಳು, ಯಾಕಂತಂದ್ರೆ ದೊಡ್ಡ ಕಾರ್ಪೊರೇಟ್ಗಳು ಇಡೀ ವ್ಯವಹಾರ ಲಿಂಕ್ ಮಾಡ್ತಾ ಇದ್ರು. ಒಂದು 150 ಅಂಗಡಿ ಇರ್ಬೋದು ಇಡೀ ಕರ್ನಾಟಕದಲ್ಲಿ, ದೊಡ್ಡ ಬ್ರ್ಯಾಂಡೆಡ್ ಶೋರೂಮ್ಗಳು. ಇನ್ನಿರುವಂತ 15,000 ಅಂಗಡಿಗಳು ಎಲ್ಲ ಮಾಮೂಲಿ ಜನಗಳಿಂದ ಇರೋದು. ಹಿಂಗಿರುವಂತವ್ರೆ ಅವರೆಲ್ಲ ಸೇರಿಗೆ ಬರ್ತಾರೆ. ಆದ್ರೆ HUID ಮಾಡಿ ಡೇಟಾ ಎಂಟ್ರಿ ಮಾಡಿ ಆ ಒಂದು ಬದಲಾವಣೆಗೆ ಸಾಧ್ಯ ಇದೆಯಾ? ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ HUID ಪ್ರತಿಯೊಂದು ಆಭರಣಕ್ಕೂ HUID ಇರುತ್ತೆ, ಸರಿನಾ? ನಿಮ್ಮ ಸ್ಟಾಕ್ ಮೇಂಟೈನ್ ಮಾಡಬೇಕಾದ್ರೆ ಒಂದು ಲೆಜರ್ ಬುಕ್ ಇರುತ್ತೆ, ಸರಿನಾ? ಅದರಲ್ಲಿ ಇಷ್ಟು ವೇಟ್ ಇದೆ, ಇಷ್ಟು ಗ್ರಾಮ್ ತೂಕ ಇದೆ, 916 ಇದೆ ಅನ್ನುವಂಥದ್ದು ಇರುತ್ತಲ್ವಾ? ಆ ಒಂದು ಐಟಮ್ನ HUID ನಂಬರ್ ಏನು ಅದ್ರ ಮುಂದೆ ಎಂಟ್ರಿ ಮಾಡಿದ್ರೆ ಆಯ್ತು.
ಅದನ್ನೇ ಸರ್ ಈಗ ಹೇಳ್ಬೇಕು ಅಂತಂದ್ರೆ ಒಂದು ಬಾರ್ಕೋಡ್ ಮಾಡಿದ್ರೆ 2 ಟ್ಯಾಗ್ ಹಾಕ್ಬೇಕು. 2 ಟ್ಯಾಗ್ ಹಾಕ್ಬೇಕು ಅಂತ ಎರಡು ಹೇಳಿ. ಟ್ಯಾಗ್ ಹಾಕುವಂತ ವ್ಯವಸ್ಥೆ ಒಂದು ಟ್ಯಾಗ್ ಅಲ್ಲಿ ನಮ್ಮಲ್ಲಿ ಕೂಡ ಬಾರ್ಕೋಡ್ ಸಿಸ್ಟಮ್ ಇದೆ ಸರ್. ಅದರಲ್ಲಿ HUID ನಂಬರ್ ಅನ್ನು ಕೂಡ ಮೆನ್ಷನ್ ಮಾಡಿಕೊಂಡು ಟ್ಯಾಗ್ ಅಲ್ಲಿ ಮಾಡಬಹುದು. ಬರೀ HUID ಒಂದೇ ಟ್ಯಾಗ್ ಇಲ್ಲಪ್ಪ, ಹಾಗೆ ಇಲ್ಲ. ಅದರಲ್ಲಿ ಗ್ರಾಸ್ ವೇಟ್, ನೆಟ್ ವೇಟ್ ಪ್ಲಸ್ ಟೋಟಲ್ ವೇಟ್, ಅದರ ಮಜೂರಿ ಎಷ್ಟು ಮತ್ತೆ ಇದಿಷ್ಟು, ಅದರಲ್ಲಿ HUID ಮಾಡಬಹುದು. ಅದೇ ಬಾರ್ಕೋಡ್ ಮಾಡುವಂತ ಯೂನಿಟ್ ನಮ್ಮ ಶಿವಮೊಗ್ಗದಲ್ಲಿ ಇದೆಯಾ? ಅಲ್ಲ, ಬಾರ್ಕೋಡೇ ಮಾಡ್ಬೇಕಂತಿಲ್ಲ. ನೀವು ಕೈ, ನಾನು ಹೇಳ್ತಾ ಇದ್ದೀನಿ ಕೈಯಲ್ಲಿ ಕೂಡ ಬರೆದಿಟ್ಕೊಳ್ಬಹುದು ಅಂತ. ಬಾರ್ಕೋಡೇ ಮಾಡ್ಬೇಕಂತೇನಿಲ್ಲ ಸರ್. ಬಾರ್ಕೋಡ್ ಮಾಡುವಂತದಿದ್ರೆ ಬಾರ್ಕೋಡ್ ಮಾಡ್ಕೊಳ್ಳಿ. ಇಲ್ಲಿದ್ರೆ ನೀವು ಕೈಯಲ್ಲೇ ಟ್ಯಾಗ್ ಇದೆಯಲ್ಲ, ನಾವು ಟ್ಯಾಗ್ ಹಾಕೊಂಡು ಬಿಸ್ನೆಸ್ ಮಾಡ್ತಿದ್ದೀವಲ್ಲ ಹ್ಯಾಂಡ್ ರೈಟಿಂಗ್ ನಲ್ಲಿ, ಅದರಲ್ಲೇ ನಾವು HUID ಅದ್ರಲ್ಲಿ ಬೇಕಾದ್ರೆ ಮೆನ್ಷನ್ ಮಾಡ್ಬೋದು. ಅದನ್ನೇ ಈಗ ಬಾರ್ಕೋಡ್ ಇಲ್ಲ, ನಾವೆಲ್ಲ ಮೆನ್ಷನ್ ಮಾಡ್ತೀವಿ ಅಂತ ಅಂದಾಗ ಖಂಡಿತ ಮಾಡ್ಬೋದು. ಅದೇ ಒಂದು ಏನಂತ ಅಂದ್ರೆ ನಾವು ವೆಬ್ಸೈಟ್ ಮಾಡ್ತೀವಿ ಅಂತ ಅಂದಾಗ ಅಟ್ಲೀಸ್ಟ್ ಇರುವಂತವ್ರು ಒಂದು ಇದಕ್ಕೆ ಇದು ಮಾಡ್ಕೊಂಡು ಹೋಗ್ಬೋದು. ಯಾಕಂತಂದ್ರೆ ಇವಾಗ ಸಣ್ಣ ಪುಟ್ಟ ಕೆಲಸಗಾರಗಳಿಗೆ ಬರೀ ಅಂಗಡಿ ಮಾತ್ರ ಕೆಲಸ ಮಾಡ್ತಿಲ್ಲ. ಈಗ ನಾನು ಆಗಿರ್ತೀನಿ, ಅದೊಬ್ಬರು ಕಸ್ಟಮರ್ ಇಂದು ಕೆಲಸ ಮಾಡ್ತೀನಿ. ಈಗ ನನಗೆ ಆ ಮಾತಾಡ್ಬೇಕು ಅಷ್ಟೇ. ಹೌದು, ನಾನು ಡೇಟಾ ಎಂಟ್ರಿ ಎಲ್ಲ ಏನು ಮಾಡಲ್ಲ. ನಾನು ಸಿಂಪಲ್ ಆಗಿ ಹೋಗಿ ಆರ್ಗನೈಸ್ ಮಾಡ್ತೀನಿ. ನನ್ನ ಯಾರೋ ಒಂದು ಕಸ್ಟಮರ್ ಇದ್ರೆ ಕೊಡ್ತೀನಿ. ಅದು ಆಗ್ಬೇಕಷ್ಟೇ. ಸರಿ. ಇನ್ಯಾವ್ದು ಏನಂತಂದ್ರೆ ದೊಡ್ಡ ಮಟ್ಟದವರೆಗೆ ಮಾಡೋಷ್ಟು ಅಲ್ಲ, ನಾವು ದೊಡ್ಡ ಮಟ್ಟದವರು ಬಿಟ್ಬಿಡೋಣ. ನಾವೆಲ್ಲ ಈ ಸಣ್ಣ ಉದ್ಯಮದವರೇ ಇರೋದ್ರಿಂದ ಈ ಸಣ್ಣ ಉದ್ಯಮದವರಿಗೆ HUID ಮಾಡೋದ್ರಿಂದ HUID ಮಾಡಿದ್ದು ಒಂದೇ, ಹಾಲ್ಮಾರ್ಕ್ ಮಾಡೋದು ಒಂದೇ. ಇವಾಗ ಹಾಲ್ಮಾರ್ಕ್ ವಿದೌಟ್ HUID ಅನ್ನುವಂಥ ಕಲ್ಪನೆ ಹೋಗ್ಬಿಟ್ಟಿದೆ. ಕರೆಕ್ಟ್ ಅಲ್ಲ ಸರ್? HUID ಮಾಡಿಕೊಂಡ್ರೆ ನಮಗೆ ಒಂದು ಮದುವೆ ಆರ್ಡರ್ ಬಂತು ಸರ್, 4-5 ಐಟಮ್ ಮಾಡಿದ್ವಿ. ನಾನು ಚಿನ್ನದ ಕೆಲಸದವನೇ, ಅಂಗಡಿ ಬಿಟ್ಬಿಡಿ, ಸಣ್ಣ ಇದ್ದದ್ರಲ್ಲಿ ಮನೆಯ 4 ಐಟಮ್ ಮಾಡ್ತೀನಿ ನಾನು, ಸರಿನಾ? ಅದನ್ನು HUID ಕಳಿಸ್ತೀನಿ, HUID ಬರುತ್ತೆ. ಅದನ್ನು ನಾವು ನನ್ನ ಬಿಲ್ನಲ್ಲಿ ನಮೂದಿಸ್ತೀನಿ, HUID ಮಾಡ್ಬಿಡ್ತೀನಿ. ಅವ್ರ ಕ್ವಶನ್ ಏನ್ ಗೊತ್ತಾ? ಅವ್ರು ಹೇಳ್ತಿದ್ರೆ ನಾವು ಕೆಲಸಗಾರರು 40 ಲಕ್ಷದಿಂದ ವ್ಯವಹಾರ ಇರಲ್ಲ, ನಮ್ದು GST ಇಲ್ಲ. GST ಇಲ್ದಿದ್ರೆ ಅವ್ರಿಗೆ ಅಲ್ಲಿ ಯಾವ್ದೋ ಹಾಲ್ಮಾರ್ಕ್ಸ್ಗಳಿಗೆ ಅವ್ರು ನಾವು ಲೈಸೆನ್ಸ್ ತಗೊಂಡ ನಡಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ 79 ಜನ ಹಾಲ್ಮಾರ್ಕಿಗೆ ಎನ್ರೋಲ್ ಆಗಿರೋರು. ಮಿಕ್ಕಿದವ್ರು ಯಾರು ಸಹ ಹಾಲ್ಮಾರ್ಕಿಗೆ ಎನ್ರೋಲ್ ಆಗಿಲ್ಲ. ಅವರಿಗೆ ಹಾಲ್ಮಾರ್ಕ್ ಹಾಕ್ಕೊಡಲ್ಲ ಅಂತ ಇರೋವಂಥದ್ದು. ನಾನೇ ಹೇಳ್ತೀನಿ, ನಂದು ಇವತ್ತು 40 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಇಲ್ಲ ಇಯರ್ಲಿ. ಹಂಗಾದಾಗ ನಾನು GST ತಗೊಂಡಿಲ್ಲ. GST ಇಲ್ಲ ಅಂದ್ರೆ ನಮಗೆ ಹಾಲ್ಮಾರ್ಕಿಂಗ್ ಹೆಂಗೆ ಮುಂದೆ ಅನ್ನೋದು ಇಲ್ಲಿ ಕ್ವಶನ್, ನೇರ ಕ್ವಶನ್. ನಮ್ಮ ಕೆಲಸಗಾರ ಕ್ವಶನ್, ನೇರ ಕ್ವಶನ್ ಇದು. 40 ಲಕ್ಷಕ್ಕಿಂತ ಕಡಿಮೆ ವ್ಯವಹಾರ, ನೀವು ಹಾಲ್ಮಾರ್ಕ್ ಲೈಸೆನ್ಸ್ ತಗೊಳ್ಬಹುದಾ ಇಲ್ಲ ಅಂತ ಪ್ರಶ್ನೆ. ಸರಿನಾ? ಹಾಲ್ಮಾರ್ಕ್ ಬೇಕು, ನಾನು ಬಾರ್ಕೋಡ್ ಮಾಡಲ್ಲ, ಟ್ಯಾಗ್ ಮಾಡಲ್ಲ, ಬೇಡ ಸರ್. 40 ಲಕ್ಷದೊಳಗೆ ವ್ಯವಹಾರ ಇರ್ತಕ್ಕಂಥವ್ರು GST ಲೈಸೆನ್ಸ್ ಹೋಲ್ಡರ್ ಆಗ್ಬೇಕಂತೇನಿಲ್ಲ. ಕರೆಕ್ಟ್, ಕ್ಲಿಯರ್. ಅವರು ಹಾಲ್ಮಾರ್ಕ್ ಲೈಸೆನ್ಸ್ ಪಡೆದುಕೊಳ್ಬಹುದು. ಫುಲ್ ಕ್ಲಿಯರ್ ಇದೆ. ನಾನು ಕೂಡ ಅದರಲ್ಲಿ ಬಿಟ್ಟು ಹೋಗಿ ನಾನು ಕೂಡ ಹಾಗೆ ಮಾಡಿದ್ದೀನಿ. ಇಲ್ಲ, ಹಾಲ್ಮಾರ್ಕ್ನವ್ರು ಅವ್ರನ್ನು ಅವ್ರನ್ನು ಒಂದು ಕ್ವಶನ್ ಕೊಟ್ಬಿಡಲ್ಲ. ಅವ್ರು ಹಾಕೊಡಲ್ಲ ಅಂದಾಗ ಅಲ್ಲ, ಇಲ್ಲ, ಇವ್ರ ಕ್ವಶನ್ ಇರುತ್ತಾ ಹಾಲ್ಮಾರ್ಕ್ ಅವರು ತಗೊಳ್ಳಿ. ಹಲೋ, ಏನಂದ್ರೆ ಇವಾಗ ಹಾಲ್ಮಾರ್ಕ್ ಅವ್ರ ತಗೊಳ್ಳಿ ನೆಸೆಸಿಟಿ ಇಲ್ಲ. ನಾವು ಯಾರೋ ಕರ್ತವಾಗಿ ಕೆಲಸ ಮಾಡಿದ್ರೆ ನಾನು ಹಾಲ್ಮಾರ್ಕ್ ಹಾಕ್ಬೇಕಲ್ಲ, ಅದು ಯಾವ ಬೇಸಿಕ್ ಹಾಕ್ಬೋದು, ನಾವು ಹೇಗೆ ಬೇಸ್ ಮಾಡ್ಬೋದು ಅಂತ ಅದಕ್ಕೆ ನಾನು ಸರಿಯಾದ ಸಣ್ಣ ಉದ್ಯಮಿಗಳದ್ದು ಕ್ವಶನ್. ಇವಾಗ ಸಣ್ಣ ಉದ್ಯಮದವರು ಕೂಡ ಹಾಲ್ಮಾರ್ಕ್ ಹಾಕ್ಬೇಕು ಅಂತ ಆಸೆ ಇರುತ್ತೆ ನಮ್ಮ ಗ್ರಾಹಕರಿಗೆ ಕೊಡ್ಲಿಕ್ಕೆ. ಸಣ್ಣ ಕೆಲಸ ಜಾಸ್ತಿ ನಮ್ದು ಇರೋದಿಲ್ಲ, ತಿಂಗಳಿಗೆ ಒಂದು ಗಿರಾಕಿ ಬರೋದು ದೊಡ್ಡದು. ಕರೆಕ್ಟ್ ಅಲ್ಲ ಸರ್? ಸಣ್ಣ ವಾಲೆ, ಉಂಗುರ, ಬ್ರಾಸ್ಲೆಟ್, ಸಣ್ಣ ಚೈನ್ ಇರುವಂತದ್ದು ಅವ್ರು ಸಿಂಪಲ್ ಸರ್. ಇದಕ್ಕೆ ಸರ್ಕಾರ ಕೇಳುವಂತ ಡಾಕ್ಯುಮೆಂಟ್ಗಳಿಗೇನು ಮಾನಕ್ ಆನ್ಲೈನ್ ಹೋಗುವಂತದ್ದು, ಸರಿನಾ? ಅಲ್ಲಿ ಹಾಲ್ಮಾರ್ಕ್ ಅನ್ನತಕ್ಕಂಥದ್ದು ಒಂದು ಆಪ್ಷನ್ ಇರುತ್ತೆ ಸರ್. ಅದರಲ್ಲಿ ವಿಡಿಯೋ ಬೇಕಾದ್ರೆ ನಾನು ನಿಮಗೆ ಹೇಗೆ ಮಾಡಬಹುದು ಅಂತ ಕಳಿಸ್ಕೊಡ್ತೇನೆ. ಅದ್ರ ಈಗ ಸಿಂಪ್ಲಿಫೈ ಆಗಿ ಹೇಳ್ತೀನಿ. ಒಬ್ಬ ಸಣ್ಣ ಚಿನ್ನದ ಕೆಲಸದವ, ಅವನು ಮಾನಕ್ ಆನ್ಲೈನ್ಗೆ ಹೋಗಿ ಅವನ ಫರ್ಮಿನ ಹೆಸರು ಅಥವಾ ಅವನ ಹೆಸರಿನಲ್ಲಿ ಇರ್ತಕ್ಕಂಥ ಫರ್ಮ್ ಹೆಸರು ಹಾಕೋದು. ಅಲ್ಲಿ ಕೆಳಗಡೆ ನೀವು ಯಾವ ಪೊಸಿಷನ್ ಅಲ್ಲಿ ನಿಮ್ಮ ಆಫೀಸು ಅಥವಾ ನೀವು ಕೆಲಸ ಮಾಡತಕ್ಕಂಥ ಸ್ಥಳ ಎಲ್ಲಿ, ಅದು GPS ಲೊಕೇಶನ್, ಲ್ಯಾಟಿಟ್ಯೂಡ್ ಮತ್ತು ಲ್ಯಾಗಿಟ್ಯೂಡ್, ಅಕ್ಷಾಂಶ ಮತ್ತು ರೇಖಾಂಶ, ಅದು ನೆಟ್ ಅಲ್ಲಿ ಓದಿದ್ರೆ ಬರುತ್ತೆ, ಲೊಕೇಶನ್ ಕಳಿಸ್ತೀವಲ್ಲ ನಾವು. ಅದೇ ರೀತಿ ಯಾವ ಲೊಕೇಶನ್ ಇಲ್ಲಿ ಇದೆ ಅದನ್ನು ಅಪ್ಲೋಡ್ ಅದರಲ್ಲಿ ಫಾರ್ಮ್ ಅಲ್ಲಿ ತುಂಬಿಸುವಂಥದ್ದು ಆನ್ಲೈನ್ ನಲ್ಲಿ.
ತದನಂತರ ಡಾಕ್ಯುಮೆಂಟೇಶನ್ ಏನಂತ ಹೇಳಿದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಬೇಕು, ನಿಮ್ಮ ಆಧಾರ್ ನಂಬರ್ ಬೇಕು, ತದನಂತರ ನಿಮ್ಮ ಟ್ರೇಡ್ ಲೈಸೆನ್ಸ್ ಬೇಕು. ಈಗ ನನ್ನ ಟ್ರೇಡ್ ಲೈಸೆನ್ಸ್ ಇಲ್ಲದಿದ್ದರೂ ಕೂಡ ಕೇವಲ ನನ್ನ ಫೋನ್ ಬಿಲ್ ಇದೆಯಲ್ಲ ಅದನ್ನು ಹಾಕಿದ್ರು ಕೂಡ ನಮಗೆ ಹಾಲ್ಮಾರ್ಕ್ ಲೈಸೆನ್ಸ್ ಸಿಗ್ಬಿಡುತ್ತೆ, ಆ ಕಾಪಿ ನಮ್ಗೆ ಬಂದ್ಬಿಡುತ್ತೆ. ವೆರಿ ಮಿನಿಮಮ್ ಡಾಕ್ಯುಮೆಂಟೇಶನ್ ಈಗ ಕೇಳ್ತಿದ್ದಾರೆ. ಮುಂದೆ ಎಲ್ಲರಾದ್ಮೇಲೆ ಪುನಃ ಕೇಳಬಹುದೇನೋ, ಅದು ಬೇರೆ ವಿಚಾರ. ಆದರೆ ಇವಾಗ ಒಬ್ಬ ಸಾಮಾನ್ಯ ಚಿನ್ನದ ಕುಶಲಕರ್ಮಿ ಅವನು ಕೂಡ BS ಲೈಸೆನ್ಸ್ ಹೋಲ್ಡರ್ ಆಗಲಿಕ್ಕೆ ಅತ್ಯಂತ ಫ್ರೀಯಲ್ಲಿ ಏನೂ ಇಲ್ಲ, ಕೇವಲ 10 ನಿಮಿಷದಲ್ಲಿ ಅವನು BS ಲೈಸೆನ್ಸ್ ಹೋಲ್ಡರ್ ಆಗ್ಬೋದು. ಅವನು ಮತ್ತೆ ಅದನ್ನು ಹಾಲ್ಮಾರ್ಕಿಗೆ ಅವನೇ ಕಳಿಸ್ಬೋದು. ಮತ್ತೆ ಅವನಿಗೆ ಬೇಕಾದ ತನ್ನ ಗ್ರಾಹಕರಿಗೆ ಕೊಡಬೇಕಾದ್ರೆ HUID ಆಗಿರ್ತಕ್ಕಂಥ ಆಭರಣ ಕೊಡಬಹುದು. ಆದರೆ ಈ ಸಮಸ್ಯೆ ಬರುವಂತದ್ದು ನಾವು ಇಷ್ಟೆಲ್ಲ ಮಾಡಿಕೊಂಡು HUID ಕಳಿಸ್ತಾರೆ, ಅದು ಕಟ್ ಮಾಡಿ ನಾವು ಗಿರಾಕಿಗೆ ಕೊಡೋದು ಸರ್. ಕ್ಲಿಯರ್ ಸರ್? ಇಫ್ ಏನಾದರೂ ಇದ್ರೆ ಕೂಡ ಹೇಳಿ ಸರ್. ಕೆಲವೊಂದು ಐಟಮ್ ಅನ್ನ ಕಟ್ ಮಾಡ್ತಾರೆ, ಕೆಲವೊಂದು ಐಟಮ್ ಅನ್ನ ಕಟ್ ಮಾಡಲ್ಲ. ಹಾಗೆ ಕಳಿಸ್ತಾರೆ. ಅದು ಹೇಗೆ ಅಂತಂದ್ರೆ ಅವ್ರು ಲೈಸೆನ್ಸ್ ತಗೊಂಡು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಯಾಕಂತಂದ್ರೆ ಈಗ ಲೈಸೆನ್ಸ್ ತಗೊಂಡು BS ಹಾಲ್ಮಾರ್ಕ್ ಹಾಕೊಳ್ತಾರೆ. ನಮ್ಮನ್ನ ನಂಬಿಕೆ ಇದೆ, ನಾನು ಐಟಮ್ ಮಾಡ್ಕೊಳ್ತಿದ್ದು ಕರೆಕ್ಟ್ ಆಗಿದೆ ಅಂತ ನಾವು ಹಾಕೊಳ್ಬೋದು. ಮಾಡಲೇಬೇಕು ಅಂತ ಏನಿಲ್ಲ, ಅದನ್ನ ಮಾಡ್ಬೋದು. ಇದ್ರ ಬಗ್ಗೆ ಹೇಳಿ. ಏನ್ ಮಾಡ್ತಿದ್ದಾರೆ ನಮ್ಮ ಹಾಲ್ಮಾರ್ಕ್ ಸೆಂಟರ್ನವರು ಕೂಡ ಎಷ್ಟು ದಿನ ನಡೀಬಹುದು ಅನ್ನುವಂಥ ಪ್ರಶ್ನೆ. ಈ ನಿಯಮಾವಳಿಗಳು ಇದರದ್ದು ಒಂದು ಕಾಪಿಯನ್ನು ಕೂಡ ಕೊಡ್ತೀನಿ ನಾನು. ಅವರಿಗೆ ಈ ಒಂದು ಪೇಜ್ ಸಾಕಾಗುತ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ. ನಿಮ್ಮಲ್ಲಿ ಬಂದಂತಹ ಆಭರಣಗಳನ್ನು ಯಾವ ರೀತಿ ಅಸೈನ್ ಮಾಡಬೇಕು ಅಂತ ಹೇಳಿದ್ರೆ, ಹೇಗೆ ನೀವು ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. ಏನು ಬಂದಂತಹ 1 ರಿಂದ 40ರವರೆಗೆ ಐಟಮ್ ನಲ್ಲಿ ಒಂದನ್ನು ಗ್ಯಾರಂಟಿ ನೀವು ಕರಗಿಸಲೇಬೇಕು, ಕಟ್ ಮಾಡಿ ಕರಗಿಸಲೇಬೇಕು. ನಮ್ಮ ಕೆಲವೊಂದು ಜಾಣ ಹಾಲ್ಮಾರ್ಕ್ ಸೆಂಟರ್ನವ್ರು ಏನ್ ಮಾಡ್ತಿದ್ದಾರೆ, ಜುಗಾಡ್ ಅಂತ ಹೇಳ್ತೀವಿ. ಈಗ ನಮಗೂ ಮತ್ತು ಆತ್ಮೀಯ ಸ್ನೇಹಿತರು ನಮ್ಮ ಹಾಲ್ಮಾರ್ಕ್ ಸೆಂಟರ್ನವರು ಅವರೊಟ್ಟಿಗೆ ಜುಗಾಡ್ ಮಾಡೋದು ಏನು, ಅದರೊಟ್ಟಿಗೆ ನಮ್ಗೆ ಬೇಡದ ಒಂದು ಆಭರಣ ಕೊಡಿ ಅಂತ ಹೇಳ್ತಿದ್ದಾರೆ. ಓಪನ್ ಆಗಿ ಹೇಳ್ತೀನಿ, ಯಾರು ಬೇಕಲ್ಲ ಕೊಡಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಸುಧಾರಣೆ ಆಗ್ಬೇಕಲ್ಲ, ಎಲ್ಲರೂ ಕೊಡಿ ಅಂತ ಹೇಳ್ತಿದ್ದಾರೆ. ಮತ್ತೆ ಅದನ್ನು ಕರಗಿಸುದಂತೆ. ಇಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಆಗಿದೆ ಸರ್ ನಾಮ್ಸ್ ನಲ್ಲಿ, ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡ್ಬೇಕು ನೀವು. ಏನು ಅವರು ಹೇಳಿದಂಥದ್ದು, ಅವರು ಟಿಕ್ಕಿ ಮಾಡಿದಂತಹ ಐಟಮ್ ಅಲ್ಲ, ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡಿ ಅದನ್ನು ಪರಿಶೀಲನೆಗೊಳಪಡಿಸಬೇಕು ಅಂತ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಈಗ ನಾವು ಜುಗಾಡ್ ಮಾಡಿಕೊಂಡು 1 ವರ್ಷ ನೋಡ್ತೀವಿ. ನನ್ನ ಫ್ರೆಂಡ್ ನಮ್ಮ ಇದರಲ್ಲಿದ್ದೇನೆ, ಬಹಳ ವಿಶ್ವಾಸ ಇದೆ, ನಾವೆಲ್ಲ ಮಾಡಿ 916 ಅಂತ ಒಪ್ಕೊಳ್ತಾನೆ, ಮಾಡಿಕೊಡ್ತಾನೆ. ಖಂಡಿತ ನಾವು ಹಾಗೆ ಮಾಡ್ತಿದ್ದೀವಿ ಸರ್. 916 ಕೊಡ್ತಿದ್ದೀವಿ, ಅದರ ಮಾನದಂಡದ ಪ್ರಕಾರ ನಾವು ಆ ಐಟಮ್ ಮಾಡ್ತಿದ್ದೀವಿ. 1 ವರ್ಷ ಆಯ್ತು ಸರ್ ಹೀಗೆ ಮಾಡ್ಕೊಂಡು. ಕರೆಕ್ಟಾ? ಪಿಯೂಷ್ ಗೋಯಲ್ ಕೂಡ ಅಂದ್ಕೊಂಡ ಎಲ್ಲ ಸುಲಲಿತವಾಗಿ ನಡೀತಾ ಇದೆ. ನೆಕ್ಸ್ಟ್ ಸ್ಟೆಪ್ ಇರುವಂತದ್ದು, BS ಹಾಲ್ಮಾರ್ಕ್ ನ ಸೆಂಟರ್ಗಳಲ್ಲಿ ಇಂಚಿಂಚು ಕವರ್ ಆಗುವ ಹಾಗೆ ಹೈ ಡೆಫಿನಿಷನ್ ಕ್ಯಾಮೆರಾಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಸೆಂಟರ್ಗೆ ವರ್ಗಾವಣೆ ಮಾಡ್ತಾರೆ. ಆವಾಗ ನಿಮ್ಮ ಈ ಚೈನ್ ಉದ್ದ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಅಥವಾ ಇನ್ನೊಂದು ಶಾಂಪಲಿಗೋಸ್ಕರ ನಾವು ತೋರಿಸ್ತು ಆಗುತ್ತಾ? ಆವಾಗ ನಾವು ಹೊತ್ತುಕೊಂಡು ಪಿಯೂಷ್ ಗೋಯಲ್ ಜಿ ಹಮೆ ಕ್ಯಾ ಹುವಾ ಹಮ್ಕೋ ನಹೀ ಹೋ ರಹಾ ಹೈ. ಅರೆ 1 ವರ್ಷದಿಂದ ಏನ್ ಮಾಡ್ತಿದ್ರಿ? ನಾವು ಕಳ್ಳವಿದ್ಯೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ನಮ್ಗೆ ನೈತಿಕತೆ ಇರುತ್ತೆ ಸರ್? ಇರುತ್ತೆ ನಮ್ಮ ನೈತಿಕತೆ? 1 ವರ್ಷ ಕಳ್ಳವಿದ್ಯೆ ನಾವು ಸೆಟ್ಟಿಂಗ್ ಮಾಡ್ಕೊಂಡು ಮಾಡ್ತಿದ್ದೀವಿ, ಇವಾಗ ಹೀಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಅವ್ರು ಒಪ್ಕೊಳ್ತಾರ? ನಮ್ಗೆ ನೈತಿಕತೆ ಇರುತ್ತಾ? ಆವಾಗ ನಮ್ಮ ಅಂಗಡಿ ಬಂದ್ ಮಾಡ್ಲೇಬೇಕು. ಅವ್ರು ಕರೆಕ್ಟ್ ಆಗಿ ಅನುಷ್ಠಾನ ಮಾಡೇ ಮಾಡ್ತಾರೆ. ಏನ್ ಮಾಡೋದು ಅವಾಗ? ವಾಯ್ಸ್ ಕೂಡ ಇರೋದಿಲ್ಲ ರೀ. ಮತ್ತೆ ದೊಡ್ಡ ಜ್ಯುವೆಲರ್ಸ್ಗಳು ನಮ್ಮ ಇದಕ್ಕೆ ಬರ್ತಾರ, ಅಯ್ಯೋ ಸಣ್ಣ ಜ್ಯುವೆಲರ್ಸ್ ಗಳಿಗೆ ತೊಂದರೆ ಆಗ್ತಿದೆ ಈಗ. ಇಲ್ಲ ರೀ, ಅವ್ರು ಬಿಟ್ಬಿಡ್ತಾರೆ, ಹೋಗ್ಲಿ ಏನಾದ್ರೂ ಆಗ್ಲಿ ಅಂತ. 1 ವರ್ಷದ ನಂತರ ಅವರು ಇದನ್ನು ಖಂಡಿತವಾಗಿ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದೆ ತರ್ತಾರೆ. ಅವರು ಅನುಷ್ಠಾನಕ್ಕೆ ತರದಿದ್ರು ಕೂಡ ದೊಡ್ಡ ಕುಳಗಳೊಂದು ಗ್ಯಾರಂಟಿ ಅನುಷ್ಠಾನಕ್ಕೆ ತರ್ತಾರೆ. ಯಾಕಂತ ಹೇಳಿದ್ರೆ 70% ಬೀದಿಗೆ ಹಾಕಿದ್ರೆ ಅವ್ರು ಎಷ್ಟು ಕೋಟಿ ಮಾಡ್ಕೊಳ್ಬೋದು ಅಲ್ವಾ ಸರ್? ಸರಿ ಇದೆಯಲ್ಲ? ಈಗ 916 ಅಂತ ಹೇಳಿದ್ರಲ್ಲ, ಮುಂದೆ 2 ವರ್ಷಕ್ಕೂ ಪ್ರತಿಯೊಂದು ಐಟಮ್ 916 ಆಗುತ್ತೆ. 18 ಚಾನೆಲ್ 18 ಅಲ್ಲಿ ನಾವು ಯಾರಾದ್ರೂ ಗಿರಾಕಿ ಮಾಡ್ಕೊಳ್ಬೋದಾ? ಇವಾಗ ಇದು ಸರ್ ಈಗ 14 ಕ್ಯಾರೆಟ್, 18 ಕ್ಯಾರೆಟ್ ಅಂದ್ರೆ 75.0 ಮತ್ತೆ 916 22 ಕ್ಯಾರೆಟ್
ಮಧ್ಯದಲ್ಲಿ ಒಂದು 21 ಕ್ಯಾರೆಟ್ ಮಾಡ್ಬೋದು ಅಂತಿತ್ತು, ಅದರ ಬಗ್ಗೆ ಸ್ಪಷ್ಟತೆ ಇನ್ನೂ ಕೂಡ BSc ಬರಲಿಲ್ಲ, ಅದು ಇಲ್ಲ ಅಂತ ಅಂದ್ರೆ ಇವಾಗ 22 ಕ್ಯಾರೆಟ್ ಇದೆ, ಮತ್ತೆ 14 ಕ್ಯಾರೆಟ್ ಇದೆ, ಮತ್ತೆ 18 ಕ್ಯಾರೆಟ್ ಇದೆ. ಮತ್ತೆ ಕಾಯಿನ್ಸ್ಗಳಿಗೆ ಹಾಲ್ಮಾರ್ಕ್ ಮಾಡ್ಲಿಕ್ಕೆ ಇಲ್ಲ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಬುಲಿಯನ್ ಗೋಲ್ಡ್ 24 ಕ್ಯಾರೆಟ್ ಬಾರಿಗಳಿಗೆ ಕೂಡ ಇಲ್ಲ, ಅವರಿಗೆ ಬೇರೆ ರೀತಿಯ ವ್ಯವಸ್ಥೆ ಇದೆ. ಇವಾಗ ಇರೋದು 22 ಕ್ಯಾರೆಟ್ ಮಾಡ್ಬೋದು, 18 ಕ್ಯಾರೆಟ್ ಮಾಡ್ಬೋದು, 14 ಕ್ಯಾರೆಟ್. ಒಂದು ವೇಳೆ ನೀವು ಮಾಡಿದಂತಹ ಆಭರಣ 916 ಗಿಂತ ಕಮ್ಮಿ ಇತ್ತು, ಒಂದು 90 ಟಚ್ ಇತ್ತು, ಆವಾಗ 18 ಕ್ಯಾರೆಟ್ ಹಾಲ್ಮಾರ್ಕ್ ಬುದ್ಧಿ ಕೊಡಿ ಅಂತ ಹೇಳ್ಬೋದಾ? ಇಲ್ಲ. ನೀವು ಕೊಟ್ಟಿರುವಂಥದ್ದು ಮತ್ತೆ ಗಿರಾಕಿಗೆ ಈ BS ಕಾಣ್ತಾ ಇದೆ, ಇದನ್ನ 916 ಕೊಡ್ಬೋದು, ಹಂಗಾಗೋದಿಲ್ಲ ಸರ್. ಅಲ್ಲಿ ಅವರು ಅದನ್ನು ವಾಪಸ್ ಕೊಟ್ಟು ಬಿಡ್ತಾರೆ. ಅಲ್ಲಿ 916 ಟೆಸ್ಟಿಂಗ್ ರಿಪೋರ್ಟ್ ಅಥವಾ ಮುದ್ರೆ ಒತ್ತಿಗೆ ಕೊಟ್ಟಾಗ 916 ಇದ್ರೆ ಮಾತ್ರ ಒತ್ತು ಕೊಡ್ತಾರೆ. ಅದಕ್ಕಿಂತ ಕಮ್ಮಿ ಬಂದ್ರೆ ಅದರಲ್ಲಿ KDM ಅಂಶ, ಇರೇಡಿಯಂ ಅಂಶ ಏನಾದ್ರು ಇದ್ರೆ ನೀವು 93 ಟಚ್ಚಿನ ಗೋಲ್ಡ್ ಕೊಟ್ಟರು ಕೂಡ ರಿಜೆಕ್ಟ್ ಸರ್. ಅರ್ಥಾಯ್ತಾ ನಾನು ಹೇಳ್ತಾ ಇರೋದು? ನೀವು 93 ಟಚ್ಚಿನ ಪ್ಯೂರಿಟಿ ಇರ್ತಕ್ಕಂಥದ್ದು ಇದ್ರೂ ಕೂಡ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ KDM ಅಂಶ, ಇರೇಡಿಯಂ ಅಂಶ ಅದು ಜೀವಕ್ಕೆ ಹಾನಿಕರ ಅನ್ನುವಂಥದ್ದು ಪ್ರೂವ್ ಆಗಿರುವುದರಿಂದ ಇದನ್ನು ರಿಜೆಕ್ಟ್ ಮಾಡ್ತಾರೆ. ಹೇಳಿ. ಮಾಡ್ಕೊಟ್ರೆ ಅದರಿಂದ ನಮ್ಗೇನು ತೊಂದರೆ ಇಲ್ಲ ಅಂತ ಕೇಳ್ತಾರೆ. ಅದು ಏನೋ ಸಿಕ್ತಲ್ಲ ಹಾಲ್ ಮಾಡ್ಕೆ ಬೇಡ ಅಂತಾರೆ, ಬರೀ 88 ಮಾಡ್ಕೊಳ್ಳಿ ಅಂತಾರೆ. ಗ್ರಾಹಕರು 88 ಬೇಕು, ಯಾವ್ದು ಹಾಲ್ ಮಾಡ್ಬೇಡ ಏನೋ ಬೇಡ ಅಂತ ಬೇಕು ನಮ್ಗೆ ಆ ಥರ ಮಾಡ್ಕೊಳ್ಬೇಕು. ಹಾ, ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೇಗೆ ಅಂತ ಹೇಳ್ತೀನಿ, ಮಾಡ್ಬೋದು. ಹೇಗೆ ಅಂತ ಹೇಳಿ ಯಾರು ಮಾಡಬಹುದು ಅಂತ ಹೇಳಿದ್ರೆ, ಈ ಹಾಲ್ಮಾರ್ಕ್ HUID ಮಾಡಲಿಕ್ಕೆ ಆಗುದಿಲ್ಲ. ಗ್ರಾಹಕರು ನಿಮಗೆ ಚಿನ್ನ ತಂದು ಕೊಟ್ಟರು, ನೀವು ಅದನ್ನು ಜಾಬ್ ವರ್ಕ್ ಮಾಡಿ ಕೊಟ್ರಿ, ಮುಗಿದ ಕೆಲಸ. ಅಲ್ಲಿ HUID ಬರೋದಿಲ್ಲ, ಹಾಲ್ಮಾರ್ಕ್ ಬರೋದಿಲ್ಲ, ಜಾಬ್ ವರ್ಕ್ ಮಾಡ್ಕೊಳ್ಬೋದಲ್ಲ ಸರ್. ಅದರಿಂದ ಬೇರೆ ಥರ ಏನೋ ತೊಂದರೆ ಇಲ್ಲ, ಅದರಿಂದ ಬೇರೆ ಏನು ತೊಂದರೆ ಇಲ್ಲ. ಆದರೆ ಹಾಲ್ಮಾರ್ಕ್ ಮಾಡಿ ನೀವು ಬಿಲ್ ಮಾಡಿ ಕೊಡಬೇಕಾದ್ರೆ ಬಿಲ್ಲಿನಲ್ಲಿ ಅದು 916 HUID ಇರತಕ್ಕಂಥ ಆಭರಣ ಆಗಿರಬೇಕು. ಯಾಕೆಂದ್ರೆ ನಾನು ರೀಅಪ್ರೈಸಲ್ ಮಾಡ್ತಾ ಇದ್ದೆ ಕೆನರಾ ಬ್ಯಾಂಕಲ್ಲಿ. ಮೊನ್ನೆ ಒಬ್ಬರು ಆಫೀಸರ್ ಬಂದಿದ್ರು, ಅವರ ನನಗೆ ನೆಕ್ಸ್ಟ್ 916 ಬರ್ತಾ ಇದೆ, ಅವ ನಿಮ್ಮ ಅವಶ್ಯಕತೆನೇ ಇರಲ್ಲ, 916 8% ಕೊಡ್ತೀವಿ, ನಾವು ಆಫೀಸರ್ಗಳು ಮಾಡ್ಕೊಂಡ್ಬಿಡ್ತೀವಿ, ನೀವು ಅಪ್ರೈಸರ್ ಯಾರು ಅವಶ್ಯಕತೆ ಇರಲ್ಲ ಅಂತ ಅಂದ್ಬಿಟ್ರು. ಮುಂದೊಂದು ದಿನ ಇದು ನಾನು ಅದನ್ನ ಹೇಳಕೊಟ್ಟಿದ್ದಾರೆ, ಆ ಥರ ಎಲ್ಲಾ ಥರ ಟೆಸ್ಟ್ಗಳು ಬರ್ತವೆ, ಅಂತಂದ್ರೆ ಯಾರು ಮಾಡಕ್ ಹೋಗಲ್ಲ. ಇಲ್ಲ ನಾವು ಬ್ಯಾಂಕಲ್ಲಿ 916 ತಂದ್ಬಿಟ್ರೆ ಅವಾಗ ಏನ್ ಮಾಡ್ತೀರಾ ನೀವು? ಆ ಥರ ಪ್ರಶ್ನೆ ಆಗ್ತಾರೆ. ಎಲ್ಲ ಅಪ್ರೈಸರ್ಗಳು ಕೆಲಸ ಇದ್ದಾಗ ಅದು ನಂಬ್ಕೊಂಡಿದ್ದಾರೆ ಸುಮಾರು ಜನ. ಅವಾಗ ಏನಾಯ್ತು, ಎಲ್ಲ ಅಪ್ರೈಸರ್ಗಳು ಸಹ ಮನೆಗೆ ಅಂದ್ರೆ ಕೆಲಸ ಇಲ್ಲ, ಮನೆಯಲ್ಲ ಅಲ್ಲೇ ಸುಮ್ಮನೆ ಕೊಡ್ಬೇಕಾದ ಆ ಪರಿಸ್ಥಿತಿ ಬಂದ್ಬಿಡ. ಅಪ್ರೈಸರ್ಗಳಿಗೆ ಕೂಡ ಇದೊಂದು ಪೆಟ್ಟು. ಯಾಕಂತ ಹೇಳ್ತೀನಿ, ಮುಂದೊಂದು ದಿನ ಈಗ ಎಲ್ಲದೂ ಕೂಡ 5 ವರ್ಷ 10 ವರ್ಷ ಬಿಟ್ಟು HUID ಇರತಕ್ಕಂಥ ಆಭರಣಗಳನ್ನು ಮಾತ್ರ ನೀವು ಮಾಡಿ ಇಟ್ಕೊಳ್ಳಿ ಅಂತ ಏನಾದರೂ ಬಂದು ಬಿಟ್ಟರೆ ಅಪರಾಧಗಳಿಗೆ ಏನು ಕೆಲಸ? ಬೇಗ BS ಸೆಂಟ್ರಿಗೆ ಕಳಿಸ್ತಾರೆ, ಅವರು ಅದು HUID ಟ್ರ್ಯಾಕ್ ಮಾಡಿ ನೋಡ್ತಾರೆ, ಮತ್ತೆ ಇದು ಮಾಡಿ ಅದನ್ನು ಬೇಕಿದ್ರೆ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸುಮ್ಮನೆ ಒಂದು ಆಲೋಚನೆ ಹುಚ್ಚು ಕಲ್ಪನೆ ಅಂತ ಹೇಳ್ಬೋದು. ಇಂಪ್ಲಿಮೆಂಟಿಗೆ ಬರಲಿಲ್ಲ, ನಿಮಗೆ ಜ್ವರ ಬಂದ್ರೆ ಟೆಸ್ಟ್ ಮಾಡಿ ಅಂತ ಲ್ಯಾಬಿಗೆ ಕಳಿಸೋದಿಲ್ವಾ? ಹಂಗೆ ಬ್ಯಾಂಕಿಗೆ ಅಡವು ಇಡ್ಲಿಕ್ಕೆ ಬರ್ತಕ್ಕಂಥ ಗಿರಾಕಿಗಳಿಗೆ ಆ BS ಸೆಂಟ್ರಿಗೆ ಹೋಗಿ ಒಂದು ಸ್ವಲ್ಪ ಲ್ಯಾಬ್ ಟೆಸ್ಟ್ ಮಾಡಿ ತನ್ನಿ ಅಂತ ಹೇಳ್ತಾರೆ. ಅಪ್ರೈಸರ್ ಆಗತ್ತೇನೆ ಇರೋದಿಲ್ಲ, ಕೆಲಸ ಹೋಯ್ತಲ್ಲ. ಈಗ ಮಿಷಿನ್ ಬಂದಿದೆ, ಬಂದಿದೆ ಭದ್ರಾವತಿ, ಆಮೇಲೆ ಶಿವಮೊಗ್ಗದ ಕಡೆ ಬರ್ತಾ ಇದೆ. ಮಿಷಿನ್ ಬಂದಿದೆ, ನಾವು ಅದು ಹೇಳಿದ್ವಿ, ಒಂದು ಸಾಲರಿ ಕಡೆ ಇದ್ದಾಗ ಟಚ್ ಕೊಡ್ಬೋದು, ಗೋಲ್ಡ್ ಟಚ್ ಕೊಡ್ಬೋದು. ಆದ್ರೆ ಬೇರೆ ತರ ಒಂದು ಎಕ್ಸಾಂಪಲ್ ಅಂದ್ರೆ ಇದು ಬ್ಯಾಂಕ್ ಲೆಕ್ಕದಲ್ಲಿ ಅಂದ್ರೆ ಪೆನ್ನು ಮೇಗಡೆ 916 ಇರುತ್ತೆ, ಒಳಗೆ ಕಡ್ಡಿ ತಾಮ್ರ ಅಂದ್ರೆ ಅವ್ರಿಗೆ ಅವಾಗ ಮನವರಿಕೆ ಮಾಡಿ ಯಾವ ತರ ಮಾಡ್ತಾರೆ. ಅದಕ್ಕೆ ಅನುಭವ ಬೇಕಾಗುತ್ತೆ ಸರ್. ಈಗ ನಮಗೆಲ್ಲ ಚಿನ್ನದ ಒಳಗಡೆ ತಾಮ್ರ ಇದ್ರೆ ಸ್ವಲ್ಪ ಗಮನವಿಟ್ಟು ನೋಡಿದ ಕೂಡಲೇ ನಮಗೆ ಗೊತ್ತಾಗ್ಬಿಡುತ್ತೆ, ಇದು ಚಿನ್ನ ವೇಟಲ್ಲಿ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅನುಭವ ಬೇಕಾಗುತ್ತೆ, ಅಂತ ಎಕ್ಸ್ಪರ್ಟ್ಸ್ಗಳು ಬೇಕಾಗುತ್ತೆ. ನಾನು ಹೇಳ್ತಾ ಇರೋದು, ಈ ಅಂಥದ್ದೇನಾದ್ರೂ ಬಂದ್ರೆ BSನವರು ಅಂತ ಎಕ್ಸ್ಪರ್ಟ್ಸ್ಗಳನ್ನು ಹಿಡಿಯಲ್ಲ. ನಮ್ಮ ಚಿನ್ನದ ಕೆಲಸದವರಿಗೆ ಇನ್ನೊಂದು ಆಪರ್ಚುನಿಟಿ ಸಿಕ್ಕಾಗ ಅಲ್ವಾ? ಮತ್ತೆ ಇನ್ನೊಬ್ರು ಹೇಳಿದ್ರು, ಕಮಲಾಕ್ಷಣ್ಣ ಹೇಳಿದ್ರು, ಇದಕ್ಕೆ ಪರಿಹಾರ ಕೂಡ ನಾವು ಸರ್ಕಾರಕ್ಕೆ ಕೊಡಿಸಬೇಕು ಅಂತ ಅಲ್ವಾ? ಈಗ ಸರ್ಕಾರ ಏನ್ ಮಾಡಿದೆ, ನಾನೇನೋ ಕೊಟ್ಟೆಲ್ ಮಾಡಿ ಹಾಕಿದ್ದೀನಿ ಅಂತ ಹೇಳಿದ್ರೆ ನಾನೇನೋ ಮಾಡಿ ಹಾಕಿದ್ದೀನಿ, ಇವಾಗ ಅದನ್ನ ಕ್ಲೀನ್ ಮಾಡೋದು ನಮ್ಮ ಕೈಗೆ ಕೊಟ್ಟಾಗ ಆಯ್ತು. ನಾವು ಹೇಗೆ BSನವರು ಹೇಗೆ ಅದನ್ನು ಪರಿಶೀಲನೆ ಮಾಡುವಂಥದ್ದು, ಅದಕ್ಕೆ ಬೇರೆ ಕ್ರಮ ಏನಿದೆ ಕಟ್ಟು ಮಾಡಿದೆ? ನಾನೊಂದು ಸಿಂಪಲ್ ಪ್ರಶ್ನೆ ಕೇಳ್ತಿದ್ದೇನೆ ಸರ್. 100 ಐಟಮ್ಗಳು ದೊಡ್ಡ ಅಂಗಡಿಯವರು ಕಳಿಸ್ತಾರೆ ಅಂದಿಟ್ಕೊಳ್ಳಿ,
ಅಲ್ವಾ? ಅದರಲ್ಲಿ 2 ಮಾತ್ರ ಕಟ್ ಮಾಡೋದಲ್ಲ ಸರ್, 98ಕ್ಕೆ ಹೇಗ್ರಿ ಅವರು ಹಾಲ್ಮಾರ್ಕ್ ಹಾಕೊಡ್ತಾರೆ? ಅದರಲ್ಲಿ ಇಂಥದ್ದಿದ್ರೆ ಅದರಲ್ಲೇ ಸ್ಕ್ರೀನ್ ಟೆಸ್ಟ್ ಮಾಡಿ ಮಾಡ್ಕೊಡೋದಲ್ವಾ? ಅದೇ ಲಾಟ್ರಿನ ಬೇರೆ ಸಂದರ್ಭದಲ್ಲಿ ಅಂದ್ರೆ ದಕ್ಷತೆ ಅಂತ ಹೇಳಿದ್ರೆ ಲಾಟ್ರಿ ತೆಗೆದ ಹಾಗೆನಾ? ಅದರಲ್ಲಿ 10 ಉಂಗುರಗಳು ಈ ಕಡಿಮೆ ಶುದ್ಧತೆ ಅಥವಾ ಒಳಗಡೆ ಬನಾವಟಿ ಇದ್ರೆ ಅದಕ್ಕೆ ಆನ್ಸರ್ ಇದೆಯಾ? ಅದಕ್ಕೆ ಆನ್ಸರ್ ಇಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ಸಣ್ಣ ಕತ್ತಿ ಚಿಕ್ಕೋದಲ್ವಾ, ಒಂದನ್ನ ಕಟ್ ಮಾಡೋದ್ರ ಮುಖಾಂತರ ಅಂತ ನಮ್ಮ ವಾದ ಇಡ್ಬೋದಲ್ಲ? ಖಂಡಿತ ಇಡ್ಬೋದು. ಹೌದು, ಇದು ಸರಿ 100% ಪ್ರೂವನ್ ಮೆಥಡ್ ಸರ್. ಇದು 98 ಐಟಮ್ಗಳಿಗೆ ಹಿಂಗೆ ಸ್ಕಿನ್ ನೋಡ್ಕೊಂಡು ಹಾಲ್ಮಾರ್ಕ್ ಹಾಕ್ತಾರಂತೆ, 2 ಮಾತ್ರ ಕಟ್ ಮಾಡ್ತಾರಂತೆ. ಅಂದ್ರೆ 98 ಆ 2 ಉಂಗುರಗಳು ಏನ್ ಪಾಪ ಮಾಡಿದ್ವು? ನಮ್ಮ 1 ಉಂಗುರ ಏನ್ ಪಾಪ ಮಾಡಿದ್ವು ಅಲ್ವಾ? ಯೋಚನೆ ಮಾಡ್ಬೇಕಲ್ವಾ? ಹೀಗೆ ಇದರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಈ ಹಾಲ್ಮಾರ್ಕ್ ಅನ್ನುವಂಥದ್ದು ಸರ್, ನಾನು ಸುಮ್ಮನೆ ಗೂಗಲ್ ನ ಸರ್ಚ್ ಮಾಡಬೇಕಾದ್ರೆ 8 ದೇಶಗಳಲ್ಲಿ ಇದನ್ನು ಪ್ರಭಾವಿತರಾಗಿ ಅನುಷ್ಠಾನ ಮಾಡಿದೆ ಅಂತ ಹೇಳುವಾಗ 19 ದೇಶಗಳಲ್ಲಿ ಹಾಲ್ಮಾರ್ಕ್ ಸೆಂಟರ್ಸ್ ಇದೆ ಸರ್. ಅದರಲ್ಲಿ ಯುರೋಪ್ ಕಂಟ್ರೀಸ್ ಮತ್ತು ಇಂಗ್ಲೆಂಡ್ ನಲ್ಲಿ ಮ್ಯಾಂಡೇಟರಿನ ಮಾಡಿದ್ದಾರೆ, ಇನ್ನೊಂದು ಕಂಟ್ರಿ ಮಾಡಿದ್ದಾರೆ. ಬೇರೆ ಕಡೆಗಳಲ್ಲಿ ಆಪ್ಷನ್ ಮಾತ್ರ ಇದೆ, ಅದನ್ನ ಮ್ಯಾಂಡೇಟರಿ ಅಂತ ಮಾಡಲಿಲ್ಲ. ಇಡೀ ವಿಶ್ವದ 200 ಕಂಟ್ರೀಸ್, ಲಗಭಗ್ 200 ಕಂಟ್ರೀಸ್ಗಳಲ್ಲಿ 19 ಕಂಟ್ರೀಸ್ಗಳು ಹಾಲ್ಮಾರ್ಕ್ಸ್ ಇದೆ ಒಂದು. ಆದರೆ ಪರಿಣಾಮಕಾರಿಯಾಗಿ ಮಾಡಿರುವಂಥದ್ದು 3-4 ಕಂಟ್ರಿಗಳಲ್ಲಿ. ಇನ್ನೊಂದು ಕಂಟ್ರಿ ಹೆಸರು ಅವರು ಆಭರಣ ಹಾಕೊಳ್ಳೋದಿಲ್ಲ, ಅಲ್ಲಿ ಮ್ಯಾಂಡೇಟರಿ. ಹಾಗೆ ಮತ್ತೆ ಖಂಡಿತ ಇದು ಎಷ್ಟು ಬರಬೇಕು ಯಾಕೆಂದ್ರೆ ಹಿಂದೆ ನಾವು ಒಂದ್ಸಲ ಹೋರಾಟ ಮಾಡಿದ್ವಿ KDM ಬೇಡ ಅಂತ, ದೊಡ್ಡ ಹೋರಾಟ ಮಾಡಿದ್ವಿ ಶಿವಮೊಗ್ಗದಲ್ಲಿ. ಈ KDM ಬಿಟ್ಟ ಕೆಲಸನೇ ಇಲ್ಲ ನಂಗೆ ಅವರಿಗೆ. ಬೆಸ್ಗೆ ಬೇಡ, ಬೆಸ್ಗೆ ಬೇಕು, KDM ಬೇಡ, ರೋಗ ಅದು ಬಂದು ದೊಡ್ಡ ಹೋರಾಟ ಮಾಡಿ ಎಲ್ಲರೂ ಹೋರಾಟ ಮಾಡಿದ್ದಾರೆ. ಇನ್ನು 10 ವರ್ಷ ಬಿಟ್ರೆ ಸಾಮಾನ್ಯ ಹಾಲ್ಮಾರ್ಕ್ ಹಾಕ್ಬೇಕು, ಎಲ್ಲ ಹಾಕ್ಬೇಕು ಅಂತ ಬರುತ್ತೆ. 40 ಲಕ್ಷ ಜಾಸ್ತಿ ಹೊರ ಹೋಗ್ತಂತ ಬರುತ್ತೆ, ಅವ್ರಿಗೆ ಟ್ಯಾಕ್ಸ್ ಬರುತ್ತೆ, GST ಎಲ್ಲ ಟ್ಯಾಕ್ಸ್ ಆಗತ್ತೆ, ಎಲ್ಲದೂ ಶುರು ಆಗತ್ತೆ. ಈಗ ಹೇಳಿದ್ರೆ ಮುಂದೆ ಎಲ್ಲ ಗೊತ್ತಿದೆ. ಕಮಲಾಕ್ಷನ್ ಹೇಳಿದಾಗ ಅದಕ್ಕೊಂದು ಹೇಗೆ ಪರಿಹಾರ ಸರ್ಕಾರ ಸೂಚಿಸಬೇಕು ಅಂತ ಹೇಳಿದ್ರು ಕ್ವಶನ್ ಬಂತು. ಇವಾಗ ನಮ್ಮಲ್ಲಿ ಇರ್ತಕ್ಕಂತಹ ಏನು ಇದೇನಿದೆ ಮೆಷಿನ್ಸ್ಗಳಿದೆ, XRF ಮೆಷಿನ್ಸ್ಗಳು, ಅದು 0.2 to 0.4% ತನಕ 4 mm ತನಕ ಒಳಗಡೆ ಇಳಿದುಕೊಂಡು ಪರಿಶೀಲನೆ ಮಾಡುತ್ತೆ. ಆದರೆ ಹೊರಗಿನ ದೇಶಗಳಲ್ಲಿ ಅದಕ್ಕಿಂತ 2 mm to 4 mm ತನಕ ಇಳಿತಕ್ಕಂತಹ ಒಂದು ಮೆಷಿನರೀಸ್ಗಳು ಬಂದಿದೆ. ಆದರೆ ಅದು ದುಬಾರಿಯಾಗಿದೆ ಅಂತ ಹೇಳಿ ಭಾರತಕ್ಕೆ ತರ್ತಾ ಇಲ್ಲ ಸರ್. ಭಾರತದಲ್ಲಿ ಹಾಲ್ಮಾರ್ಕ್ ಸೆಂಟರ್ಗಳು ದುಬಾರಿಯಾಗಿದೆ ಅಂತ ಹೇಳಿ ಅದನ್ನು ಇಡ್ತಾ ಇಲ್ಲ. ನಾನು ಹೇಳ್ತಿದ್ದೀನಿ, ಮ್ಯಾಂಡೇಟರಿ ಮಾಡಿಕೊಂಡು ನಮ್ಮೆಲ್ಲ ಖರ್ಚುಕ್ಕಿಂತ ಮುಂಚೆ ಅದನ್ನು ತಂದು ಸರ್ಕಾರ ತರ್ಬೋದಲ್ಲ. ಸರ್ಕಾರದ ಸಬ್ಸಿಡಿಯಲ್ಲಿ ಅಥವಾ ಗ್ಲೋಬಲ್ ಟೆಂಡರ್ ಹಾಕಿಕೊಂಡು ಯಾವ ರೀತಿ ರಾಫೇಲ್ನ ಯುದ್ಧ ವಿಮಾನಗಳು ಕಡಿಮೆ ಬೆಲೆ ತಂದು ಅಂತ 10,000 ಮೆಷಿನ್ಸ್ಗಳು ಬೇಕಾಗುತ್ತೆ ಸರ್. ಅಂಥದ್ದು ಪ್ರತಿಯೊಂದು ಹಾಲ್ಮಾರ್ಕ್ ಸೆಂಟರ್ಗಳಿಗೆ ನಾವು ಕರೆಕ್ಟ್ ಮಜಬೂತ್ ಮಾಡಬೇಕಾದ್ರೆ ಅಂಥದ್ದು ಕೂಡ ಮಾಡ್ಬೋದಲ್ಲ. ಹೊರಗಿನ ದೇಶದಲ್ಲಿ ಏನು ಆಧುನಿಕ ತಂತ್ರಜ್ಞಾನ ಇದೆ ಅದನ್ನ ತಂದು, ಅಥವಾ ಈ ಆಧುನಿಕ ತಂತ್ರಜ್ಞಾನಗಳು ಒಳಗೊಂಡು ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದ ಮೇಲೆ ಈ ಹಾಲ್ಮಾರ್ಕ್ ಅನ್ನು ಮ್ಯಾಂಡೇಟರಿ ಮಾಡ್ಬೋದಲ್ವಾ? ಅವಾಗ ನಾವು ತಪ್ಪುತ್ತಲ್ವಾ? ಕರೆಕ್ಟ್ ಅಲ್ಲ ನಾನು ಹೇಳ್ತಿರೋದು? ಅಥವಾ ಲೇಸರ್ ಡ್ರಿಲ್ಲಿಂಗ್, ಅಥವಾ ಲೇಸರ್ ಡ್ರಿಲ್ಲಿಂಗ್ ಮಾಡಿ, ಲೇಸರ್ ಟೆಸ್ಟಿಂಗ್ ಮಾಡಿ, ಮತ್ತೆ ಲೇಸರ್ ಡ್ರಿಲ್ಲಿಂಗ್ ಮಾಡಿ ಕಟ್ ಮಾಡೋದು ಯಾಕೆ? ಅಂತ ಮೆಷಿನರೀಸ್ಗಳನ್ನು ನಾನು ಅಷ್ಟೇ. ಇವಾಗ ಬ್ಯಾಟ್ರಿ ವೆಹಿಕಲ್ಸ್ಗಳು ಬರ್ತಾ ಇದೆ ಅಲ್ವಾ? ಅವಾಗ ಅಲ್ಲಿ ತನಕ ಕಲ್ಪನೆಗೆ ಅತೀತವಾಗಿತ್ತು. ಇನ್ನು ಈಗ ಹೇಗೆ ಬರ್ತಾ ಇದೆ ಅಂತ ಹೇಳಿ ನ್ಯೂಸ್ಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಒಂದ್ಸತಿ ನೀವು ಕಾರ್ ತಗೊಂಡ್ರೆ ಚಾರ್ಜಿಂಗ್ ಮಾಡಬೇಕಾಗಿಲ್ಲ ಅಂತ ವೆಹಿಕಲ್ಸ್ಗಳು ಬರ್ತಾ ಇದೆ ಭಾರತಕ್ಕೆ. ಪೈಲಟ್ ಡ್ರೈವರೇ ಬೇಕಾಗಿಲ್ಲ ಸರ್. 100% ಆಕ್ಸಿಡೆಂಟ್ ಪ್ರೂಫ್ ವೆಹಿಕಲ್ಸ್ಗಳು ಆಲ್ರೆಡಿ ವಿದೇಶಗಳಲ್ಲಿ ಇವೆ. ಭಾರತಕ್ಕೆ ಅದಕ್ಕೆ ಸ್ವಲ್ಪ ತಡೆ ಹಿಡಿದಿದ್ದಾರೆ. ಟೆಸ್ಲಾ ಕಂಪನಿ ಅವರು ಮಾಡ್ತಿದ್ದಾರೆ. ಅಂಥದ್ದೆಲ್ಲ ಬರ್ತಾ ಇರುವಾಗ ಇದೇನು ದೊಡ್ಡ ವಿಷಯ? ನಮ್ಮಂತ 70% ಜನರ ಕಣ್ಣೀರಿಗಾದ್ರೂ ಬೆಲೆ ಕೊಟ್ಟು ಇದನ್ನೆಲ್ಲ ತರಿಸ್ಕೊಂಡು ಉಪಾಯ ಹುಡುಕ್ಬೋದಲ್ಲ ಸರ್ ಅನ್ನುವಂಥದ್ದು ಒಂದು ಬೇಡಿಕೆ ಸರ್. ಬೇರೆ ಬಹಳ ಉದ್ದ ಆಯಿತು ಅಂತ ತಮ್ಮೆಲ್ಲ ಅಮೂಲ್ಯ ಸಮಯವನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಬೇರೆ ಏನಾದರೂ ಸಂಶಯ ಇದ್ರೆ ಅಥವಾ ಸುಧಾರಣೆ ಹೇಗೆ ಮಾಡಬೇಕು ಸರ್? ನಾನು ಹೇಳ್ತೀನಿ, ಜುವೆಲರ್ಸ್ನವರು ಈಗೂ ದಾಟ್ಬಿಡ್ತಾರೆ, ದೊಡ್ಡ ಜ್ಯುವೆಲರ್ಸ್ ಶಾಪ್ದವರು ಲಾಸ್ಟ್ ಸಿಗಾಕೊಳ್ಳೋಂಥದ್ದು ನಾವು ಕೆಲಸಗಾರರಿಗೆ ತೊಂದರೆ ಆಗತ್ತ. ಅಂಗಡಿಯಲ್ಲಿ ಕೊಟ್ಟರೆ ಅವ್ರು ಹಾಕಂತಾರೆ, ನೋ ಪ್ರಾಬ್ಲಮ್.
ನಮಗೆ ಒಬ್ರು ಇಬ್ರು ಗಿರಾಕಿಗಳಿರ್ತಾರೆ, ಸಣ್ಣ ಕೆಲಸಗಾರ ಜೊತೆಗೆ 1-2 ಗಿರಾಕಿಗಳಿರ್ತಾರೆ. ಆ ಗಿರಾಕಿಗಳನ್ನ ನಾವು ಹೆಂಗ್ ಮೇಂಟೈನ್ ಮಾಡ್ಬೇಕನ್ನೋದು ಹೇಳಿದೆ. ಅದನ್ನ ನಾವು ಎನ್ರೋಲ್ ಆಗೋಣ, ಎನ್ರೋಲ್ ಆಗೋಣ, ಈಸಿ ಇದೆ, ಸಿಸ್ಟಮ್ ಈಸಿ ಇದೆ. ಒಂದ್ಸರಿ ನಾವು ಕೈ ಕೊಟ್ಟು ಸಿಗಾಕೊಂಡ್ಮೇಲೆ ಮತ್ತೆ ಅದರಿಂದ ವಾಪಸ್ ಬರೋಂಥದ್ದು ಆಗಲ್ಲ. ಆಲ್ಮಾರ್ಕಿಗೆ ಹೋಗಿ ನಾವು 40 ಲಕ್ಷ ಒಳಗೆ ಕೆಲಸಗಾರ ಇರ್ತಾರೆ. ನಾವು ಆಲ್ಮಾರ್ಕಲ್ಲಿ ಎಂಟ್ರಿ ಆಗ್ತೀವಿ. ನಾವು ಎನ್ರೋಲ್ ಈಸಿ ಎನ್ರೋಲ್ಮೆಂಟ್ ಇದೆ, ಹೋಗ್ಬಿಟ್ಟು ನಾವೇ ಹೋಗ್ಬಿಟ್ಟು ನಾವು ಆಲ್ಮಾರ್ಕ್ ಇದಕ್ಕೆ ಎನ್ರೋಲ್ ಆಗ್ಬೋದು. ಒಂದ್ಸಲಿ ಆದಾಗ ನಾವು 1 ಐಟಮ್ 4 ಐಟಮ್ ಅವ್ರು ಹೆಂಗ್ ಹೇಳಿದ್ದಾರೆ ಅಂದ್ರೆ 20 ಲಕ್ಷ ಬಂದು ಹೋಗ್ಬಿಟ್ರೆ ಟ್ರಾನ್ಸಾಕ್ಷನ್ ಆಗೋಗುತ್ತೆ 40 ಲಕ್ಷ ರೂಪಾಯಿ. 40 ಲಕ್ಷ ಸೇಲ್ಸ್ ಸರ್. 40 ಲಕ್ಷ ಇವತ್ತಿನ ಸೇಲಲ್ಲಿ ನಮ್ಮಲ್ಲಿ ಸಣ್ಣ 40 ಲಕ್ಷ ವ್ಯವಹಾರ ಮಾಡಿದ್ರೆ ನಮ್ಮಲ್ಲಿ ಮಿನಿಮಮ್ ಅಷ್ಟೇ ಆದಾಯ ಮಾಡ್ಕೊಳ್ಳುವಂಥದ್ದು. ಇವತ್ತಿನ ರೇಟಿಗೆ 40 ಲಕ್ಷ ದಾಟೋಗ್ಬಿಡ್ತಾರೆ. ಈಗ ಆಲ್ಮಾರ್ಕ್ ಮತ್ತೆ ನಾವು ಬೇರೆ ಏನು ವ್ಯವಸ್ಥೆ ಏನಿದೆ ಅಂತ ನಾವು ಒಟ್ಟು ಆಲ್ಮಾರ್ಕ್ ಬೇಕು. ಹೇಗೆ ಆಲ್ಮಾರ್ಕ್ ಬೇಕು? ಹಾಲ್ಮಾರ್ಕ್ ನಮ್ಗೆ ಬೇಕೇ ಬೇಕು. ಹಾಲ್ಮಾರ್ಕ್ ಇಲ್ಲ ಬಂಗಾರ ಗುಣಮಟ್ಟ ನೋಡ್ಲಿ ಹಾಲ್ಮಾರ್ಕ್ ಹಾಕ್ಬೇಕು. ಇದಕ್ಕೆ ಇದರ ಬಗ್ಗೆ ಕೂಡ ಚರ್ಚೆ ಆದಾಗ ನಮ್ಮ ಚಿನ್ನದ ದುಡ್ಡು ಇದೆಯಲ್ವಾ, ಗ್ರಾಮಿಗೆ 5,000 ರೂಪಾಯಿ ತನಕ, ಅದ್ರ ವಾಲ್ಯೂಮ್ ದೊಡ್ಡದು. ನಮಗೂ ಮತ್ತೆ ಕಿರಾಣಿ ಅಂಗಡಿಯವರು ಅವ್ರದ್ದು 1 ಕಿಲೋಗೆ 40 ರೂಪಾಯಿ ಇರುತ್ತೆ, ನಮ್ಮ 1 ಕಿಲೋಗೆ 50 ಲಕ್ಷ ರೂಪಾಯಿ ಇರುತ್ತೆ ಅಲ್ವಾ. ನಮ್ದು ಬೇಗ ತಲುಪಿಡುತ್ತೆ. ಆದ್ರೆ ಆದಾಯ ಅವ್ರದ್ದು ಮತ್ತು ನಮ್ಮ ಆದಾಯ ಟರ್ನ್ ಓವರ್ ಲೆಕ್ಕದಲ್ಲಿ ನೋಡಿದ್ರೆ ಅಜಗಜಾಂತರ ಇರುತ್ತೆ. ಏನ್ ಮಾಡೋದು ಅಂತ ಹೇಳಿದ್ರೆ ನಮ್ದು ದೊಡ್ಡ ವಾಲ್ಯೂಮ್ ಆಗಿರತಕ್ಕಂಥದ್ರಿಂದ ನಮ್ಗೊಂದು ವಿಶೇಷವಾಗಿರ್ತಕ್ಕಂಥ ಮಾನ್ಯತೆ ಅಡಿಯಲ್ಲಿ ಈ 40 ಲಕ್ಷ ಇದ್ದ ಲಿಮಿಟ್ ಅನ್ನು ಅದನ್ನ ರೈಸ್ ಮಾಡಿ ಒಂದು 3 ಕೋಟಿನೋ 5 ಕೋಟಿನೋ ಮಾಡಿ ಅನ್ನುವಂಥ ಬೇಡಿಕೆ ಇರ್ಬೋದು. ಯಾಕಂತ ಹೇಳಿದ್ರೆ ಸಣ್ಣ ಉದ್ಯಮದವರಿಗೆ ಈ GST ಮೇಂಟೈನ್ ಮಾಡೋದು, ಅದಕ್ಕೋಸ್ಕರ ಅಕೌಂಟೇಷನ್ ಇಡುವುದು ಅದೆಲ್ಲ ಭಾಳ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ರೀತಿ ಇಟ್ಟಿದ್ದಾರೆ. ಆದ್ರೆ ನಮ್ಗೆ 10 ಗಿರಾಕಿ ಬಂದ ಕೂಡ 40 ಲಕ್ಷ ದಾಟಿಬಿಡುತ್ತೆ ಅಂದಾಜು. ಈಗ ಸುಮ್ಮನೆ ಒಂದು ಉದಾಹರಣೆಗೆ ಇದೆ. ಅದೇ ಕಿರಾಣಿ ಅಂಗಡಿಯವರಿಗೆ ಒಂದು 10,000 ಗಿರಾಕಿ ಬಂದ 40 ಲಕ್ಷ ದಾಟಿದ್ದಿಲ್ಲ ಅಲ್ವಾ. ಇದು ಡಿಫರೆನ್ಸ್. ಅದಕ್ಕೋಸ್ಕರ ಇದರೊಟ್ಟಿಗೆ ನಾವು ಹಾಲ್ಮಾರ್ಕ್ ನ ಇದರೊಟ್ಟಿಗೆ ಇದನ್ನು ಕೂಡ ಇಟ್ಟು ಹೇಳ್ತೀನಿ. ಮುಂಚೆ ಸ್ಲ್ಯಾಬ್ ಇತ್ತು 3% ನಮ್ಮ ಚಿನ್ನದ ಗೋಲ್ಡ್ಗೆ 3%, GST ಸ್ಲ್ಯಾಬ್ ಇತ್ತು ಎಷ್ಟಿತ್ತು ಸರ್? 12%, 15%, 22%, 5% ತನಕ ಇತ್ತು. ಚಿನ್ನದ ಕೆಲಸದ ಸ್ವರ್ಣೋದ್ಯಮಿಗಳಿಗೆ 3% ಮಾಡಿದ್ರು. ಅದೇ ಡೈಮಂಡ್ ಲೂಸ್ ಡೈಮಂಡ್ಸ್ಗಳಿಗೆ ಸೂರತ್ನಲ್ಲಿ ಅಲ್ಲಿ ಎಲೆಕ್ಷನ್ ಇತ್ತು ಅಂತ ಹೇಳುವಾಗ 0.25% ಮಾಡಿದ್ರು ಸರ್. 0.25% ಲೂಸ್ ಡೈಮಂಡ್ಸ್ ನೀವೇನಾದ್ರೂ ಸೇಲ್ ಮಾಡಿದ್ರೆ 0.2% ಇದು ಹೊಸ ಸ್ಲ್ಯಾಬ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ. ಹಾಗೆ ನಮಗೆ 40 ಲಕ್ಷ ಇದ್ದ ಸ್ಲ್ಯಾಬ್ ಅನ್ನು 4 ಕೋಟಿ ಮಾಡಿ ಅಂತ ನಮ್ಮನ್ನು ಹೇಳ್ಬೋದು. ಅದು ಜೆನ್ಯೂನ್. ನಾವೇನೋ ಇದು ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ನಮ್ಗೆ ಬದುಕಲಿಕ್ಕೆ ಅವಕಾಶ ಮಾಡಿಬಿಡಿ. ಕೇವಲ ಒಂದು ಕಾನೂನನ್ನು ಬದಲಾವಣೆ ಮಾಡಿಬಿಡಿ. ನಾವೇನು ಬದುಕಲಿಕ್ಕೋಸ್ಕರ ಊಟಕ್ಕೋಸ್ಕರ ಕೇಳ್ತಾ ಇದ್ದೇವೆ ಹೊರತು ಆಟಕ್ಕೋಸ್ಕರ ಕೇಳ್ತಾ ಇಲ್ಲ ಅಲ್ವಾ. ದೊಡ್ಡ ದೊಡ್ಡ ಜ್ಯುವೆಲರ್ಸ್ನವರು ಆಟ ಆಡ್ತಾರೆ, ನಾವು ಊಟ ಮಾಡ್ತೀವಿ. ಊಟ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ. ನಮಗೆ ಸ್ವರ್ಣೋದ್ಯಮದವರಿಗೆ, ಸಣ್ಣ ಉದ್ಯಮದವರಿಗೆ, ಚಿನ್ನದ ಕೆಲಸದವರಿಗೆ ಒಂದೇ ಒಂದು ಸರ್ಕಾರದಿಂದ ಸೌಲಭ್ಯ ಸಿಕ್ಕಿದೆ ಇಷ್ಟರವರೆಗೂ. ಉದಾಹರಣೆಗಳಿಗೆ ನಾವು ಸರ್ಕಾರದ ಹತ್ರ ಹೋಗಿ ಚಿನ್ನದ ಕುಶಲಕರ್ಮಿಗಳು ಆಧುನಿಕವಾಗಿರತಕ್ಕಂಥ ತಂತ್ರಜ್ಞಾನಗಳನ್ನು ಬಳಸಿ ಆಭರಣ ಮಾಡಲಿಕ್ಕೆ ಸೋಲ್ತಾ ಇದ್ದೀವಿ. ಅದು ದುಬಾರಿ ತಂತ್ರಜ್ಞಾನ. ಅದಕ್ಕೋಸ್ಕರ ಚಿನ್ನದ ಕುಶಲಕರ್ಮಿಗಳಿಗೋಸ್ಕರ ಒಂದು ನಿಗಮ ಮಂಡಳಿ ಮಾಡಿ ಅಂತ ಸರ್ಕಾರ ಕೊಟ್ಟಿದ್ವಿ. ನಾವು 2 ವರ್ಷದ ಹಿಂದೆ ನಾನು ಕೂಡ ಮುಖ್ಯಮಂತ್ರಿ ಅವರೊಟ್ಟಿಗೆ ಹೋಗಿ ಸರ್ಕಾರ ಕೊಟ್ಟಿದ್ವಿ. ಅದರ ಬಗ್ಗೆ ಅದು ಕೂಡ ಏನು ಗೊತ್ತಾ, ಆ ನಿಗಮ ಮಂಡಳಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹಣ ಹೋಗುತ್ತೆ ಹೊರತು ಅನುದಾನ ಕೊಟ್ಟು ಸರ್ಕಾರ ಲಾಸ್ ಮಾಡಿಕೊಳ್ಳುವಂಥದ್ದಿಲ್ಲ ಅಂತ ಒಂದು ಪ್ಲಾನಿಂಗ್ ಕೂಡ ಇತ್ತು. ಆದರೆ ಚಿನ್ನದ ಕುಶಲಕರ್ಮಿಗಳ ಪರವಾಗಿ ಇನ್ನೂ ಕೂಡ ಸರ್ಕಾರ ನಿಲ್ಲಿಲ್ಲ. ಸ್ವಲ್ಪ ಬೇಜಾರಿದೆ. ಸರ್, ಮುಂದೆ ಏನ್ ಮಾಡಬಹುದು? ತಮ್ಮಿಂದ ಬರುವಂತಷ್ಟು ಸಲಹೆಗಳು ಬೇಕು ಸರ್. ಇದು ಪ್ರಭಾವಿತವಾಗಿ ಆಗ್ಬೇಕು. ಬೇರೆ ಏನಾದ್ರು ಮಾತಾಡ್ಬೋದಾ ಹೇಳಿ. ಈಗ ಪ್ರಶ್ನೆಗೆ ಇಲ್ಲಿಂದ ಉತ್ತರ ಅಲ್ಲ. ಈ ತರ ಒಂದು ಪ್ರಕರಣ ಆಗಿದೆ, ಇದನ್ನ ಹೋರಾಟ ಮಾಡೋದಕ್ಕೆ ನಾವು ಯಾವ ಪಾಯಿಂಟ್ ಅನ್ನು ಸೇರಿಸಬಹುದು, ಹೇಗೆ ಹೋರಾಟ ಮಾಡಬಹುದು?
ಸರ್ಕಾರಕ್ಕೆ ಒಂದು ಒತ್ತಡ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ಸರಿ. ಮತ್ತೆ ಬೇರೆ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಅಲ್ಲ, ಸೇಲ್ಸ್ ಬರುತ್ತೆ. ಅದು GST ಇದರಲ್ಲಿ ನೀವು ಹೇಳ್ತಿಲ್ಲ. ಹಾಗಕ್ಕಿಂತ 1 ಲಕ್ಷಕ್ಕೆ ಇಷ್ಟು ಪರ್ಸೆಂಟ್ ನಮಗೆ ಗಿರಾಕಿ 5 ಲಕ್ಷ ಐಟಮ್ ಕೊಟ್ಟ ನಮಗೆ 40 ಅಷ್ಟು ಫಂಕ್ಷನ್ಸ್ ಇರಲ್ಲ. ಒಂದು 20,000 ಸಿಗತ್ತೆ ಲಾಭಾಂಶ ಇಟ್ಕೊಳ್ಳಿ. ಆ ಲಾಭಾಂಶ ಲೆಕ್ಕದಲ್ಲೂ 40 ಲಕ್ಷ ಮಾಡೋಕ್ಕಾಗತ್ತೆ ನಮಗೆ ಎಲ್ಲ ಒಂದು ಅದು GST ಹಾಗಲ್ಲ, ಆಗೋದಿಲ್ಲ. GST ಕಾನ್ಸೆಪ್ಟ್ ಸಂಪೂರ್ಣ ಬೇರೆ. ಅದಕ್ಕೂ ಬರೋದು ಇನ್ಕಮ್ ಟ್ಯಾಕ್ಸ್. ಹೌದು, ವ್ಯಾಪಾರ ಮಾಡೋದಕ್ಕೆ ಬರೋದು GST. ಕೆಜಿ 45 ಲಕ್ಷ ಬಂದ್ರೆ ಜಾತಿ ಕೇಳ್ಬೋದು ಅಷ್ಟೇ. ಈ ಸ್ಲ್ಯಾಬ್ ಅನ್ನು 40 ಲಕ್ಷ ಏನ್ ಮಾಡಿದ್ದೀವಿ ಸರ್. ಇನ್ನೂ ಕೂಡ ಚಾರ್ಟೆಡ್ ಅಕೌಂಟೆಂಟ್ಸ್ ಅಥವಾ ವಕೀಲರಿಗೆ ಮತ್ತೆ ಪ್ಯೂರ್ ಬಿಸ್ನೆಸ್ ಸರ್ವಿಸ್ ಕೊಡ್ತಾರಲ್ಲ, ಅವರಿಗೆ 20 ಲಕ್ಷ ಇದೆ. ನಮ್ಮಂತ ಬಿಸ್ನೆಸ್ ಇವರಿಗೆ 40 ಲಕ್ಷ ಮಾಡಿದ್ದಾರೆ. ಮುಂಚೆ 20 ಲಕ್ಷ 40 ಲಕ್ಷ ಮಾಡಿದ್ದಾರೆ. ಆದ್ರೆ ನಮ್ಮ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ನಂದು ಬಂದಿರೋದ್ರಿಂದ ಅದ್ರ ಜೊತೆಗೆ ಪ್ರತಿಯೊಂದು ಕೆಲಸಗಾರರು ಸಣ್ಣ ಮಟ್ಟದ ವ್ಯಾಪಾರದಾರರು ಹಾಲ್ಮಾರ್ಕ್ ಲೈಸೆನ್ಸ್ ತಗೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದ ನಾವಿದ್ದೀವಿ ಅಂತ ತೋರಿಸ್ಕೊಳ್ಳೋ ಅವಕಾಶ ಇದೆ. ಇದು ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಬೇಡ ಇದು ಅನ್ನೋ ಮನೋಭಾವನೆ ಬಿಟ್ಟು ಇದು ನಾವು ತಗೊಳ್ಬೇಕು ಲೈಸೆನ್ಸ್. ಅಲ್ಲ ಸರ್, ನಾವು ಖಂಡಿತ ಪ್ರತಿಯೊಬ್ಬರು ಚಿನ್ನದ ಕೆಲಸದವರು ಹಾಲ್ಮಾರ್ಕ್ ಲೈಸೆನ್ಸ್ ತಗೊಳ್ಬೇಕು, ಹಾಲ್ಮಾರ್ಕ್ ಮಾಡಿಸಲೇಬೇಕು. ಅದರ ಬಗ್ಗೆ ನಮಗೆ ಒಂದು ಶಬ್ದ ವಿರೋಧ ಇಲ್ಲ. ನಾವು ಅದನ್ನು ಸ್ವಾಗತ ಮಾಡ್ತೀವಿ. ನಮ್ಮ ಪ್ರಶ್ನೆ, ನಾನು 2 ತಿಂಗಳಾಯ್ತು ಸರ್ ಹಾಲ್ಮಾರ್ಕ್ ಲೈಸೆನ್ಸ್ ತಗೊಂಡು, ಒಂದೇ ಒಂದು ಐಟಮ್ಗೆ ಹಾಲ್ಮಾರ್ಕ್ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಯಾಕೆ ಹೇಳಿ ಸರ್? ಅಲ್ಲ ಸರ್, ಕಟ್ ಮಾಡ್ತಾ ಇದ್ದಾರೆ. ಅದು ಸಮಸ್ಯೆ ಬಿಟ್ಟು ಬೇರೆ ಮಾತಾಡ್ತಿದ್ವಿ ನಾವು ಈ ಸಮಸ್ಯೆನೇ ದಾಟಲಿಲ್ಲ. GST ಸ್ಲ್ಯಾಬ್ ಜಾಸ್ತಿ ಮಾಡಿ ಅಂತ ಹೇಳ್ತಿದ್ದೀವಿ ಅಲ್ವಾ? ಅದು ಮಾಡಬೇಕು, ಖಂಡಿತವಾಗಿ ಅದು ಕೂಡ ಮಾಡಬೇಕು. ಆದ್ರೆ ಈ ಕಟ್ ಮಾಡಿಕೊಂಡು ಹಾಲ್ಮಾರ್ಕ್ ಮಾಡುವಂತಹ ವ್ಯವಸ್ಥೆಯಿಂದ ನಾವು ಮುಳುಗಿ ಹೋಗ್ತೀವಿ ಅನ್ನೋದು ಕ್ಲಿಯರ್. ಅದರ ಬಗ್ಗೆ ಎಲ್ಲ ಕಡೆ ಮಾಡದೇನೆ ಮಾಡ್ತಾ ಇದ್ದಾರೆ. ಕಟ್ ಮಾಡದೆ ಮಾಡೋದಿದೆಯಲ್ಲ, ಅದು ಅನಧಿಕೃತ ಒಂದಲ್ಲ. ಆ BSI ಪೂರ್ತಿ ಇದನ್ನ ಹಾಕೊಡ್ಲಿಕ್ಕೆ ಬರಲ್ಲ. ಅದು ನಮ್ಮ ಪಾಯಿಂಟಲ್ಲಿ ನಾವು ಒಂದು ಐಟಮ್ ಕೊಡ್ತೀವಿ, ಡ್ಯಾಮೇಜ್ ಮಾಡ್ತಾರೆ. ಆಯ್ತು, ಒಪ್ಪಿಗೆ ನಾವು ಮಾಡ್ತೀವಿ. ದೊಡ್ಡ ಮಟ್ಟ ಕಾರ್ಪೊರೇಟ್ನವರು 1000 ಪೀಸ್ ತಗೊಂಡು ಕೊಡ್ತಾರೆ. ಅದಕ್ಕೆ ಯಾಕೆ 2 ಪೀಸು ಮಾಡಿದಲ್ಲಿ 1000 ಪೀಸ್ ಮಾಡಿ ಇಲ್ಲ ಅವಾಗ ಅವರು ನಮ್ಮ ನೋವು ಅವರಿಗೆ ಕೂಡ ಅರ್ಥ ಆಗುತ್ತೆ. ಹೌದು, ಸರಿ ಇದೆ. ನಾವು ಈ ಮಟ್ಟಕ್ಕೆ ಮಾತಾಡ್ತಿದ್ದೀವಿ, ಆದ್ರೆ ಸಂಬಂಧಪಟ್ಟ ಅಧಿಕಾರ ಜೊತೆಗೆ ಮತ್ತೆ ಸಂಬಂಧಪಟ್ಟ ಗಿರೀಶ್ ಜೊತೆಗೆ ನಾವು ಒಂದ್ಸಲ ಸಂವಾದ ಮಾಡಿದಾಗ ಮಾತಾಡೋದು ಆಗುತ್ತೆ. ಯಾಕೆ ಗೊತ್ತಾ, ನಾವೇನಾಗಿದೆ ನಮ್ಮ ಮಟ್ಟಕ್ಕೆ ನಾವು ತಿಳ್ಕೊಂಡೆ ಬಿಟ್ರೆ ಈಗ ನಾವು ಬಾವಿಲಿರೋ ಕಪ್ಪೆಗಳಾಗ್ಬಿಡ್ತೀವಿ. ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಸಮಸ್ಯೆನ ಈಗ ನೋಡಿ, ನಾವು ಹಾಲ್ಮಾರ್ಕಿಗೆ ಹೋಗಿಲ್ಲ, ಆಮೇಲೆ ನಮ್ಮಲ್ಲಿ ಏನಾಗಿದೆ ಹೆಚ್ಚು ಕಡಿಮೆ ನಾವು ಏನ್ ಗಿರಾಕಿ ಕೊಟ್ಟರು ಆ ಕೆಲಸ ಮಾಡ್ಕೊಡ್ಬೇಕು. ಹಾಲ್ಮಾರ್ಕ್ ಹೋಗ್ಬೇಕಲ್ಲ, ನೆಕ್ಸ್ಟ್ ಎಲ್ಲ ಬರುತ್ತೆ. ನೀವು ಹೇಳಿದ್ರಲ್ಲ ಫಸ್ಟಿಗೆ 1 ವರ್ಷ ಆದ್ಮೇಲೆ ಎಲ್ಲ ಬರುತ್ತೆ ಅಂತ. ಈಗ ನಾವು ಹೋಗಿ ಹಾಲ್ಮಾರ್ಕಿಗೆ ಹೋಗ್ತೀವಿ, ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹಾಕೊಂಡ್ಬಂದ್ಬಿಡ್ತೀವಿ. ಆದ್ರೆ ಕೊನೆ ಪಕ್ಷಕ್ಕೆ ಏನಾಗಿದೆ, ನಾವು ಸಂಬಂಧ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ಬೇಕಾಗುತ್ತೆ. ಈ ಪಾಯಿಂಟ್ ಅಲ್ಲಿ ಇಟ್ಟು, ಯಾಕಂದ್ರೆ ನಮ್ಮ ಸಣ್ಣ ಸಣ್ಣ ಕುಶಲಕರ್ಮಿಗೆ ಎಫೆಕ್ಟ್ ಆಗ್ಬಾರ್ದಲ್ವಾ? ಆ ಮಟ್ಟಕ್ಕೆ ಆಗ್ಬೇಕಾದ್ರೆ ನಾವು ಕೆಲವೊಂದು ಸಂಘ ಸಂಸ್ಥೆಯವರು ಒಂದು ವಿಷಯ ಇಟ್ಕೊಂಡು ಅವರೊಂದು ಯಾಕಂದ್ರೆ ಅವರಿಗೂ ಇದ್ರ ಬಗ್ಗೆ ನೋವು ಗೊತ್ತಾಗಬೇಕಲ್ವಾ? ಖಂಡಿತವಾಗಿ ಯಾಕೆ ಹೇಳ್ತೀನಿ, ಇವಾಗ ನಮ್ಮ ಈ ಬಹಳಷ್ಟು ಕುಶಲಕರ್ಮಿಗಳು ಇರಬಹುದು, ಸಣ್ಣ ಉದ್ಯಮದಾರರು ಇರಬಹುದು. ನಾವು ಇಲ್ಲಿಯ ಲೋಕಲ್ MLAಗಳಿಗೆ ನಮ್ಗೆ ಹೀಗೆ ಅಳ್ತಾ ಇದ್ದೀವಿ ಅಂತ ತಿಳಿಸಿದ್ದೀವಿ ಸರ್. ನಾವು ಏನಾದರೂ ಆದಷ್ಟು ಬೇಗ ಸಾಧ್ಯವಾದ್ರೆ ನಾಳೆಯೋ ನಾಡಿದ್ರೊಳಗೋ ಒಂದು ನಮ್ಮನ್ನು ಕಟ್ ಮಾಡೋದು ಯಾಕೆ ಪ್ರಥಮವಾಗಿ, ನಂತರ ಎಡಿಷನ್ ಮಾಡ್ತಾ ಬನ್ನಿ. ಮುಖ್ಯವಾಗಿ ಕಟ್ ಮಾಡೋದು ಯಾಕೆ ಅನ್ನೋದರ ಬಗ್ಗೆ ಆದಷ್ಟು ಬೇಗ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ MLAಗಳಿಗೂ ಜನಪ್ರತಿನಿಧಿ, ಕಾರ್ಪೊರೇಟರ್ಸ್ ಬೇಕು ಅಂತಿಲ್ಲ ಸರ್, MLA ಮತ್ತು MP ಗಳು ಮತ್ತು ಮಿನಿಸ್ಟರ್ಗಳಿಗೂ ಅವರಿಗೆ ಅತ್ಯಂತ ಪ್ರಬಲವಿತವಾಗಿ ಬೇಕಿದ್ರೆ 100 ಜನ ಬೇಕಾದ್ರೆ ಹೋಗಿ ಸರ್. ಒಂದಿಬ್ರು ಹೋದ್ರು ಕೇಳೋದಿಲ್ಲ, ಅದೊಂದು ಘನತೆ ಬರೋದಿಲ್ಲ. ಅದ್ರಲ್ಲಿ 100 ಜನ ಬೇಕಾದ್ರೆ ಹೋಗಿ ಕೋವಿಡ್ ರೂಲ್ಸ್ ಗಳನ್ನು ಫಾಲೋ ಮಾಡಿಕೊಂಡು ಸರಿ ಹೋಗಿ ಅವ್ರಿಗೆ ಒಂದು ಮನವಿ ಕೊಡಿ ಸರ್.
ಮೊಟ್ಟ ಮೊದಲಿಗೆ ನಮ್ಮ MLA MP ಗಳಿಗೆ ಗೊತ್ತಾಗ್ಬೇಕು ಇದು. ಅವ್ರಿಗೆ ಮನದಟ್ಟ ಆಗ್ಬೇಕು. ಕೊನೆಯ ಘಟ್ಟಗಳಿಗೆ ವ್ಯಕ್ತಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾದ್ರೆ ಮಾತ್ರ ಆಗ್ಬಿಡುತ್ತೆ. ಯಾಕಂದ್ರೆ ಈಗ ಖಂಡಿತ. ನಾವು 1000 ಐಟಮ್ ಕೊಡ್ತೀವಿ, ಒಂದ್ 2 ಟೆಸ್ಟ್ ಮಾಡ್ತಾರೆ, ಅದು ಒಂದು ದೊಡ್ಡ ಲೆವೆಲ್ಗೆ ಆಗ್ಬಿಡುತ್ತೆ. ಆದ್ರೆ ನಾವು ಕೆಳಗಡೆ ಒಂದೇ ಐಟಮ್ ಮಾಡೋದಕ್ಕೆ ತೊಂದರೆ ಆಗ್ತಿದೆಯಲ್ಲ, ಅದಕ್ಕೆ ನಾವು ಅವರು ದೊಡ್ಡ ಮಟ್ಟಕ್ಕೆ ಆಗ್ಬೇಕಾಗುತ್ತೆ. ನಾನು ಹೀಗೆ ಮಾತನಾಡುವಾಗ ಒಂದು ಗಂಭೀರ ಸಮಸ್ಯೆ ಎದ್ದು ಬಂತು ಸರ್. ನಾವು ಹೇಗೆ ಬ್ರಿಟಿಷರ ಗುಲಾಮರಾಗಿದ್ವಲ್ಲ, ಶೋಷಣೆ ಇದ್ದ ಜೀವನ ಹೇಗಾಗುತ್ತೆ ಅಂತ ನಾನು ಸಣ್ಣ ಒಂದು ಹೇಳ್ತೀನಿ ಅದರ ಬಗ್ಗೆ. ಈಗ ನಾನೊಬ್ಬ ಕುಶಲಕರ್ಮಿ, ಒಂದು ಸರಾಫರು, ಅವ್ರು ಚೆನ್ನಾಗಿ ನನಗೆ ಚೆನ್ನಾಗಿ ಕೆಲಸ ಕೊಡ್ತಾ ಇದ್ರು. ದಿನ ಕಳೆದ ಹಾಗೆ ಬೊಂಬಾಯಿಂದಲೋ ಅಲ್ಲಿಂದ ಬಹಳ ಕಡಿಮೆ ರೇಟ್ನಲ್ಲಿ ಬಂತು. ನನಗೊಂದು 5% ಕೊಡ್ತಾ ಇದ್ರು, ಅಲ್ಲಿ 2% ಬರ್ತಾ ಇದೆಯಪ್ಪ, ನೀನು 2.5% ಮಾಡಿಕೊಡ್ತೀಯ ಅಂತ ಕೇಳಿದ್ರೆ ಕುಶಲಕರ್ಮಿ ಮಾಡಿಕೊಳ್ಳೋದು ಸಾಧ್ಯವಾಗೋದಿಲ್ಲ ಸರ್. ಆವಾಗ ಅವನು ಯೋಚನೆ ಮಾಡ್ತೀನಿ, ನಾನು ಇವರಿಗೆ 2.5% ಕೊಡೋ ಬದಲಿಗೆ ನಾನು ನೇರವಾಗಿ ಗ್ರಾಹಕರಿಗೆ ಕೊಡ್ತೀನಿ. ನನ್ನ ಫ್ರೆಂಡ್ಸ್ಗಳಿದ್ದಾರೆ, ನಾನು ಸಣ್ಣ ಮಟ್ಟಿಗೆ ಅಂಗಡಿ ಓಪನ್ ಮಾಡ್ತೀನಿ, ನಾನೊಂದು 8% ಕೊಡ್ತೀನಿ, ಆವಾಗ ಗ್ರಾಹಕರು ನಮ್ಮಡೆ ಬರ್ತಾರೆ ಅನ್ನುವಂತಹ ಒಂದು ಧ್ಯೇಯದೊಂದಿಗೆ ಅವನು ಆ ಒಂದು ಸರಾಫನ ವರ್ಕ್ಶಾಪ್ನಿಂದ ಹೊರನಡೆದು ಹೊರಗಡೆ ಹೋಗಿ ವ್ಯಾಪಾರ ಮಾಡ್ತೀನಿ ಅಂತ ಹೋಗುವಾಗ ಅವನಿಗೆ ಈ ಪದ್ಧತಿ ಅಡ್ಡ ಬರ್ತದೆ. ಯಾಕಂತ ಹೇಳಿದ್ರೆ ಅವನು ಹೋಗುವಾಗ 1 ಕಿಲೋ ಐಟಮ್ ಇಟ್ಕೊಂಡು ಹಲ್ಮಕ್ ಮಾಡಿಸ್ತಾನ? ಇಲ್ಲ, 1-2 ಮಾಡಿಸ್ತಾನೆ. ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. 1-2 ಮಾಡುವಾಗ ಕಟ್ ಮಾಡ್ತಾ ಇದ್ದಾರೆ, ಗ್ರಾಹಕರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಹೊರಗಡೆ ಹೋಗಿ ಬಿಸ್ನೆಸ್ ಮಾಡುವಂತ ಅವಕಾಶನೇ ಇಲ್ಲ. ಆವಾಗ ಏನ್ ಮಾಡ್ಬೇಕು ಅವನು? ಬನ್ನಿ ನೀನೇ ದೊಡ್ಡವ, ಎಷ್ಟು ಕೊಡ್ತೀಯೋ ನಾನು ಅಷ್ಟರಲ್ಲಿ ಮಾಡ್ಕೊಡ್ತೀನಿ ಅದಕ್ಕೆ ಕೊಡ್ಬೇಕು. ಶೋಷಣೆ ಅನುಭವಿಸಿ ಅದು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾದಂತ ದಿನಗಳು. ಅದಕ್ಕೆ ಪ್ರತಿಯಾಗಿ ಮೊದಲೇ ಇದನ್ನು ಎಚ್ಚೆತ್ತುಕೊಳ್ಬೇಕ, ಏನು ಮಾಡಬೇಕು, ಹೇಗೆ ದಾರಿ ತೋರಿಸಬೇಕು. ಮೊಟ್ಟ ಮೊದಲನೇದಾಗಿ ನಮ್ಮ ಇಲ್ಲಿರ್ತಕ್ಕಂಥ MP, MLA, ಮಿನಿಸ್ಟರ್ಸ್ಗಳಿಗೆ ಮುಖ್ಯಮಂತ್ರಿಗಳು ಕೊಡಿ. ಇಲ್ಲಿ ಕೂಡ ಯಾರು ಕೊಡು? ಮುಖ್ಯಮಂತ್ರಿಗಳು ತಿಳಿಸಿ ಇಲ್ಲ ಸರ್ ಇದು ವಿಷಯ, ಮುಖ್ಯಮಂತ್ರಿಗಳು ಕೊಡೋಣ. ಪ್ಲಸ್ ಇದು ಮಾಡಬೇಕಾಗಿರುವಂಥದ್ದು ಕೇಂದ್ರದ ಮಿನಿಸ್ಟರ್ಸ್ಗಳು, ಇದು ಕೇಂದ್ರದ ಪಟ್ಟಿಯಲ್ಲಿ ಬರುತ್ತೆ. ನಮ್ಮ ಒಂದು ಶಿವಮೊಗ್ಗದಿಂದಲೂ ಕೂಡ ಪ್ರತಿನಿಧಿ ರೂಪದಲ್ಲಿ ಪಿಯೂಷ್ ಗೋಯಲ್ ಅಥವಾ ಅದಕ್ಕೆ ಸಂಬಂಧಿತ ಇಲಾಖೆಯ ಅಧಿಕಾರಿಗಳು ಅಥವಾ ಮಂತ್ರಿಗಳ ಎದುರಲ್ಲಿ ಕೂತ್ಕೊಂಡು ನಮ್ಮ ನೋವನ್ನು ತೋಡಿಕೊಂಡು ನಾವು ಇಷ್ಟು ಲಕ್ಷ ಪ್ರಮಾಣದಲ್ಲಿ ಇದ್ದೀವಿ, ನಾವೆಲ್ಲ ಈ ಯೋಜನೆಯಿಂದ ಸಾಯ್ತಾ ಇದ್ದೀವಿ, ಇದಕ್ಕೋಸ್ಕರ ನೀವು ತಕ್ಷಣದಲ್ಲೇ ಇದನ್ನು ಕೈ ಬಿಡಬೇಕು ಹಾಗೂ ಇದಕ್ಕೆ ಪರಿಹಾರ ಒದಗಿಸಿಕೊಡ್ಬೇಕು ಅಂತ ಹೇಳಿ ಟೇಬಲ್ ಮೇಲೆ ನಮ್ಮ ಫೈಲ್ ಇಡೋಣ ಸರ್. ಇದನ್ನು ಮಾಡಲೇಬೇಕು, ಇಲ್ಲದೆ ನಾವು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಮನವರಿಕೆ ಮಾಡಿಕೊಡೋಣ. ಅದನ್ನೇನಾದ್ರೂ ನಾವು ಮನವರಿಕೆ ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಮಾತ್ರ ಮುಂದೆ ನಾವು ಸರ್ವೈವ್ ಆಗಲಿಕ್ಕೆ ಸಾಧ್ಯ. ಮತ್ತೆ ಹೀಗೆ ನಮ್ಮ ಕೇಂದ್ರದ ಮಂತ್ರಿಗಳೊಂದಿಗೆ ಮಾತನಾಡುವಾಗಲೂ ಕೂಡ ನಮ್ಮ ಲೋಕಲ್ ಮಂತ್ರಿಗಳೊಂದಿಗೆ ಮಾತನಾಡುವಾಗ ಹೇಳಿದ್ರು, ಅಪ್ಪ ನೀವು ಇಷ್ಟು ಸಮಸ್ಯೆಯಲ್ಲಿ ಇದ್ದೀರಿ, ಬಹುಶಃ ಮೋದಿಜಿಯವರಿಗೆ ಈ ಕಾರ್ಯ ಇದನ್ನು ಇಂಪ್ಲಿಮೆಂಟ್ ಮಾಡುವಾಗ ಇಷ್ಟು ಸಮಸ್ಯೆ ಆಗುತ್ತೆ, ಹೀಗಿರುತ್ತೆ ಅಂತ ಗೊತ್ತಿರಲಿಕ್ಕೆ ಕಾನೂನು ಮಾಡುವಾಗ. ಯಾಕಂತ ಹೇಳಿದ್ರೆ ಈ ಕಾನೂನನ್ನು ಮಾಡುವಂತ ಯಾರು ಅಂತ ಹೇಳಿ AC ರೂಮ್ನಲ್ಲಿ ಕೂತ್ಕೊಂಡು IAS ಅಧಿಕಾರಿಗಳು ಬಿಟ್ಕೊಂಡು ಮಾಡಿರ್ತಾರೆ. ನಮ್ಮಂತ ಒಬ್ಬ ಕಾರ್ಮಿಕರನ್ನು ಅಲ್ಲಿ ಕರೆದಿದ್ರೆ ವಿಷಯ ಗೊತ್ತಾಗ್ಬಿಡೋದು ಅಲ್ವಾ? ತಿಳಿಸ್ಬೇಕಾಗುತ್ತೆ. ಅದಕ್ಕೆ ನಾವು ಒಬ್ಬರೇ ಹೋಗಿ ತಿಳಿಸಿದ್ರೆ ಆಗುದಿಲ್ಲ ಸರ್. ಇದೊಂದು ಅಗ್ನಿ, ಇಲ್ಲೊಂದು ಬೆಂಕಿ ಬಿದ್ದಿದೆ ಅನ್ನೋದು ಗೊತ್ತಾಗ್ಬೇಕು ಅವರಿಗೆ, ಆವಾಗ ಮಾತ್ರ ಇದು ಸಾಧ್ಯ. ಅದಕ್ಕೋಸ್ಕರ ನಮ್ಮ ಶಿವಮೊಗ್ಗ ಅಷ್ಟೇ ಅಲ್ಲ, ನಮ್ಮ ಶಿವಮೊಗ್ಗ ಒಂದು ರಾಜಕೀಯವಾಗಿ ಒಂದು ಪ್ರಬಲವಾಗಿರ್ತಕ್ಕಂಥ ಕ್ಷೇತ್ರ, ಒಂದು ಅಷ್ಟೊಂದು ಪವರ್ಫುಲ್ ಸೆಂಟರ್ ಅಂತ ಹೇಳಿ ಕರ್ನಾಟಕದಲ್ಲಿ. ಬೆಂಗಳೂರು ರಾಜಧಾನಿ ಆದ್ರೂ ಕೂಡ ಶಿವಮೊಗ್ಗ ಗೊತ್ತು ನಮ್ಗೆ ಹೇಗಿದೆ ಅಂತ ಹೇಳಿ. ಶಿವಮೊಗ್ಗದಿಂದ ಪ್ರಾರಂಭವಾಗಲಿ. ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿನಲ್ಲಿ ನಾವೆಲ್ಲ ಸೇರಿ ಈ ರೀತಿ ಸಭೆಗಳನ್ನು ಮಾಡಿದ್ವಿ. ಆದ್ರೆ ಒಂದು ಇಡೀ ಕರ್ನಾಟಕದಲ್ಲಿ ಬೇರೆ ಎಲ್ಲ ಕೂಡ ಆಗಿದ್ವಾ? ಶಿವಮೊಗ್ಗದಲ್ಲಿ ಮೊದಲು ಸರ್, ಬೇರೆ ಕಡೆ ಎಲ್ಲಿಯಾದ್ರೂ ಆಗಿದ್ದ ಉದಾಹರಣೆ ಇದೆಯಾ? ಈ ಕಟ್ ಮಾಡೋದ್ರ ಬಗ್ಗೆ, HOD ಬಗ್ಗೆ ಹೇಳ್ತಾ ಇಲ್ಲ, ಕಟ್ ಮಾಡೋದ್ರ ಬಗ್ಗೆ HOD ಒಂದಷ್ಟು ಸುಧಾರಣೆಯನ್ನು ತರೋಣ, ಮಾಡಬೇಕಾದ್ರೆ ನಾವು 2 ದಿನಗಳಲ್ಲೇ ಈ ಸರ್ ನಿಮ್ಮ ಮುಂದಾಳತ್ವದಲ್ಲೂ ಮೊಟ್ಟ ಮೊದಲಿಗೆ ತಲುಪಿಸಬೇಕು. ಮತ್ತು ಅದರ ವಿಡಿಯೋಗಳು ಮತ್ತೆ ಅದರ ಒಂದು ಏನು ಪತ್ರಿಕಾ ವರದಿಗಳು ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಬೇಕು. ಇದು ಆಗಲೇಬೇಕು. ವಿದಿನ್ 2 ಡೇಸ್ ಒಳಗಡೆ ಇದನ್ನು ಮಾಡುವಂತಹ ಒಂದು ಮಾಡಿದ್ವಿ. ಇವತ್ತೇ ಅದಕ್ಕೆ ಬೇಕಾದ್ರೆ ಡ್ರಾಫ್ಟಿಂಗ್ ರೆಡಿ ಮಾಡಿಕೊಂಡು ನಾಳೆನೇ ಕೊಟ್ಟು ಬಿಡೋಣ. ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿ ನಾವು
ಸೇರಿಸಿಕೊಂಡು ಬೇಕಿದ್ರೆ ನಾನು ಎಲ್ಲಿ ಬೇಕಾದ್ರೆ ಬಂದು ನನ್ನ ಸಮಯ ಕೊಡ್ಲಿಕ್ಕೆ ಯಾವುದೇ ನಿರ್ದಾಕ್ಷಿಣ್ಯ, ನನಗೇನು ದಾಕ್ಷಿಣ್ಯನೇ ಇಲ್ಲ. ಈ ನೋವಿಗೋಸ್ಕರ ಖಂಡಿತವಾಗಿ ಸ್ಪಂದನೆ ಮಾಡ್ತೀನಿ. ಎಲ್ಲಿ ಕೂಡ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡೋಣ. ಆದಷ್ಟು ಬೇಗ ಈ ಕೆಲಸವನ್ನು ಮಾಡಬೇಕು. ಮತ್ತೆ ಆದಷ್ಟು ಬೇಗ ಎಲ್ಲಿಗೆ ಈ ನಮ್ಮ ರಾಜ್ಯದ ಮಟ್ಟಕ್ಕೆ ಆದಮೇಲೆ ಸೆಂಟ್ರಲ್ ಲೆವೆಲ್ಗೆ ನಾವು ತಲುಪಬೇಕು. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಪ್ರಬಲವಾಗಿರ್ತಕ್ಕಂಥ ಕಿರು ಉದ್ಯಮಿಗಳ ಒಂದು ಸಂಘಟನೆ ಈಗ ಶಿವಮೊಗ್ಗದಲ್ಲಿ ಈ ನ್ಯೂಸ್ ನಾಳೆ ಇಡೀ ನಿಮ್ಮ ಜಿಲ್ಲೆಯಾದ್ಯಂತ ಹೊರಡುತ್ತೆ. ಹೌದಲ್ವಾ? ಈ ವಿಚಾರ ಸಿಕ್ಕಿನಾಗಿದೆ, ನಮ್ಮ ಎಲ್ಲರ ಮನಸ್ಸಿಗೆ ಬಂದಿದೆ, ಪ್ರಬಲವಾಗಿ ಬಂದಿದೆ. ಹಾಲ್ಮಾರ್ಕ್ ಓಕೆ, ಕಟ್ ಮಾಡೋದು ಯಾಕೆ? ಕರೆಕ್ಟ್ ಅಲ್ವಾ? ಇಷ್ಟೇ ಅಲ್ವಾ? ಇದು ಬಂದಿದೆ. ಇದು ಬಹಳಷ್ಟು ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ, ಮೀಡಿಯಾಗಳ ಮುಖಾಂತರವಾಗಿ ಅಥವಾ ನಮ್ಮ ಫ್ರೆಂಡ್ಸ್ಗಳಿಗೆ ಫೋನ್ ಮುಖಾಂತರ ಎಲ್ಲಿ ಶಿವಮೊಗ್ಗದಲ್ಲಿ ಇರ್ಬೋದು ಅಥವಾ ಹೊರ ಜಿಲ್ಲೆಗಳಲ್ಲಿ ಇರ್ತಕ್ಕಂಥವ್ರು ತಿಳಿಸಿಕೊಂಡು ಈ ಕಾರ್ಯಕ್ಕೆ ಅನುಗುಣ ಮಾಡೋಣ. ಒಂದೇ ವಾರದಲ್ಲಿ ನಮ್ಮಂತಹ ಸಣ್ಣ ಉದ್ಯೋಗಗಳ ವಾಯ್ಸ್ ಆಗಿರತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಸಂಘಟನೆ, ಯಾವುದೇ ಮೆಂಬರ್ಶಿಪ್ ಇಲ್ಲ ಸರ್, ಯಾವುದೇ ಮೆಂಬರ್ಶಿಪ್ ಎಲ್ಲವನ್ನು ಬಿಟ್ಟು ನಮ್ಮಂತ ದುಃಖಿತರ ಒಂದು ದೊಡ್ಡದಾಗಿರ್ತಕ್ಕಂಥ 3 ಲಕ್ಷ ಜನ ಇದ್ದೀವಲ್ಲ ನಾವು ಕರ್ನಾಟಕದಲ್ಲಿ. ಒಂದ್ಸತಿ ಮಾತನಾಡಿದ್ರೆ ಯಾವ ಸರ್ಕಾರನೂ ಕೂಡ ಥರ ನಡುಗು ಹೋಗುತ್ತೆ, ಮಾನ್ಯ ಮಾಡುತ್ತೆ. ಯಾಕಂತ ಹೇಳಿದ್ರೆ ನಾವು ಹೇಳ್ತಾ ಇರ್ತಕ್ಕಂಥ ಪಾಯಿಂಟ್ ಜೆನ್ವಿನ್ ಆಗಿದೆ. ಇದರಲ್ಲಿ ಏನಾದರೂ ಸ್ವಲ್ಪ ಅಳುಕು ಮಳುಕು ಅಥವಾ ಏನಾದರೂ ಅಂಥದ್ದೇನಾದ್ರೂ ಏನಿಲ್ಲವಲ್ಲ? ಹೇಳಿ. ಅಸೋಸಿಯೇಷನ್ ಅವರು ಏನಂತ ಕೇಳ್ಕೊಂಡೆ ಇರ್ತಾರೆ ಇವಾಗ ನಿಮ್ಗಳ ಗಮನಕ್ಕೆ ಬಂದಾಗೆ, ಇವಾಗ ವೃತ್ತಿಗಾರರು ಬಿಡಿ, ವೃತ್ತಿಗಾರರ ಬಗ್ಗೆ ಮಾತಾಡಲೇಬೇಡಿ. ಮೊದಲನೇದಾಗಿ ಇವಾಗ ದೊಡ್ಡ ಕಾರ್ಪೊರೇಟ್ ಲೆವೆಲ್ನವರು ಇದು ಲಾಬಿ ನಡೆಸ್ತಾ ಇದ್ದಾರೆ. ಅದು ಇವಾಗ ಜ್ಯುವೆಲರ್ ಶಾಪ್ ಲೆವೆಲ್ವರೆಗೆ ತೊಂದರೆ ಆಗ್ತಾ ಇದೆ ಅಂತ. ಅದು ಯಾರಿಗೆ ಮುಟ್ಟುತ್ತೆ ಅಂತ ಹೇಳಿದ್ರೆ ವೃತ್ತಿಗಾರರಿಗೆ ಮುಟ್ಟುತ್ತೆ ಇಲ್ಲ ತೊಂದರೆ ಅಂತ ನೀವು ಹೇಳ್ತಾ ಇದ್ದೀರಿ. ಇವಾಗ ಅವ್ರು ಹೇಳ್ತಾರೆ ಸರ್ ಒಂದು 50 ಇರೋದಕ್ಕೆ ಮಾತ್ರ ಹಾಲ್ಮಾರ್ಕ್ ಹಾಕೊಡಿ ಅಂತ ಕೇಳ್ತಾರೆ. ಹೌದಾ? ಅದ್ರಲ್ಲಿ ಯಾವುದೋ ಒಂದು 2 ಐಟಮ್ ಇದು ಮಾಡಿ. ಇವಾಗ ನಾವು ಹೇಳ್ತೀವಿ, ಇವ್ರು ಹೇಳ್ತಾರೆ, ಯಾರೋ ಜ್ಯುವೆಲರ್ ಶಾಪ್ ಅವ್ರು ಹೇಳ್ತಾರೆ ಸರ್ 40 ಜಾಸ್ತಿ ಆಗುತ್ತೆ, ನಮಗೊಂದು 20ಕ್ಕೆ ಮಾಡಿಕೊಡಿ ಅಂತ ಅಕಸ್ಮಾತ್ ಹೇಳ್ಬೋದು ಸರ್ಕಾರದ ಲೆವೆಲ್. ವೃತ್ತಿಗಾರರು ಏನು ಕೇಳಬೇಕು ಅಂತ ನೀವು ಹೇಳ್ತಾ ಇರೋದು. ವೃತ್ತಿಗಾರರು ಪ್ರತಿಯೊಂದು ಐಟಮ್ಗೂ ಯಾವುದು ಕಟ್ ಮಾಡಬೇಡಿ ಅಂತ ನೀವು ಹೇಳ್ತಾ ಇರೋದು. ಇವಾಗ ಇವ್ರುಗಳು ಇಲ್ಲಿ ವ್ಯತ್ಯಾಸ ಆಗ್ತಾ ಇರೋದು ಏನು ಅಂತ ಹೇಳೋದು, ಜ್ಯುವೆಲರ್ ಶಾಪ್ ಅವರಿಗೂ ಮತ್ತು ಕೆಲಸಗಾರರು ಇರೋಂಥ ವ್ಯತ್ಯಾಸ. ಅವರಿಬ್ರು ಸೇರಿದ್ರೆ ಈ ಹೋರಾಟಕ್ಕೆ ಒಂದು ಒಳ್ಳೆ ಪ್ರಯತ್ನದಿಂದ ಇದಾಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಯಾರೋ ಒಬ್ರು ವೃತ್ತಿಗಾರರಿಂದಾನೇ ಆಗುತ್ತಾ ಸಾಧ್ಯ ಇಲ್ಲ, ಜ್ಯುವೆಲರ್ ಶಾಪ್ ಅವ್ರ ಕಡೆಯಿಂದ ಆಗುತ್ತಾ ಸಾಧ್ಯ ಇಲ್ಲ. ಇವೆರಡರ ಮಧ್ಯೆ ಕೋಆರ್ಡಿನೇಷನ್ ಇಲ್ದಲೇ ಇರೋದು ತುಂಬಾ ಈ ನಮ್ಮ ವೃತ್ತಿ ಬಂದವರು ಟೋಟಲಿ ಎಲ್ಲರಿಗೂ ಕೂಡ ಹೊಡ್ತಾ ಬೀಳ್ತಾ ಇದೆ. ಇದನ್ನ ಎಲ್ಲೇ ಹೋದ್ರು ಕೂಡ ಯಾವುದೇ ಒಂದು ಜ್ಯುವೆಲರ್ ಶಾಪ್ ಅವ್ರು ಇರ್ಬೋದು, ವೃತ್ತಿಗೆ ಬಂದವ್ರು ಇರ್ಬೋದು, ಅವರಿಬ್ರಿಗೂ ಒಂದು ಈ ಕೋಆರ್ಡಿನೇಷನ್ ಬರಬೇಕು. ಯಾವುದೇ ಒಂದು ಹೋರಾಟ ತಗೊಂಡ್ರು ಕೂಡ ಯಾರಿಗೆ ತೊಂದರೆ ಬಂದ್ರು ಕೂಡ ಅದು ಎಲ್ಲರಿಗೂ ಬರುವಂತದ್ದೇ. ಇದನ್ನ ತಿಳಿಸಿ ಹೇಳುವಂತ ಕೆಲಸಗಳನ್ನ ನಾವು ಎಲ್ಲೇ ಕೂಡ ಹೇಳಬೇಕು ಅಂತ ಮಾಲ್ತೇಶ್ ಬಹಳ ವ್ಯಾಲಿಡ್ ಪಾಯಿಂಟ್. ಯಾಕಂತ ಹೇಳಿದ್ರೆ ಜ್ಯುವೆಲರ್ಸ್ಗಳು ಅಂತ ಹೇಳಿದ್ರೆ ಕಿರು ಉದ್ಯಮದವರು, ಸಣ್ಣ ಉದ್ಯಮದವರು ಜ್ಯುವೆಲರ್ಸ್ಗಳ ಗುಂಪು. ದೊಡ್ಡ ಉದ್ಯಮ ಅಂದ್ರೆ ಏನು? ಈಗ HUID ಬೇಡ ಅಂತ ಹೇಳ್ತಿದ್ದಾರೆ. ಒಂದು ಯಾರು ಬೇಡ ಅಂತ ಹೇಳ್ತಿದ್ದಾರೆ? ದೊಡ್ಡ ಉದ್ಯಮದವರು ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ ಬೇಡ ಅಂತ ಹೇಳ್ತಿದ್ದಾರೆ? ಅದ್ರ ಬಗ್ಗೆ ಸಣ್ಣದಾಗಿ ಒಂದು ಮಾಹಿತಿಗೋಸ್ಕರ ಹೇಳ್ತೀನಿ. ಈಗ ಕೆಲವು ಕಪ್ಪುಕೊಳಗಳು ಸುಮಾರು ಅವರಲ್ಲಿ 15 ಕೋಟಿಯ ವ್ಯವಹಾರ ಇರುತ್ತೆ. ಆದರೆ ಅವರು ಕೊಡೋದಷ್ಟು ಒಂದು 15 ಲಕ್ಷದ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಾರೆ. ಅಂದ್ರೆ ಅವರು ತೋರಿಸುವ ವ್ಯವಹಾರ ಹೆಚ್ಚಂತ ಹೇಳಿದ್ರೆ ಒಂದು 5 ಕೋಟಿ ತನಕ ಮೂಲ ಅವರಿಗೆ
15 ಕೋಟಿಯಷ್ಟು ಅವರ ಚಿನ್ನ ಇದ್ರೂ ಕೂಡ ಅವ್ರು ತೋರಿಸೋದು ಒಂದು 5 ಕೋಟಿಯಷ್ಟು ಚಿನ್ನ ಇದೆ ಅಂತ ತೋರಿಸಿದ್ರು ಕೂಡ ಉಳಿದ 10 ಕೋಟಿಯನ್ನು ಕೂಡ HUID ಏನಾದ್ರು ಬಂದ್ಬಿಟ್ರೆ ದೊಡ್ಡ ಕಪ್ಪು ಕೊಡಗಳಿಗೆ ಈ ಉಳಿದ 10 ಕೋಟಿಯನ್ನು ಕೂಡ ತೋರಿಸಬೇಕಾಗುತ್ತೆ. ಏನಾಗುತ್ತೆ ಅವಾಗ? ಈ ಕಪ್ಪು ದಂಧೆ ಸರ್ಕಾರಕ್ಕೆ ಗೊತ್ತಾದಾಗ ಅವರಿಗೆ ಈ ಕಪ್ಪು ಹಣದ ಮೇಲೆ 30% ಟ್ಯಾಕ್ಸ್ ಕಟ್ಟಬೇಕು. ಕಪ್ಪು ಹಣ ಡಿಸ್ಕ್ಲೋಸ್ಡ್ ಮಾಡದಿರತಕ್ಕಂಥದ್ದಾಗಿರೋದ್ರಿಂದ 200% ಫೈನ್. ಟೋಟಲ್ ಎಷ್ಟಾಯ್ತು ಸರ್? 90% ಗೋವಿಂದ. 10 ಕೋಟಿ 1 ಕೋಟಿ ಮಾತ್ರ ಇಟ್ಕೊಂಡು ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ಅವ್ರು HUID ಬೇಡ. ಅರ್ಥ ಆಯ್ತಾ ನಾನು ಹೇಳ್ತೇನೆ? ಅದಕ್ಕೋಸ್ಕರ ಮಾತ್ರ. ಅದಕ್ಕೋಸ್ಕರ ಒಂದು ಸಂಘಟನೆ ಏನಾಯ್ತು ಗೊತ್ತಾ? HUID ವಿರೋಧ ಮಾಡೋದು ಬೇಡ. HUID ಮಾಡಿ ಅದು ಕೊಡ್ತಾರೆ ಗ್ರಾಹಕರಿಗೆ. ಐಟಮ್ ತಗೊಂತಾರಲ್ಲ, ಈಗ ಒಂದು 100 ಗ್ರಾಮ್ ಐಟಮ್ ಮಾಡಿಸಿದ್ರೆ ಮಗಳು ಮದುವೆಗೆ 100 ಗ್ರಾಮ್ ಮಾಡಿಸಿದ್ರೆ 5 ಲಕ್ಷ ರೂಪಾಯಿ ಆಗತ್ತೆ. ಅವ್ರಿಗೆ ಯಾವ ತರ ಹೊಡ್ತಾ ಬಿಡುತ್ತೆ? ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಇಂದು ಮಾಡಿರೋ ಬಿಲ್ಲು, ನಾಳೆ ಅವ್ರಿಗೆ ಪ್ರಾಬ್ಲಮ್, ಅವ್ರಿಗೂ ಪ್ರಾಬ್ಲಮ್ ತಾರೆ. ಅದು ನಾವು ಅದನ್ನು ನಾವು ಹಾಗಾಗಿ ದೊಡ್ಡ ಅಂಗಡಿಗಳಿಗೆ ಹೋಗೋದು ನಿಲ್ಲಿಸೋದು ಸಾಧ್ಯತೆಗಳನ್ನು ಇರ್ತವೆ. ಇದು ಈಗ ಒಂದು ಮಗಳ ಮದುವೆ 100 ಗ್ರಾಮ್ ಬಂಗಾರ ಮಾಡಿಸ್ತಾರೆ, ಏನಾಗುತ್ತೆ? ಅಲ್ಲ ಸರ್, 2 ಲಕ್ಷಕ್ಕಿಂತ ಮೇಲ್ಗಡೆ ಎಷ್ಟೇ ಒಂದು ಬಿಲ್ ಇದ್ರೆ ಅದನ್ನು ನೀವು ಕ್ಯಾಶ್ ಕೊಡುವಾಗಿಲ್ಲ. 2 ಲಕ್ಷದ 1 ರೂಪಾಯಿ ಬಿಲ್ ಮಾಡಿದ್ರೆ 2 ಲಕ್ಷದ 1 ರೂಪಾಯಿ ಟ್ಯಾಕ್ಸ್ ಫೈನ್ ಆಗಿ ಸರ್ಕಾರ ಕಟ್ಟಬೇಕು. ಗೊತ್ತಿದೆಯಲ್ಲ ಅದು? ಅಡ್ವಾನ್ಸ್ ಮಾಡ್ಕೊಂಡು ಮಾಡ್ಬೋದು. 4 ಬಿಲ್ ಮಾಡ್ತಾರೆ ಮಗಳೇಸಿಗೆ. HUID ಒಂದೇ ಇದ್ರೆ 100 ಗ್ರಾಮಿನ 1 ನೆಕ್ಲೆಸ್ ಇದ್ರೆ 4 ಹೇಗೆ ಮಾಡ್ತೀವಿ? ಅದು 100 ಗ್ರಾಮಿನ ನೆಕ್ಲೆಸ್ ಬರುತ್ತೆ, 100 ಗ್ರಾಮ್ ಹಾರ ಬರುತ್ತೆ. ಅವಾಗ ನೀವು ಪೆನೆಂಟ್ ಬೇರೆ, ಚೈನ್ ಬೇರೆ ಮಾಡ್ತಾ ಇದ್ರು. ಡಾಲರ್ ಬೇರೆ, ಹಾರ ಬೇರೆ ಮಾಡ್ತಾ ಇದ್ರು. ಈಗ ಮಾಡಿ HUID ಬಂದಾಗ ಒಂದೇ ಬಿಲ್ ಬರುತ್ತೆ. ಅವಾಗೇನು ಅಂತ ನಮ್ಗೆ ಕ್ವಶನ್. ಅನಿವಾರ್ಯ, ಅನಿವಾರ್ಯ, ಅದು ಅನಿವಾರ್ಯ, ಅದು ಅನಿವಾರ್ಯ. ಅದಕ್ಕೋಸ್ಕರ ನಾವು RTGS ಮುಖಾಂತರನೇ ಚಿನ್ನ ತಗೊಳ್ಬೇಕು ಸರ್, ಅಲ್ವಾ? RTGS ಇದಕ್ಕೆ ಡಿಫ್ರೆನ್ಸ್ ಏನಿಲ್ಲ. ನಮ್ಗೆ ಏನಾಗಿದೆ ಗೊತ್ತಾ, ಇದು ಸುಲಭದಲ್ಲಿ ಎಲ್ಲಿ ಚಿನ್ನ ಸಿಗುತ್ತೆ ಅಲ್ಲಿಂದ ಚಿನ್ನ ತಗೊಳ್ಳೋದು, ಮತ್ತೆ ಚಿನ್ನ ತಗೊಳ್ಳೋದು, ಅದು ಮುಂಚಿತ ಮಾಡ್ಕೊಂಡು ಬಂದಿದ್ದೀವಿ ನಾವು. ಇನ್ನು ಟ್ರಾನ್ಸ್ಫಾರ್ಮೇಶನ್ ಆಗಿಲ್ಲ. ಮತ್ತೆ ಒಂದೇ ನೆನ್ಪಿಟ್ಕೊಳ್ಳಿ, ಮೋದಿ ಸರ್ಕಾರ ಸೆಂಟ್ರಲ್ ನಲ್ಲಿ ಇದೆ. ಅದು ಇದು ಚಿಕ್ಕ ಉದ್ಯಮದವರಿಗೆ ಡ್ರೈವ್ ಮಾಡಿಸ್ತಾರೆ, ಅದು ಬಹಳ ಕಡಿಮೆ. ಅವರು ಟಾರ್ಗೆಟ್ ಇರುವಂತದ್ದು ದೊಡ್ಡ ಉದ್ಯಮದವರು ಅನ್ನೋ ಒಂದು ಭಾವನೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ನಾವು ಇನ್ನು RTGS ಮುಖಾಂತರ ಮಾಡಿದ್ರೆ ಇನ್ನು ಸಣ್ಣ ದೊಡ್ಡವರಿಗೆ ಟಾರ್ಗೆಟ್ ಮಾಡಿರುವಂಥದ್ದು. ದೇಶ ಬಿಟ್ಟು ಹೋದವರೆಲ್ಲ ದೇಶ ಮುಳುಗಿಸುವವರು ಯಾರು? ಅವರು. ನಾವೇ ದೇಶ ಬಿಟ್ಟು ಹೋಗುವಷ್ಟು ಸಮರ್ಥರಿಲ್ಲ. ನಾವು ದೇಶದಲ್ಲಿ ಉಳ್ಕೊಳ್ಬೇಕು. ಆದ್ರೆ ಈ ವ್ಯಾಪಾರದಲ್ಲಿ ಶುದ್ಧೀಕರಣ ಆದ್ರೆ ನಮ್ಗೆ ಲಾಭ ಅಲ್ಲ ಸರ್, ನಮ್ಮ ಬೆಳವಣಿಗೆಗೆ ಲಾಭ ಅಲ್ವಾ? ನಾವು 40 ಲಕ್ಷದೊಳಗೆ ಎಷ್ಟು ವರ್ಷ ನೀಡಬೇಕು? ಕೋಟಿ ವ್ಯವಹಾರ ಮಾಡೋಣ ಸರ್ ನಾವು, ಅಲ್ವಾ? ಅದಕ್ಕೆ ಬೇಕಾದ ಸಣ್ಣ ಪರಿವರ್ತನೆ ಮಾಡೋಣ, ಅದಕ್ಕೇನಂತೆ? ಈಗ ಮೊನ್ನೆ 23 ಐಟೈಮ್ ಈ ಮೆಸೇಜ್ ಎಲ್ಲ ಇತ್ತು. ಆಕ್ಚುಲಿ ಎಷ್ಟು ಜನ ಅರ್ಥ ಮಾಡೋದು ಗೊತ್ತಿಲ್ಲ. ಹೇಳಿ. ನೋ HUID, ನೋ ಡೇಟಾ. ನೋ HUID, ನೋ ಡೇಟಾ. ಅದೇ ಮೇನ್ ಈಗ ನಾನೊಂದು ನಿಮ್ಮ ಬಹಳ ವ್ಯಾಲಿಡ್ ಇದನ್ನು ಕೇಳಿ ಯಾವ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾನು ಸಂಘಟನೆ ಹೆಸರು ಹೇಳೋದಿಲ್ಲ. ಮೊಟ್ಟ ಮೊದಲಿಗೆ ಒಂದು ಸಂಘಟನೆ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮದೇ ಯಾವುದೋ ಚಿನ್ನದ ಐಟಮನ್ನು ಕಟ್ ಮಾಡ್ತಾರೆ, ಅದನ್ನು ಕಟ್ ಮಾಡಬೇಡಿ ಅನ್ನುವಂಥದ್ದು ಮಾತ್ರ ಅವರಿಗೆ ಇದಿತ್ತು. ಬಹಳ ಅದನ್ನು ಒಟ್ಟುಗೂಡಿಸಿ ಬಹಳ ಶ್ರಮಪಟ್ಟರು. 1 ವಾರ 2 ವಾರ ಪಿಯೂಷ್ ಗೋಯಲ್ ಹತ್ರ ಹೋಗಬೇಕು ಅನ್ನುವಂಥದ್ದೆಲ್ಲ ನೋಡಿದ್ರು. ಆದರೆ ಅವರಿಗೆ ಪಾಪ ಬೆಂಬಲ ಅಷ್ಟೊಂದು ಪ್ರಮಾಣದಲ್ಲಿ ಸಿಗಲಿಲ್ಲ, ಮರ್ಯಾದೆ ಸಿಗಲಿಲ್ಲ ಅಂತ ಅಂದ್ಕೊಳ್ತೀವಿ. ಪಾಪ ನಮ್ಮ ತಪ್ಪು ಇರ್ಬೋದು ಸರ್, ಅವರ ಅಡ್ಡಿಗೆ ಅಥವಾ ಅವರ ನ್ಯೂನತೆಗಳು ಇರ್ಬೋದು, ಬಿಟ್ಟುಬಿಡಿ. ಕೊನೆಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ HUID ಬೇಡ ಅಂತ ಹೇಳಿದ್ಬಿಟ್ಟು ದೊಡ್ಡವರು ಕೂಡ ಅವ್ರ ಸಮರ್ಥನೆ ಬಂದ್ಬಿಟ್ರು. ಅವ್ರೇನ್ ಮಾಡಿದ್ರು? ನೋ HUID ಕೂಡ ಇಟ್ಬಿಟ್ರು. ಈಗ ನಾವು ಕೂಡ ನಮ್ಮ ಮೊದಲೇ ಇಂಟೆನ್ಷನ್ ಏನಿರಬೇಕು? ಕಟ್ಟು ಮಾಡೋದು ಬೇಡ ಅನ್ನುವಂಥದ್ದು ಮಾತ್ರ ನಮ್ಮ ಇಂಟೆನ್ಷನ್ ಇರಬೇಕು. ನಮಗೆ ಸಮರ್ಥನೆ ಸಿಗಲಿಲ್ಲ ಅಂತ ಹೇಳಿ ನೋ HUID ಅಂತ ಹೇಳಿದ್ರೆ ಸರ್ಕಾರ ಕೇಳೋದೇ ಇಲ್ಲ ಸರ್. ಸರ್ಕಾರಕ್ಕೆ ಶುದ್ಧತೆಗಿಂತ ಜಾಸ್ತಿ ಈ ಕಪ್ಪು ಕೊಡಗಳನ್ನು ವೈಟ್ ಮಾಡಲಿಕ್ಕೆ ಇರುವಂಥದ್ದು ಈ HUID ಟ್ರ್ಯಾಕ್ ತಂದಿರುವಂಥದ್ದು. HUID ತಂದಿರುವಂಥದ್ದೇ ಈ ಕಪ್ಪು ಕೊಡಗಳು ಟ್ರ್ಯಾಕಿಂಗ್ ಬರಲಿ ಅನ್ನುವಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮಾಡಿರುವಂಥದ್ದು ಸ್ಪಷ್ಟವಾಗಿರುತ್ತೆ. ಏನಾದ್ರೆ ಮುಚ್ಚುಮರೆ ಏನು ಬೇಡ.
ನಾವೆಲ್ಲ ಸಣ್ಣ ಸಣ್ಣ ಉದ್ಯಮಗಳು, ಜಾಸ್ತಿ ಅಂದರೆ 1 ಕೋಟಿ 2 ಕೋಟಿ ಮಾಡೋಣ, ವೈಟ್ ರೀತಿಯಲ್ಲಿ ಮಾಡೋಣ, ಕರೆಕ್ಟಾಗಿ ಮಾಡೋಣ, ಏನೋ ಅದಕ್ಕೇನೋ ಅಂಜಿಕೆ ಗಿಂಜಿಕೆ ಏನು ಬೇಡ, ಸ್ವಲ್ಪ ಬದಲಾವಣೆ ಮಾಡೋಣ ನಮ್ಮಲ್ಲಿ ಕೂಡ. ಎಷ್ಟು ತನಕಂತ ನಾವು 40 ಲಕ್ಷದೊಳಗೆ ಎಷ್ಟು ಲಾಭ ಮಾಡಲಿಕ್ಕೆ ಆಗುತ್ತೆ ಅಲ್ವಾ? ನಾವು ಕೂಡ ಬೆಳೆಯೋಣ, ಬಟ್ ನಮ್ಮದು ಉದ್ಯಮ ಬಹಳ ಸಣ್ಣದು. ಅದನ್ನು ಯಾವ ರೀತಿಯಾಗಿ ಈ ಕಟ್ ಮಾಡದೆ ಮಾಡುವಂಥದ್ದು, ಅದನ್ನು ಅನಿವಾರ್ಯವಾಗಿ ಆದಷ್ಟು ಬೇಗ ಸರ್ಕಾರ ಅದನ್ನು ಪರಿಹಾರ ಸೂಚಿಸಲೇಬೇಕು. ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದು ಸರ್ಕಾರಕ್ಕೆ ಬಿಟ್ಟದ್ದು. ಒಂದು ಸರಿ ಏನಾರ ಡಿಮ್ಯಾಂಡ್ಸ್ ಇರ್ಬೋದಂತ ಇಲ್ಲೇನು ಬಹಳ ನಾವೇನು ಸರ್ಕಾರದ ಪರವಾಗಿ ಕೂತ್ಕೊಂಡಿಲ್ಲ. ಸರ್ಕಾರ ಈ ತರ ಕಾನೂನು ಮಾಡಿದಾಗ ನಾವುಗಳು ಏನ್ ಮಾಡ್ಬೋದು ಅನ್ನೋದು ವಿಚಾರ ಅಷ್ಟೇ. ಹೋರಾಟ ಮಾಡ್ಬೋದಾ, ಮನವಿ ಕೊಡಬಹುದಾ? ಮೊದಲಿಗೆ ಕಟ್ ಮಾಡೋದ್ರ ವಿರುದ್ಧ ಹೋರಾಟ. ಅಲ್ಲ, ಫಸ್ಟು ಅರುಣ್ಜಿ ಹೇಳ್ದಂಗೆ MLA-ಗಳಿಗೆ MP-ಗಳಿಗೆ ಮೆಮೊರಾಂಡಮ್ ಕೊಡೋಣ. ಹೌದು, ಇಲ್ಲಿಂದ ಇದು ಸ್ವಲ್ಪ ಇಶ್ಯೂ ಆಗ್ಬೇಕೆಲ್ಲ ಕಡೆ. ಏನೋ ಒಂದು ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಪರಿಹಾರ ನಾವು ಮಾಡಬೇಕಾದಂಥದ್ದು GST ಇರ್ಬೋದು, ಹಾಲ್ಮಾರ್ಕ್ ಇರ್ಬೋದು, ಯಾವುದೇ ಇರ್ಬೋದು, ಅದು ಸರ್ಕಾರ ಮಾಡುವಂಥ ಕಾನೂನಿಗೆ ನಾವು ಬಾಗಲೇಬೇಕು. ಆ ಬಾಗಿಲಲ್ಲಿ ಇದರೊಳಗೆ ನ್ಯೂನತೆಗಳು ಏನು ನಮಗಿದೆ ಅದನ್ನು ನಾವು ಮಾರ್ಪಾಡು ಮಾಡೋದಕ್ಕೆ ಏನು ಮನವಿ ಕೊಡುವಂಥದ್ದು ಏನು ಮಾಡಬೇಕು ಅದನ್ನು ನಾವು ಈ ವೇದಿಕೆಯಿಂದ ಮಾಡಬೇಕು. ಅದಲ್ಲದೆ ಇಲ್ಲಿವರೆಗೂ ಅಸಂಘಟಿತವಾಗಿರುವಂಥ ಈ ಚಿನ್ನ ಬೆಳ್ಳಿ ವೃತ್ತಿ ಏನು ಮಾಡ್ತಾ ಇದ್ದಾರೆ ಅವರನ್ನು ಒಂದು ಮಾಡುವಂತಹ ಪ್ರಕ್ರಿಯೆ ಇಡೀ ರಾಜ್ಯದಲ್ಲಿ ಕೆಲಸಗಾರರ ವೇದಿಕೆ ಏನಿದೆ. ಬೆಂಗಳೂರಿನಲ್ಲಿರುವಂಥವ್ರು ಏನಂತ ಹೇಳಿದ್ರೆ ಅವರ ಒಂದು ಹಿತಾಸಕ್ತಿಗೆ ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕೋ ಅವ್ರು ಮಾಡ್ಕೊಂಡು ಅವ್ರು ಆರಾಮಿದ್ದಾರೆ. ಆದರೆ ಬಾಕಿ ಜಿಲ್ಲೆಗಳಲ್ಲಿರುವಂಥ ಕೆಲಸಗಾರರಿಗೆ ಯಾವುದೇ ಕಾರಣಕ್ಕೂ ಸ್ಪಂದಿಸುವಂಥದ್ದಾಗಿ ಯಾವುದೂ ಮಾಡ್ತಿಲ್ಲ. ಈ ವೇದಿಕೆ ಏನಿದೆ ಈಗ ಹೋಗ್ತಾ ಇರೋವಂಥದ್ದು ಇದು ಎಲ್ಲರಿಗೂ ಪ್ರತಿಯೊಂದು ವಿಷಯದಲ್ಲೂ ಒಂದು ಉತ್ತರ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಸ್ಪಂದಿಸ್ತಾ ಇದೇನೋ ಸಂಘಟನೆ ಒಳ್ಳೆ ಗಟ್ಟಿ ಆಗ್ತಾ ಹೋದರೆ ಇದು ಅನುಕೂಲ ಆಗುತ್ತೆ. ಈ ಸಂಘಟನೆ ಈಗ ಮುಂದುವರಿಬೋದು. ಈಗೊಂದು ವಿಷಯ ಬಂತು, ನಾವು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಬೆಳಗ್ಗೆ ಹಾಲ್ಮಾರ್ಕಿನ ಏನು ಸಭೆ PS ಅವ್ರ ಹತ್ರ ಆಯಿತು, ಇದ್ರ ಒಳಗೆ ಒಂದು ಐಟಮ್ಗಳನ್ನು ಕಮ್ಮಿ ಮಾಡಿದ್ದಾರೆ, 45ರಿಂದ 10ಕ್ಕೆ ತಂದಿದ್ದಾರೆ. ಮತ್ತು ಕಟ್ ಮಾಡದಲ್ಲೇ ಇರುವಂಥ ಇದನ್ನು ಮಾಡಿ ಉಜ್ಜುಗುಟ್ಟಿ ಏನಾರು ಮಾಡ್ಬೋದಾ ಅಂತ ಹೇಳಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಬರ್ತಾ ಇದೆ ಇವತ್ತಿನ ಇದು, ಈಗ ಮಧ್ಯಾಹ್ನದ ಮೇಲಿಂದು. ಹಾಗಾಗಿ ಅವರು ಸರ್ಕಾರವೂ ಸಹ ಈ ವಿಷಯಕ್ಕೆ ಸ್ಪಂದಿಸ್ಬಿಡ್ಬೋದು. ಆದರೆ ನಾವು ಈ ಸ್ಪಂದಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸಂಘಟನೆ ಏನಿದೆ ಇದು ಇಲ್ಲಿಗೆ ಮುಡುಕಾಗಬಾರ್ದು. ಇದು ಏನಾರ ಒಂದು ಗಟ್ಟಿಯಾಗಿ ಬೆಂಗಳೂರನ್ನು ಹೊರತುಪಡಿಸಿ ನಾವು ಇಡೀ ಬೇರೆ ಜಿಲ್ಲೆಗಳ ಇದನ್ನೇನಾರ ನಾವು ಹಿಡಿತಕ್ಕೆ ತಗೊಂಡು ಒಂದೊಳ್ಳೆ ಸಂಘಟನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳಿಗೂ ನಾವು ಉತ್ತರ ಕಂಡುಕೊಳ್ಬೋದು ಅಂತ ಇದು ಇದೆ. ಹಾಗಾಗಿ ಇದನ್ನು ಈಗ ಮುಂದುವರಿಸುವಂಥದ್ದು ಒಳ್ಳೆಯದು. ಈಗಿರೋಂಥ ಹಾಲ್ಮಾರ್ಕಿನ ವಿಷಯಗಳಿರ್ಬೋದು, HAD ಹೇಳ್ತಾ ಇದ್ದಾರೆ ಬೇಡ ಅನ್ನೋದು. ಯಾಕೆಂದರೆ ಡೇಟಾ ಮೇಂಟೆನೆನ್ಸ್ ಮಾಡಬೇಕು ಅನ್ನೋಂಥದ್ದು ಒಂದು ಕಾರಣ ಇದೆ. ಆದರೆ ಎರಡನೇ ಅಂಥದ್ದು ಏನಂದರೆ ಸಣ್ಣ ಪುಟ್ಟ ವ್ಯವಹಾರದವರು ಒಂದೇ ತಿಂಗಳೊಳಗೆ 40 ಲಕ್ಷ ದಾಟುವಂಥದ್ದಿದೆ. ಕೆಲವರು ಏನಂತ ಹೇಳಿದ್ರೆ ಒಂದು 10 ಐಟಮ್ ಮಾಡ್ಕೊಟ್ಬಿಟ್ಟಿವಿ ಅಂತ ಹೇಳಿದ್ರೆ ಅವ್ರದ್ದು ಟಾರ್ಗೆಟ್ ಹೋಗ್ತಾ ಹೋಗ್ಬಿಡುತ್ತೆ. ಹೆಚ್ಚು ಕಮ್ಮಿ ಒಂದು 60 ಗ್ರಾಮಿಂದ 70 ಗ್ರಾಮಿಂದ ಒಂದು ಐಟಮ್ಮು ಒಂದು 10 ತಿಂಗಳಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ 600-700 ಗ್ರಾಮ್ವರೆಗೂ ಹೋಗ್ತಂದ್ರೆ ಅದು ನಮ್ಮ ಟಾರ್ಗೆಟ್ ಏನಿದೆ 40 ಲಕ್ಷ ದಾಟ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ನಾವು ಜೊತೆ ಇಟ್ಕೊಂಡೆ ಇದು HAD-ನಲ್ಲೂ ಮಾರ್ಪಾಡು ಮಾಡುವಂಥದ್ದು. ನಾನು ಬೆಳಗ್ಗೆ ನಿಮ್ಮ ಹತ್ರ ಮಾತಾಡಿದಾಗ ಹೇಳಿದಾಗಲೂ ನಮ್ದು ಏನಾದರೂ 5 ಕೋಟಿವರೆಗೂ ಮಾಡುವಂಥದ್ದು ಏನಾರ ಮನವಿ ಇಟ್ವಿ ಅಂತ ಹೇಳಿದ್ರೆ ಅದನ್ನು ಮಧ್ಯದಲ್ಲಿ ಏನಾದರೂ ಸರ್ಕಾರ ಸ್ಪಂದಿಸಿ ಒಂದು 3 ಕೋಟಿ ತರುವಂಥದ್ದು ಆಗುತ್ತೆ ಅನ್ನೋದಿದ್ರೆ, ಮತ್ತು ಕೆಲವೊಂದು ಮಾರ್ಪಾಡುಗಳು ಈ ಕಟ್ ಮಾಡ್ದಲೇ ಇರುವಂಥದ್ದು ಇದು ಮಾಡಿ ಅದನ್ನು ಈ ಲೇಸರ್ ಇದ್ರ ಒಳಗೆ ಆಳವಾಗಿ ಇಳಿಸಿ ಚೆಕ್ ಮಾಡುವಂಥ ಮಿಷನ್ಗಳನ್ನೆಲ್ಲ ತರಿಸುವಂಥದ್ದಾಗಿ BSc ಇದು ಏನಿದೆ ಹಾಲ್ಮಾರ್ಕ್ ಸೆಂಟರ್ಗಳಲ್ಲಿ
ಆ ಮಿಷನ್ಗಳನ್ನು ಹಾಕಿಸುವಂಥದ್ದಾಗಲಿ ಇಂಥದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ಜಲ್ದಿ ಸ್ಪಂದಿಸ್ತಾರೆ. ನಾವು ಇಡೀ ಇದನ್ನೇ ಕಾನೂನೇ ತೆಗಿಬೇಕು ಅನ್ನೋಂಥದ್ದು ಹೇಳ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಸ್ಪಂದಿಸಲ್ಲ. ಈಗ ಎಲ್ಲರಿಗೂ ಗೊತ್ತಿರೋಂಥ ನೀವು ಹೇಳಿದ್ರಿ ಇದೇ ಕಪ್ಪು ಕುಳಗಳನ್ನು ಹೊರಗಡೆ ತರುವಂಥ ಇದಕ್ಕೆ ಈಗಾಗಲೇ ಇದು ಮಾಡಿರುವಂಥದ್ದು ಬೇರೆ ಬೇರೆ ಎಲ್ಲ ಕಡೆಗೂ ಇದ್ರೊಳಗೂ ಸಹ ಇದು ನೋಟ್ ಅಮಾನ್ಯೀಕರಣ ಆದಮೇಲೆ ಯಾರ್ಯಾರು ಕಪ್ಪು ಹಣ ಇದ್ದಿದ್ದು ವೈಟ್ ಮಾಡ್ಕೊಬೇಕು ಅಂತ ಹೇಳಿದಾಗ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆದೆಲ್ಲ ಆಯಿತು. ಆದರೆ ಜ್ಯುವೆಲರ್ಸ್ ಅವ್ರದ್ದು ಯಾವುದು ಆ ದೊಡ್ಡ ಮಟ್ಟದಲ್ಲಿ ಬರಲಿಲ್ಲ ಹೊರಗಡೆ, ಅವರೆಲ್ಲರೂ ಮುಚ್ಚಿಟ್ಕೊಂಡು. ಹಾಗಾಗಿ ಇದನ್ನು ಅವರು ವೈಟ್ ಮಾಡೋದಕ್ಕೋಸ್ಕರನೇ ಮತ್ತೆ ಆ ಕಪ್ಪು ಹಣ ಎಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತರಬೇಕು ಅನ್ನೋದು ಇವಾಗ ಎಲ್ಲರಿಗೂ ಗೊತ್ತಿದೆ. ವರ್ಷಕ್ಕೆ 800-900 ಟನ್ನು ಚಿನ್ನ ಹೊರಗಡೆಯಿಂದ ಬರುತ್ತೆ, ಇಲ್ಲಿ ಸೇಲ್ ಆಗುತ್ತೆ. ಆದರೆ ವಾಪಸ್ ಮಾರ್ಕೆಟಿಗೆ ಬರುತ್ತಾ ಅದು 1 ವರ್ಷ 2 ವರ್ಷ ಆದಮೇಲೆ ಅದೇ ಕಾರಣಕ್ಕೂ ಬರಲ್ಲ. ಎಲ್ಲ ಸ್ಟಾಕ್ 150-200 ಟನ್ನು ಮಾರ್ಕೆಟಿಗೆ ವಾಪಸ್ ಬಂದರೆ 1 ವರ್ಷಕ್ಕೆ ಹೆಚ್ಚದು. ಇನ್ನೂ ಉಳಿದಿದ್ದ ಚಿನ್ನಗಳು ಎಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದು ಈಗ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದನ್ನು ಹೊರಗಡೆ ತರಬೇಕು ಅನ್ನೋಂಥ ಪ್ರಶ್ನೆ ಇದು ಕಳೆದ 10 ವರ್ಷದಿಂದಲೂ ಇದೆ. ಅದನ್ನು ಗೌರ್ಮೆಂಟ್ ಮಾಡ್ತಾ ಇದೆ. ಹಾಗಾಗಿ ನಾವು ಅದರಿಂದ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಕಾದ್ರು ನಮ್ಮ ಸಣ್ಣ ಉದ್ಯಮಿದಾರರಿಗೆ ಕೆಲಸಗಾರರಿಗೆ ಏನಿಂದ ಆಗುತ್ತೋ ಆ ವಿಷಯವನ್ನು ಇಟ್ಕೊಂಡು ನಾವು ಮೇಲ್ಗಡೆವರೆಗೂ ಮುಟ್ಟಿಸಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ಸುತ್ತೆ. ಖಂಡಿತ ಉತ್ತಮವಾಗಿರತಕ್ಕಂಥ ವಿಚಾರ. ನಮಗೆ ಸಣ್ಣ ಉದ್ಯಮದವರಿಗೆ ಕುಶಲಕರ್ಮಿಗಳಿಗೆ ಬಾಧ್ಯತವಾಗಿರತಕ್ಕಂಥ ವಿಚಾರಗಳನ್ನೇ ನಾವು ಮೇಲಿನವರಿಗೆ ತಲುಪಿಸಬೇಕು. ಆ ಮೇಲಿನವರಿಗೆ ತಲುಪಿಸಬೇಕಾದ್ರೆ ನಮ್ಮ ಈ ಒಂದು ಮಾಧ್ಯಮ, ಈ ಒಂದು ಏನಿದೆ ಹಿತರಕ್ಷಣೆ ಚಿನ್ನಬಳಿ ಕೇಸುಗಳು ಏನಿದೆ ರಾಜ್ಯವ್ಯಾಪಿಯಾಗಿ ನಮ್ಮ ಶಕ್ತಿ ಬೆಳಿಬೇಕು. ಅದು ಕೂಡ ಈ ಒಂದು ಇಶ್ಯೂ ಇರುವಾಗ ಬಹಳ ಬೇಗ ಸಿಗುತ್ತೆ ಅದು ಅಲ್ವಾ ಸರ್? ಯಾವುದೊಂದು ಇಶ್ಯೂ ಇರುವಾಗ ಇದೊಂದು ದೊಡ್ಡ ಇಶ್ಯೂ, ಇನ್ನು ಸರ್ವೈವ್ ಆಗಬೇಕಾದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋಗೋಣ. ಮೊದಲನೇದಾಗಿ ನಾವು ಅತ್ಯಂತ 2 ದಿನಗಳಲ್ಲಿ ನಿಮ್ಗೆ ಬೇಕಿದ್ರೆ ಡ್ರಾಫ್ಟ್ ನಾವು ಒಂದು ಕೆಲವೊಂದು ಅಂಶಗಳನ್ನು ಕಳಿಸ್ತೇನೆ. ಅದಕ್ಕೆ ನಿಮ್ಮ ಒಂದಷ್ಟು ಅಂಶಗಳನ್ನು ತಿಳಿಸಿ. ನಮ್ಮ ಫಸ್ಟ್ ಪಾಯಿಂಟ್ ಪ್ರೋಗ್ರಾಮ್ ಇಸ್ ಕಟ್ ಮಾಡುವಂಥದ್ದು ಬಿಡಬೇಕು. ಮತ್ತೆ ಹಾಲ್ಮಾರ್ಕ್ ನಮ್ಗೆ ಬೇಕು, ಕಟ್ ಮಾಡೋದು ಬಿಡಬೇಕು. ತದನಂತರ ಈ ಸ್ಲ್ಯಾಬ್ ಅನ್ನು ಸ್ಲ್ಯಾಬ್ ಅನ್ನು ನಮಗೆ ಒಂದು 45 ಕೋಟಿ ತನಕ ಏರಿಸಬೇಕು ಅನ್ನತಕ್ಕಂಥ ಒಂದು ಇಷ್ಟೇ ಸೂತ್ರ. ಈ 3 ಪ್ರಮುಖವಾಗಿರತಕ್ಕಂಥ ಡಿಮ್ಯಾಂಡ್ಗಳನ್ನು ಇಡ್ತಾ ನಾವು ಮುಂದೆ ಹೋಗೋಣ. ಮತ್ತೆ ರಾಜ್ಯವ್ಯಾಪಿಯಾಗಿ ಇದನ್ನು ಬೆಳೆಸಬೇಕು. ಪ್ರತಿಯೊಂದು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದ ಹಾಗೇನೆ ಇನ್ನೂ ಕೂಡ ಬೇಕಿದ್ರೆ ನಮ್ಮ ವಿಚಾರ ಸಂಕಿರಣಗಳು ಒಂದಷ್ಟು ಬಂಧುಗಳು ಬರಲಿಲ್ಲ. ಬೇರೆ ಕಡೆ ನೀವು ಬೇಕಾದ್ರೆ ವಿಚಾರ ಸಂಕಿರಣಗಳನ್ನು ಈಗ ಏನು ಮಾಹಿತಿ ಲಭ್ಯವಾಗಿದೆ ಅಲ್ಲಿ ಮಾಡಿ ನಂತರ 2 ದಿನದಲ್ಲಿ ನಮ್ಮ ಎಲ್ಲ ಪ್ರಮುಖರಿಗೆ ಕೊಡೋದ್ರ ಮುಖಾಂತರ ಪ್ರಾರಂಭ ಮಾಡಿ ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಕಾಂಟ್ಯಾಕ್ಟ್ಸ್ ಅನ್ನೋದಿದ್ರೆ ಸರ್ ಸಚಿನ್ ಸರ್ ಕೊಡಿ, ನಾವು ಕೂಡ ಅಲ್ಲಿ ಹೋಗೋಣ. ನಾವು ಕೂಡ ನಮ್ಮಲ್ಲಿ ಯಾರು ಇಂಟ್ರೆಸ್ಟ್ ಇದ್ದಾರೆ ಎಲ್ಲರೂ ಬನ್ನಿ. ದಾವಣಗೆರೆಯಲ್ಲಿ ಹೌದು ಸರ್, ಅಲ್ಲಿ ಬೇಕಿದ್ರೆ ಅವರಿಗೆ ಅಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆ ತಿಳಿಸಿ ಸರ್, ಅವ್ರಿಗೆ ತಿಳಿಸಿ ಅಲ್ಲಿ ಕೂಡ ವಿಚಾರ ಸಂಕಿರಣ ನೀಡೋಣ. ಬೇಗ ತಿಂಗಳ ಕಾಗದ ಬೇಡ, ಎಷ್ಟು ಬೇಗದಲ್ಲಿ ಆಗುತ್ತೋ ಅಷ್ಟು ವೇಗದಲ್ಲಿ ಮಾಡೋಣ. ನಾನು ಕೂಡ ಎನಿ ಟೈಮ್ 24 ಗಂಟೆ ಯಾವಾಗ ಬೇಕಾದ್ರೂ ಕೂಡ ಕರೆ ಮಾಡಬಹುದು ಸರ್. ಎಲ್ಲಿ ಬೇಕಾದ್ರೂ ಕರೆದ್ರು ಕೂಡ ಈ ಒಂದು ಇಶ್ಯೂಗೋಸ್ಕರ, ಈ ಒಂದು ದುಃಖಿತರಿಗೋಸ್ಕರ ಎಲ್ಲಿ ಕೂಡ ಬರ್ಲಿಕ್ಕೆ ತಯಾರಿದೆ. ಇಷ್ಟೊಂದು ಆಶ್ವಾಸನೆ ಇಲ್ಲ ಆದ್ಮೇಲೆ ಈಗಾಗಲೇ ಅಂದ್ರೆ ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ನಮ್ಮ ಮನೆಗೆ ಏನಾಗಿಲ್ಲ ತಡಿ ನೋಡೋಣ ಅನ್ನೋ ಮನೋಭಾವ ನಮ್ಮ ದೇಶದಲ್ಲಿ ಮುಂಚಿತ ಬಂದಿದೆ. ಹಾಗಾಗಿ ಇನ್ನೊಂದು ಹೇಳ್ತಾ ಇದ್ವಿ ಏನೇ ತೊಂದರೆ ಮಾಡೋದು ಅಲ್ಲ ಬಂದಾಗ ನೋಡೋಣ ಅಂತ. ಆ ದಿಕ್ಕಲ್ಲಿ ನಾವು ನಮ್ಮ ಮನೋಭಾವ ಇದೆ ಅಂತ ಅನ್ಕೊಂಡಿದ್ದೀವಿ. ಈಗಾಗಲೇ ಮೊನ್ನೆ ನಡೆದಂಥ ಒಂದು 2 ಗಂಟೆ ಬಂದ್ ಮಾಡಿ ಜ್ಯೋತಿಷರು ಮನವಿ ಕೊಟ್ಟಿರ್ಬೋದು. ಅದು ಯಾವುದೂ ಕೂಡ ನಮ್ಮಗಳಿಗೂ ಸರಿಯಾಗಿ ಅರ್ಥ ಆಗಿಲ್ಲ, ನಮ್ಮ MLAಗಳು. ಏಕೆಂದರೆ ನಾವು ಕೇವಲ 3 ಲಕ್ಷ ಅಂದರೆ ನಾವು 3 ಲಕ್ಷ ಕುಟುಂಬ. ಆ ಕುಟುಂಬದಲ್ಲಿ ಕನಿಷ್ಠ ಒಂದು 5 ಜನ ಅಂತ ಅಂದರೆ ಸಂಖ್ಯೆ ಎಷ್ಟಾಗುತ್ತೆ? ಯಾವಾಗಲೂ ರಾಜಕಾರಣಿಗಳಿಗೆ ದೊಡ್ಡದಾದ ಸಂಖ್ಯೆ ಇದ್ದಂಥ ಸಣ್ಣ ಕಾರ್ಮಿಕರಿದ್ರೆ ಫಸ್ಟ್ ಸ್ಪಂದಿಸ್ತಾರೆ. ಹಾಗಾಗಿ ಅರುಣರು ಹೇಳೋದಷ್ಟೇ, ಇದ್ರ ಬಗ್ಗೆ ಒಂದು 2 ಪಾಯಿಂಟ್ ಕೊಟ್ಟು ನಾವು ಕೂಡ ಮಾಡ್ತೇವೆ. ಸದ್ಯದಲ್ಲೇ ಒಂದು 2-3 ಸಲ ಒಂದು ಹೋರಾಟವನ್ನು ಮಾಡೋಣಂತೆ. ಕನಿಷ್ಠ ತಕ್ಷಣದಲ್ಲೇ ಎಲ್ಲ MLA MLCಗಳಿಗೆ MP ಗಳಿಗೆ ಮತ್ತು ಮಂತ್ರಿಗಳಿಗೆ ಜೊತೆಯಲ್ಲಿ ಒಂದು DC ಅವರಿಗೆ ಎಲ್ಲ ರೀತಿಯ ಒಂದು ಮನವಿಯನ್ನು ಕೊಡೋಣ. ಒಂದು ಸಣ್ಣ ಹೋರಾಟದ ರೂಪದಲ್ಲೇ ಮಾಡೋಣ. ಯಾಕಂದರೆ
ಶಿವಮೊಗ್ಗದಲ್ಲಿ ಯಾವುದೇ ಹೋರಾಟಗಳು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಬೆಲೆ ಇದೆ. ಮತ್ತು ಅದು ಇಡೀ ಹೋರಾಟ ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ಹೋರಾಟ ಕೊಟ್ಟಂಥ ಜಿಲ್ಲೆ ನಮ್ಮದು. ಆ ಥರ ಒಂದು ಏನಾರು ಆಗಲಿ, ಆ ಮೂಲಕ ನಮ್ಮ ಈಗಾಗಲೇ ಹೆಚ್ಚು ಕಮ್ಮಿ ಕೆಲಸಗಾರರು 80% ಸತ್ತೇ ಹೋಗ್ಬಿಟ್ಟಿದ್ದಾರೆ. 10% ಜೀವ ಉಳ್ಕೊಂಡಿದ್ದಾರೆ. ಆ 10% ಜೀವನ ತೆಗೆಯುವಂಥ ಪ್ರಯತ್ನ ನಡೀತಾ ಇದೆ. ಯಾಕಂದರೆ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದಮೇಲೆ ಏನಾಗಿದೆ ಅಂತ ಅನುಭವದವರಿಗೆ ಗೊತ್ತಿದೆ. ಹಾಗಾಗಿ ಕನಿಷ್ಠ ಈ ಉಳಿದಂಥ 10% 20% ಏನು ನಮ್ಮ ಸಹೋದರರು ಕೆಲಸ ಮಾಡ್ತಾರೆ ಅವ್ರನ್ನ ಉಳಿದಂಥ ಪ್ರಯತ್ನ ಮಾಡೋಣ. ನಾವು ತಕ್ಷಣ ಸೂಚನೆ ಕೊಟ್ಟಾಗ ದಯಮಾಡಿ ಎಲ್ಲರೂ ಕೂಡ ನಮ್ಮ ಕೆಲಸವನ್ನು 1 ಗಂಟೆ 2 ಗಂಟೆ ಬಿಟ್ಟು ಬಂದು ಈ ಒಂದು ಹೋರಾಟದಲ್ಲಿ ಮಾಡಿದ್ರೆ ನಾವು ಉಳಿತೀವಿ, ನಮ್ಮ ಕೆಲಸ ಉಳಿತಿಲ್ಲ ಅಂದರೆ ಈ ಕೆಲಸಕ್ಕೂ ಬೆಲೆ ಇಲ್ಲ. ಮತ್ತು ಮುಂದಾಗಲಿ ನಾವು ಹಾಗೆ ತೀರ್ಮಾನ ಮಾಡಿದ್ವಿ. ನಮ್ಮ ಮಕ್ಕಳಿಗೆಲ್ಲ ನಾವಾಗಲೇ ಯಾರ ಕನಸು ನನಗೆ ಕೆಲಸ ಬೇಡಪ್ಪ ಅಂತೀವಿ, ಅವನಿಗೆ ಇವತ್ತು ವಿದ್ಯೆ ಕಡೆ ಕಲಿಸ್ತಾ ಇದೀವಿ. ಅದು ಅಲ್ಲೂ ಕೂಡ ಭಾಳ ಕಾಂಪಿಟೇಷನ್ ಆಗಿದೆ. ಮತ್ತು ಇಂಜಿನಿಯರ್ ಮಾಡ್ತಾರೆ, ಇಂಜಿನಿಯರಿಂಗ್ ಕೆಲಸ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲ ಇನ್ನೊಂದು ಕಾಂಪಿಟೇಷನ್ ಇರೋದ್ರಿಂದ ಕೈ ಕೆಲಸ ಭಾಳ ಅತ್ಯಂಬಲ. ನಮ್ಮ ಕೆಲಸ ಯಾರಿಗೂ ಇಲ್ಲ, ಎಲ್ಲ ಕೆಲಸ ಮಾಡುವಂಥದ್ದು ನಾವು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲೇ 2-3 ದಿನಗಳಲ್ಲೇ ಒಂದು ಹೋರಾಟವನ್ನು ಮಾಡೋಣ ಅಂತ ಸಣ್ಣ ಗುಂಪಲ್ಲಿ ಸೇರೋಣ. ಆ ಸೇರಲು ತೀರ್ಮಾನ ಮಾಡೋಣ ಅಂತ ಹೇಳ್ತಾ ಬಂದಿದ್ದಕ್ಕಾಗಿ ನಮ್ಮ ಜೊತೆ ತಮ್ಮ ಅಮೂಲ್ಯವಾದ ಸಲಹೆಯನ್ನು ಹಂಚಿಕೊಂಡಂಥ ಅರುಣ್ ಜಿ ಶೇಟ್ ಅವರಿಗೆ ನಮ್ಮ ಶಿವಮೊಗ್ಗದ ಎಲ್ಲ ಚಿನ್ನಬೆಳ್ಳಿ ಕೆಲಸಗಾರ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ತಿಳ್ಕೊಳ್ತೀನಿ. ಬನ್ನಿ. ಅರುಣ್ ಕುಮಾರ್ ವಾಟ್ಸಪ್ ಲೈವ್ ಆಗ್ಬೇಕು ತಕ್ಷಣದಲ್ಲಿ ಆಗಿ ನಿಮ್ಮಲ್ಲಿ ಈ ಥರ ಚರ್ಚೆ ಆಗಿದೆ, ಆತ್ಮಹತ್ಯೆ ಬಗ್ಗೆ ಚರ್ಚೆ ಆಗಿದೆ ಅಂತೇಳಿ ಇದೊಂದು ಗ್ರೂಪಿನ ಫೋಟೋನು ಹಾಕಬೇಕು. ಅದು ಕೆಳಗಡೆ ಹಾಕಬೇಕು, ವಿಷಯವನ್ನು ಹಾಕಿ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಬೇಕು. ಸಾಧಾರಣ ಶಿವಮೊಗ್ಗದಲ್ಲಿಂದ ಏನೇ ಕಾರ್ಯಕ್ರಮ ಆದರೂ ಕನಿಷ್ಠ ಈ ಹಾಲ್ ಪೂರ್ತಿ ಫುಲ್ ಆಗಿದೆ. ಇವತ್ತು ಮಳೆ ಬಂದಿರೋ ಕಾರಣ ಸ್ವಲ್ಪ ಯಾವತ್ತೂ ಫುಲ್ ಆಗಿದೆ. ಮಾಡಿದ್ರೆ ಒಳ್ಳೆ ನಾಳೆ ನಾಡ್ದಾಗೆ ಒಂದು ಸಭೆ ಸೇರೋಣ, ಎಲ್ಲರೂ ಸಂಘ ಸಂಸ್ಥೆ ಸೇರ್ಕೊಂಡು ಪ್ರಮುಖರು ಎಲ್ಲ ಸಂಘ ಸಂಸ್ಥೆ